ಪುರಾಣ ಪರಿಚಯ ಮಾಲಿಕೆಯಲ್ಲಿ ಇದೀಗ 4ನೆಯದಾಗಿ ವಾಮನ ಪುರಾಣವನ್ನು ನೋಡೋಣ ಅಂತ ಅಂದುಕೊಂಡಿದ್ದೀನಿ. ಅದಕ್ಕೆ ಯಾವ ವಿಶೇಷವಾದ ಕಾರಣವೂ ಇಲ್ಲ. ಮೊದಲೇ ತಿಳಿಸಿದಂತೆ ಕೆಲವು ಪುರಾಣಗಳು ವಿಶ್ವಕೋಶಾತ್ಮಕ, ಪುರಾಣಗಳೇ ವಿಶ್ವಕೋಶಾತ್ಮಕ. ಅದರೊಳಗೆ ಕೆಲವು ಪುರಾಣಗಳು ಅತಿಶಯವಾಗಿ ವಿಶ್ವಕೋಶಾತ್ಮಕ, ಕೆಲವುಗಳಲ್ಲಿ ಶಾಸ್ತ್ರ ಭಾಗ, ಮತ್ತು ಕೆಲವುದರಲ್ಲಿ ತತ್ವಭಾಗ, ಇನ್ನು ಕೆಲವಲ್ಲಿ ಕಥಾಭಾಗ, ಮತ್ತು ಕೆಲವಲ್ಲಿ ತೀರ್ಥಕ್ಷೇತ್ರ ಮಾಹಾತ್ಮ್ಯ ಭಾಗ ಅಂತ ಅಪಾರವಾದ ವಿಸ್ತಾರವನ್ನು ಹೊಂದಿವೆ. ಅದರೊಳಗೆ ನಾವು ಮೊದಲು ತೆಗೆದುಕೊಂಡ ವಿಷ್ಣು ಪುರಾಣ ಸಾಮಾನ್ಯ ಪುರಾಣದ ಪಂಚಲಕ್ಷಣಗಳನ್ನು ಒಳಗೊಂಡ ತತ್ವಪ್ರಧಾನವಾದ ಸೊಗಸಾದ ಗ್ರಂಥ, ಭಾಷಾದೃಷ್ಟಿಯಿಂದಲೂ ರಮಣೀಯವಾದದ್ದು. ಆಮೇಲೆ ನಾವು ಗಮನಿಸಿದಂಥ ಪುರಾಣ ಅಂತಂದರೆ ಮತ್ಸ್ಯ ಪುರಾಣ. ಅದರೊಳಗೆ ಕಥೆ, ವಂಶಾನುಕೀರ್ತನ ಮತ್ತು ಕೆಲವೊಂದಿಷ್ಟು ವ್ರತ, ಶಾಸ್ತ್ರ, ತೀರ್ಥ ಮಹಾತ್ಮೆಗಳು ಆರಂಭಿಕವಾಗಿ ತೆಗೆದುಕೊಂಡಾಗ ಗೊತ್ತಾಗುತ್ತೆ ಸಾಕಷ್ಟು ವ್ಯಾಪ್ತಿಯಲ್ಲಿವೆ ಅಂತ. ಈ ಪರ್ಯಾಯದಲ್ಲೇ ನಾವು ಕಂಡಂಥ ಗರುಡ ಪುರಾಣ ವಿಶೇಷವಾಗಿ ಲೌಕಿಕ ಶಾಸ್ತ್ರಾನೇಕಗಳನ್ನು ಮೈಗೂಡಿಸಿಕೊಂಡಿರುವಂಥದ್ದು. ಅದನ್ನು ಕೂಡ ನಾವು ಒಂದಷ್ಟು ಮಟ್ಟಿಗೆ ಗಮನಿಸಿದ್ವಿ. ಅಲ್ಲಿ ಎಷ್ಟೋ ವಿಷಯಗಳು ಹೇಳುವಂಥದ್ದನ್ನು ಪೂರ್ಣವಾಗಿ ಹೇಳುವುದಕ್ಕೆ ಆಗಲಿಲ್ಲ. ಉದಾಹರಣೆಗೆ ನಮ್ಮ ಶ್ರಾದ್ದಕಲ್ಪಾದಿಗಳಲ್ಲಿ ಬಹಳ ವಿಶೇಷವಾಗಿ ಒದ್ದಾಟಕ್ಕೆ ಬರುವಂಥದ್ದು ಎಲ್ಲರಿಗೂ ಅಶೌಚ. ಅಂದರೆ ಸೂತಕ ಅಂತ ಯಾವುದನ್ನು ಮೃತಾಶೌಚ ಅಂತ ಕರಿತೀವಿ, ಜಾತಾಶೌಚವನ್ನು ವೃದ್ಧಿ ಅಂತ ಕರಿತೀವಿ. ಅದು ಏನು, ಎಷ್ಟು ದಿವಸ, ಹೇಗೆ ಅಂತ. ಅದು 1 ದಿವಸದ್ದೇ, 1 ಸ್ನಾನದ್ದೇ, 3 ದಿವಸದ್ದೇ, 7 ದಿವಸದ್ದೇ, ದಶಾಹ 10 ದಿವಸದ್ದೇ, ಈ ರೀತಿಯಾದ ದೊಡ್ಡ ಪ್ರಶ್ನೆಗಳು. ಆದರೆ ನಮ್ಮ ಒಂದು ಗರುಡ ಪುರಾಣದ ಉದಾರವಾದ ದೃಷ್ಟಿ ಧರ್ಮಶಾಸ್ತ್ರದಲ್ಲೆಲ್ಲ ಇರುವಂಥದ್ದು. ಯಾರಿಗೆ ಕೆಲಸ ಇಲ್ಲವೋ ಅವರಿಗೆ ಸೂತಕ ಉಂಟು ಅಂತ ಕಡೆಗೆ ತಾತ್ಪರ್ಯ. ಶೋಕವೇ ಸೂತಕ. ಶೋಕಕ್ಕೆ ಮುಖ್ಯ ಕಾರಣ ಕರ್ಮಯೋಗ ಇಲ್ಲದೇ ಇರೋದು, ಜ್ಞಾನಯೋಗ ಇಲ್ಲದೇ ಇರೋದು ಅಂತ. ಅಂದರೆ ಯಾರೆಲ್ಲ ಈಗ ಪ್ರಾಜ್ಞರಾಗಿ ದೇವತೋಪಾಸನೆಯನ್ನು, ಅಜ್ಞಾದಿಗಳ ಉಪಾಸನೆಯನ್ನು, ಜ್ಞಾನೋಪಾಸನೆಯನ್ನು ಮಾಡ್ತಾರೆ, ಸೋಮಯಾಜಿಗಳಾದವರು, ಧಾರ್ಮಿಕರಾಗಿ ಲೋಕಹಿತವನ್ನು ಮಾಡ್ತಾ ಇರುವಂಥವರು, ಅವರಿಗಾಗಲಿ, ವೈದ್ಯರಿಗಾಗಲಿ, ರಾಜರುಗಳಿಗಾಗಲಿ, ಕಾರುಕ ಶಿಲ್ಪಿಗಳಿಗೆ, ಕಾಲದ ಸರ್ವೀಸ್ ಇಂಜಿನಿಯರ್ಸ್ ಅಂತ ಏನಿದೆ, ಸರ್ವೀಸ್ ಸೆಕ್ಟರ್ಸಲ್ಲಿರುವಂಥವರು, ಗಣಕರಿಗೆ, ಜ್ಯೋತಿಷ್ಕರಿಗೆ, ಈ ಥರದವ್ರಿಗೆ ಯಾರಿಗೂ ಕೂಡ ಇಲ್ಲ ಅಂತ. ಅಂದರೆ ಒಬ್ಬರಲ್ಲ ಒಬ್ಬರು ಒಂದಲ್ಲ ಒಂದು ರೀತಿಯಲ್ಲಿ ಜೀವಿಕೆಗಾಗಿಯೋ ಮತ್ಯಾವುದಕ್ಕಾಗಿಯೋ ಲೋಕಹಿತಕಾರಿಯಾದ ಕೆಲಸವನ್ನು ಕೈಗೊಂಡಿದ್ದಾರಲ್ಲ, ಅವರೆಲ್ಲರಿಗೂ ಕೂಡ ಆ ಶೌಚ ಇಲ್ಲ ಅನ್ನುವುದು ಕಡೆಗೆ ತೀರ್ಮಾನ. ನಾವು ನೋಡಿಕೊಳ್ಬೇಕು, ನಾವು ಯಾವುದಾದ್ರೂ ಲೋಕಹಿತವಾದ ಜ್ಞಾನೋಪಾಸನೆಯ ಕಾರ್ಯವನ್ನು ಕೈಗೊಂಡ ತಕ್ಷಣ ನಮಗೂ ಇರುವುದಿಲ್ಲ ಅನ್ನುವುದು ಅಲ್ಲಿಯ ತಾತ್ಪರ್ಯ. ಇನ್ನು ಈ ಥರದ್ದು ಎಷ್ಟೋ ಅಮೋಘವಾದ ವಿಷಯಗಳು ಇವೆ. ಅದರ ಬಗ್ಗೆ ಮತ್ತಷ್ಟು ಇನ್ನಷ್ಟು ಪ್ರಸ್ತಾವ ಮಾಡುವುದಕ್ಕೆ ಸಮಯವಿಲ್ಲದ ಕಾರಣ ಆಮೇಲೆ ಪುರಾಣಗಳು ತುಂಬ ಸುಲಭಗ್ರಾಹ್ಯವಾದ ಭಾಷೆಯಲ್ಲಿವೆ. ಭಾಗವತ ಪುರಾಣದ ಒಂದು ಭಾಷೆ ಸ್ವಲ್ಪ ಪೆಡಸು ಅನ್ನೋದು ಬಿಟ್ಟರೆ ಮಿಕ್ಕೆಲ್ಲ ಪುರಾಣಗಳು ಬಹಳ ಸರಳವಾಗಿ ಸುಬೋಧವಾಗಿ ಇರುವಂಥವು. ಆ ಒಂದು ಪುರಾಣಗಳ ವ್ಯಾಸಂಗಕ್ಕೆ ಸಾಮಾನ್ಯ ಸಂಸ್ಕೃತ ಜ್ಞಾನ ಸಾಕಾಗುತ್ತೆ. 1-2 ವರ್ಷ ಸಂಸ್ಕೃತವನ್ನು ದಿವಸಕ್ಕೆ 1 ಗಂಟೆಯಂತೆ, ಅಂದರೆ ಒಂದು ದಿನಕ್ಕೆ 1 ಗಂಟೆಯಂತೆ 2 ವರ್ಷ ಮೀಸಲಿಟ್ಟರೆ ಸಾಕು. ತುಂಬ ಚೆನ್ನಾಗಿ ಬಹಳ ಸುಲಭವಾಗಿ ಈ ಪುರಾಣಗಳನ್ನು, ರಾಮಾಯಣಾದಿಗಳನ್ನು ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬಹುದು. ಈ ಕಾರಣ ಆ ಬಗ್ಗೆ ಆಸಕ್ತರಾದಂಥವರು ಗ್ರಂಥಗಳನ್ನೇ ನೇರವಾಗಿ ನೋಡಬಹುದು. ಹಾಗೆ ನೋಡಬೇಕು ಅನ್ನೋದೇ ಈ ಒಂದು ಪರಿಚಯ ಪ್ರವಚನ ಮಾಲಿಕೆಯ ಇಂಗಿತವೂ ಆಗಿದೆ. ಅದಾದ ಮೇಲೆ ದೇಶ ಭಾಷೆಗಳಲ್ಲಿ ಸಾಕಷ್ಟು ಅನುವಾದ ಬಂದಿವೆ. ಎಲ್ಲ ಪುರಾಣಗಳ ಅನುವಾದವೂ ಸಿಗಲಿಕ್ಕಿಲ್ಲ ಕನ್ನಡದಲ್ಲಿ. ಆದರೆ ಹಿಂದಿಯಲ್ಲಿ, ಇಂಗ್ಲೀಷ್ನಲ್ಲಿ ಪ್ರಾಯಿಕವಾಗಿ ಎಲ್ಲ ಪುರಾಣಗಳ ಅನುವಾದವೂ ಸಿಗುವಂಥದ್ದಾಗಿದೆ. ಆ ಕಾರಣದಿಂದಲ ಅದನ್ನು ನೋಡಬಹುದು ಅಂತ ನನಗನ್ಸುತ್ತೆ. ಇನ್ನು ನಾವು ವಾಮನ ಪುರಾಣದ ಕಡೆಗೆ ತಿರುಗಬಹುದು. ವಾಮನ ಪುರಾಣ ತುಂಬ ಸೊಗಸಾದ ಭಾಷೆಯನ್ನು ಉಳ್ಳದ್ದು. ಅಲ್ಲಲ್ಲಿ ಕೆಲವು ಅಪಾಣನೀಯ ಪ್ರಯೋಗಗಳು ಬರುತ್ತವೆ. ಉದಾಹರಣೆಗೆ ದಿಶಂತು ಅಥವಾ ಇನ್ಯಾವುದೋ ರೂಪಕ್ಕೆ ದದಂತು ಅಂತ ಮಾಡಿರುವಂಥದ್ದು. ಧಾತುವಿಗೆ ದದಂತು ಅಂತಾಗೋಲ್ಲ, ದಧತು ಅಂತ ಆಗುತ್ತೆ. ಇರಲಿ, ಈ ಥರದ್ದು 1-2 ಅಪಾಣನೀಯ ರೂಪಗಳು ಪುರಾಣಗಳಲ್ಲಿರಲಿ, ರಾಮಾಯಣ ಮಹಾಭಾರತಗಳಲ್ಲಿರಲಿ, ಮಹಾಕವಿಗಳ ಕಾವ್ಯಗಳಲ್ಲೇ ಕೆಲವೊಮ್ಮೆ ಕಂಡು ಬರುತ್ತವೆ. ಅದು ದೊಡ್ಡದಲ್ಲ. ಆದರೆ ಭಾಷೆ ಬಹಳ
ಪ್ರಸನ್ನ ಗಂಭೀರವಾದದ್ದು, ತಿಳಿಯಾದದ್ದು, ಮನೋಹರವಾದದ್ದು. ಆಮೇಲೆ ಛಂದಸ್ಸುಗಳು ಇಂಪಾಗಿರುವಂಥ ಬಗೆ ಬಗೆಯಾದ ಛಂದಸ್ಸುಗಳು ಬರುತ್ತವೆ. ಕಲ್ಪನೆಗಳು ರಮಣೀಯವಾಗಿವೆ, ಅಲಂಕಾರವಾಗಿ ಚೆನ್ನಾಗಿ ಸಾಲಂಕಾರ ಮನೋರಮ ಅನ್ನುವಂತೆ ಆ ಭಾಷೆ ಇದೆ. ಮುಖ್ಯವಾಗಿ ವಾಮನಾವತಾರವನ್ನು ಕೇಂದ್ರದಲ್ಲಿಟ್ಟುಕೊಂಡು ಮಿಕ್ಕ ಅನೇಕ ಕಥೆಗಳನ್ನು ಹಿಂದೆ ಮುಂದೆ ಹೆಣೆದುಕೊಂಡು ಬರುತ್ತದೆ ಈ ಒಂದು ಪುರಾಣ. ಇದನ್ನು ಬ್ರಹ್ಮಮಾನಸ ಪುತ್ರರಲ್ಲಿ ನವಬ್ರಹ್ಮರಲ್ಲಿ ಒಬ್ಬರಾದ ಪುಲಸ್ತ್ಯ ಮಹರ್ಷಿಗಳು ನಾರದ ಮಹರ್ಷಿಗಳಿಗೆ ಹೇಳಿದ್ದು ಅಂತ. ಇದರೊಳಗೆ ಬಹಳ ದೊಡ್ಡದಾಗಿ ಬರುವಂಥದ್ದು ವಾಮನಾವತಾರದ ಜೊತೆಗೆ ಕುರುಕ್ಷೇತ್ರ ಮಹಾತ್ಮ್ಯ, ಅಲ್ಲಿಯೇ ಬಲಿ ಯಜ್ಞ ಮಾಡಿದ್ದು ಅಂತಲೂ ಬರುತ್ತೆ. ಆ ಕುರುಕ್ಷೇತ್ರದ ಅನುಬಂಧಿಯಾಗಿಯೇ ಸರಸ್ವತಿ ನದಿಯ ಮಹಾತ್ಮ್ಯ ತುಂಬ ವಿಸ್ತಾರವಾಗಿ ಅಲ್ಲಿರುವ ತೀರ್ಥಕ್ಷೇತ್ರಗಳ ಎಲ್ಲದರ ವರ್ಣನೆಯೂ ಕೂಡ ಬರುತ್ತೆ. ಆಮೇಲೆ ಶಿವನಿಗೆ ಸಂಬಂಧಪಟ್ಟ ಅನೇಕ ಕಥೆಗಳಿವೆ. ಅದು ದಕ್ಷ ಯಜ್ಞ ಇರಬಹುದು, ದಕ್ಷಾಧ್ವರ ಧ್ವಂಸ ಇರಬಹುದು, ದಾಕ್ಷಾಯಣಿಯ ಆಹುತಿಯ ಬಳಿಕ ಆಕೆ ಉಮಾ ಹೈಮವತಿ ಪಾರ್ವತಿಯಾಗಿ ಹುಟ್ಟಿದ್ದರ ಕಥೆ ಇರಬಹುದು, ಶಿವಪಾರ್ವತಿಯರ ವಿವಾಹ, ಗಣಪತಿ ಸ್ಕಂದಾದಿಗಳ ಜನನ, ಆಮೇಲೆ ಅಂಧಕಾಸುರನ ವಧೆ, ಈ ಥರದ ಹಲವು ವಿಷಯಗಳು. ಕಡೆಗೆ ಶಿವನ ಲೀಲೆಗಳಲ್ಲಿ ಒಂದಾದ ದಾರುಕಾವನ ಲೀಲೆ, ಇವು ಕೂಡ ಬರುತ್ತೆ. ಅದಾದ ಮೇಲೆ ಬ್ರಹ್ಮ ಕಪಾಲದ ಆ ಪ್ರಸಂಗ ಕೂಡ ಇಲ್ಲಿ ಬರುತ್ತೆ. ಹಾಗೆ ನರನಾರಾಯಣ ಪ್ರಸಂಗ, ಉರ್ವಶಿ ಪ್ರಸಂಗ ಇವು ಕೂಡ ಉಂಟು. ಸಾಕಷ್ಟು ವಿಷಯಗಳಿವೆ, ಕಥೆಗಳು ಬೇಕಾದಷ್ಟಿವೆ. ಅದು ತಪತಿ ಸಂವರ್ಣರ ಕಥೆ ಇರಬಹುದು, ಮಹಿಷಾಸುರ ಮರ್ದಿನಿಯ ಕಥೆ ಇರಬಹುದು, ಮತ್ತು ಬೇರೆ ಬೇರೆ ಮನುಗಳ ಕಥೆ ಇರಬಹುದು. ಇವುಗಳೆಲ್ಲವೂ ಕೂಡ ಆಕರ್ಷಕವಾಗಿ ನಮಗೆ ಇಲ್ಲಿ ಕಾಣಸಿಗುತ್ತವೆ. ಅದಾದ ಮೇಲೆ ವೇದವತಿಯ ವೃತ್ತಾಂತ, ದಧೀಚಿಯ ವೃತ್ತಾಂತ, ಘೃತಾಚಿ ಮೊದಲಾದ ಅಪ್ಸರೆಯರ ವೃತ್ತಾಂತ, ಅರಜೆ ಅಂತ ಶುಕ್ರಾಚಾರ್ಯರ ಮಗಳು ಆಕೆಯ ಮತ್ತು ದಂಡ ಅನ್ನುವ ಮಹಾರಾಜ ಅವನ ಕಥೆ, ದಂಡಕಾರಣ್ಯ ಹೇಗಾಯಿತು ಅನ್ನುವಂಥದ್ದು, ಪ್ರಹ್ಲಾದಾದಿಗಳ ಜೀವನ ಕಥಾನಕ, ಪುರೂರವನ ಕಥೆ, ಹೀಗೆ ಸಾಕಷ್ಟು ಕಥೆಗಳು ಇಲ್ಲಿವೆ. ಈ ಕಾರಣದಿಂದಲೇ ಗರುಡ ಪುರಾಣದ ತುಂಬ ಕೇವಲ ನಾಮಿನ್ಕ್ಲೇಚರ್ ಅಂತ ಹೇಳ್ಬೋದಾದ ಹೆಸರು ವಿವರ ತಾಂತ್ರಿಕ ವಿಷಯಗಳು ಮತ್ತಷ್ಟು ಅನ್ನುವಂಥದ್ರಿಂದ ಒಂದೇ ಒಂದು ಕಥೆಯೂ ಬರದೆ ನೀರಸ ಅಂತ ಅನಿಸಿರಬಹುದಾದ ಶ್ರೋತೃಗಳಿಗೆ ಸ್ವಲ್ಪವಾದರೂ ಸರಸ, ಸುಬೋಧ ಮತ್ತು ರಸಮಯ ಅಂತ ಅನ್ನಿಸಲಿ ಅಂತ ಈ ಒಂದು ವಾಮನ ಪುರಾಣ ಅದನ್ನು ಕೈಗೊಂಡಿದ್ದಾಯಿತು. ಅನೇಕ ಪುರಾಣಗಳು ಮಹಾಭಾರತದ ಮೊದಲನೆಯ ಶ್ಲೋಕ ಅಂತ ಯಾವುದುಂಟು, ಸಾಂಪ್ರದಾಯಿಕವಾದ ನಮ್ಮ ಮಂಗಳ ಶ್ಲೋಕ, ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತ್ ಅನ್ನುವುದರಿಂದಲೇ ಆರಂಭವಾಗುತ್ತೆ. ಇದು ಏನು ಮಹಾಭಾರತದ ಮಂಗಳ ಶ್ಲೋಕ ಹೋಗಿ ಪುರಾಣಗಳಲ್ಲಿ ಬಂದಿವೆ ಅಂತಂದರೆ ಅದಕ್ಕೆ ಭವಿಷ್ಯ ಪುರಾಣದಲ್ಲಿ ಬರುತ್ತೆ. ಅಷ್ಟಾದಶ ಪುರಾಣಾನಿ ರಾಮಸ್ಯ ಚರಿತಂತಥ ಕಾರ್ತ್ಸ್ನ್ಯಂ ವೇದಂ ಪಂಚಮಂಚ ಯನ್ಮಹಾಭಾರತಂ ವಿದುಃ ಜಯೇತಿ ನಾಮ ಚೈತೇಷಾಂ ಪ್ರವದಂತಿ ಮನೀಷಿಣಃ ಅಂತ ರಾಮಾಯಣ, ಮಹಾಭಾರತ ಮತ್ತು ಅಷ್ಟಾದಶ ಪುರಾಣಗಳು ಇವೆಲ್ಲವನ್ನೂ ಸೇರಿಸಿ ಒಂದೇ ಜಯ ಅಂತ ಹೇಳ್ತೀವಿ ಅಂತ. ಅಂದರೆ ಜಯ ಅನ್ನೋದಕ್ಕೆ ಇದೆಲ್ಲವೂ ಅಂತ ಅನ್ನುವ ಅರ್ಥ ಇರೋದರಿಂದ, ಮತ್ತು ವೇದವ್ಯಾಸರದೇ ಗ್ರಂಥ, ಹಾಗಾಗಿ ಅವರು ತಮ್ಮ ಗ್ರಂಥದ ಒಂದು ಮಂಗಳ ಶ್ಲೋಕವನ್ನು ಇನ್ನೊಂದು ಗ್ರಂಥಕ್ಕೆ ಇಟ್ಟುಕೊಂಡ್ರೆ ಯಾರೂ ಆಕ್ಷೇಪ ಮಾಡುವಂತೆ ಇಲ್ಲ ಅನ್ನುವುದು ಬರುವ ಒಕ್ಕಣೆ. ಅಲ್ಲಿ ಮೊದಲಿಗೆ ನಾರದ ಮಹರ್ಷಿಗಳು ಬಂದು ಪ್ರಹ್ಲಾದನ ಮಹಾತ್ಮೆ ಏನು, ಮತ್ತು ಪ್ರಹ್ಲಾದನಂಥ ಸಜ್ಜನನ ಕುಟುಂಬದಲ್ಲಿ, ಮಹಾವಿಷ್ಣು ಭಕ್ತನ ಕುಟುಂಬದಲ್ಲಿ ವಿಷ್ಣುದ್ವೇಷಿಯಾಗಿ ಮೊದಲು ರೂಪುಗೊಂಡಿದ್ದ ಬಲಿ ಹೇಗೆ ಹುಟ್ಟಿದ, ಆಮೇಲೆ ಬಲಿ ಹೇಗೆ ವಿಷ್ಣು ಭಕ್ತನಾದ, ಇದನ್ನೆಲ್ಲ ತಿಳಿಯಬೇಕು ಅಂತ ಇದೆ. ಮತ್ತು ಬಲಿಯನ್ನು ಬಂಧನ ಮಾಡುವುದಕ್ಕೆ ಮಹಾವಿಷ್ಣು ಯಾವ ರೀತಿಯಾಗಿ ವಾಮನಾವತಾರವನ್ನು ಮಾಡಿದ ಅದನ್ನೆಲ್ಲ ಹೇಳಬೇಕು ಅಂತ. ಅದಕ್ಕೆ ಆಗಲಿ ಅಂತ ಪುಲಸ್ತ್ಯ ಮಹರ್ಷಿ ತುಂಬ ಚೆನ್ನಾಗಿ ಆರಂಭ ಮಾಡ್ತಾನೆ. ಹಾಗೆ ಆರಂಭ ಮಾಡುವಾಗ ಮೊದಲಿಗೆ ನೋಡಿ, ಪುರಾಣಂ ವಾಮನಂ ವಕ್ಷ್ಯೆ ಕ್ರಮಾನ್ ನಿಖಿಲಮಾದಿತಃ ಅವಧಾನಂ ಸ್ಥಿರಂ ಕೃತ್ವ ಶೃಣುಷ್ವ ಮುನಿಸತ್ತಮ ಅಂತ ವಾಮನ ಪುರಾಣ ಹೇಳ್ತೀನಿ ಅಂತ ತೆಗೆದುಕೊಂಡು ಮೊದಲಿಗೆ ಆರಂಭ ಮಾಡೋದು ಶಿವ ಪಾರ್ವತಿಯರ ವಿವಾಹಾನಂತರದ ಗೃಹ ಜೀವನದ ಬಗ್ಗೆ. ಅಂದರೆ ಪಾರ್ವತಿ ಮದುವೆ ಮಾಡಿಕೊಂಡು ಬಂದಾಗ ಶಿವನ ಸಂಸಾರ ಹೇಗಿತ್ತು, ಅವಳು ಏನನ್ನು ನಿರೀಕ್ಷೆ ಮಾಡಿದಳು ಅಂತ ಒಳ್ಳೆ ವಿನೋದವಾಗಿ ಆರಂಭವಾಗುತ್ತದೆ. ಪುರ ಹೈಮವತೀ ದೇವಿ ಮಂದರಸ್ಥಂ ಮಹೇಶ್ವರಂ ಉವಾಚ ವಚನಂ ದೃಷ್ಟ್ವಾ ಗ್ರೀಷ್ಮಕಾಲಮುಪಸ್ಥಿತಂ ಗ್ರೀಷ್ಮ ಪ್ರವೃತ್ತೋ ದೇವೇಶ ನಚತೆ ವಿದ್ಯತೆ ಗೃಹಂ ಯತ್ರ ವಾತಾತಪೌ ಗ್ರೀಷ್ಮೆ ಸ್ಥಿತಯೋರ್ ನೌ ಗಮಿಷ್ಯತಃ
ಇದೀಗ ಗ್ರೀಷ್ಮ ಋತು ಬಂತು. ಗ್ರೀಷ್ಮದಲ್ಲಿ ಬಿಸಿಲು ಜಾಸ್ತಿ, ಆಮೇಲಂತೂ ಈ ಬಿಸಿಲಿನ ತುಪ್ಪಟ್ಟು ಮಳೆಗಾಲ, ಗಾಳಿ, ಮಳೆ, ಬಿರುಬು, ಮೋಡಗಳದು ಹೆಚ್ಚಿರುತ್ತೆ. ಈಗ ಮನೆಯಿಲ್ಲ, ನಾವು ನೋಡಿದ್ರೆ ಬೆಟ್ಟದ ಮೇಲೆ ಕೂತಿದ್ದೀವಿ, ನಮಗೆ ಒಂದು ಮನೆ ಬೇಡವೇ, ಮದುವೆ ಆದ ಮೇಲೆ ಮನೆ ಇರಬೇಕು, ಅದಕ್ಕೇನು ಮಾಡೋಣ ಅಂತ. ಆಗ ಇತ್ಯುಕ್ತ ಶಂಕರೇಣಾಥ ವೃಕ್ಷಚ್ಛಾಯಾಸು ನಾರದ ನಿದಾಘಕಾಲ ಮನಯತ್ ಸಮಂ ಶರ್ವೇಣ ಸಾಸತಿ. ಆಗ ಈಗ ಬೇಸಿಗೆ ಕಾಲ, ತಂಪಾಗಿ ಮರದ ಕೆಳಗಡೆ ಇಡೋಣ, ಮನೆ ಒಳಗಡೆ ಯಾಕೆ ಶೆಕೆ ಅಂತಂತಾನೆ. ಆಯಿತು ಅಂತ ಅಲ್ಲಿಯೇ ಮರದ ಕೆಳಗೆ ಸಂಸಾರ ಸಾಗಿಸಿದ್ರಂತೆ. ಆಮೇಲೆ ನಿದಾಘಾಂತೆ ಸಮುದ್ಭೂತ ನಿರ್ಜನಾಚರಿತೋದ್ಭುತ ಘನಾಂಧಕಾರಿತಾಶೋ ವೈ ಪ್ರವೃಟ್ಕಾಲೋತಿ ರಾಘವಾನ್. ಮೋಡ ಬಂತು, ಮಳೆ ಬಂತು, ಕಾಮನಬಿಲ್ಲು, ಮಿಂಚು, ಗುಡುಗು, ಸಿಡಿಲು ಎಲ್ಲ. ಆಗ ತನ್ದೃಷ್ಟ್ವಾ ದಕ್ಷ ತನುಜ ಪ್ರಾವೃಟ್ಕಾಲಂ ಉಪಸ್ಥಿತಂ ಪ್ರೋವಾಚ ವಾಕ್ಯಂ ದೇವೇಶಂ ಸತೀ ಸ ಪ್ರಣಯಂ ತದ. ಇವಳು ಪಾರ್ವತಿ ಅಂದರೆ ದಕ್ಷನ ಮಗಳು, ದಾಕ್ಷಾಯಿಣಿ. ಆ ಕಾಲದ ಒಂದು ರೀತಿ. ಅವಳು ಇನ್ನು ಮಳೆಗಾಲ ಬಂತು, ಈಗ ಮರದ ಕೆಳಗಿರೋಕ್ಕೆ ಸಾಧ್ಯವಿಲ್ವಲ್ಲ, ಏನು ಮಾಡೋಣ ಅಂತ. ಅಲ್ಲಿ ತುಂಬ ಚೆನ್ನಾಗಿರ್ತಕ್ಕಂಥ ಮಳೆಗಾಲದ ವರ್ಣನೆ ಬರುತ್ತೆ. ಸೊಗಸಾಗಿರುವ ಉಪಜಾತಿ ವಂಶಸ್ಥವಿಲ ಅಂತ ಹೇಳುವಂಥ ಕರಂಬ ಜಾತಿ ಅಂತಲೂ ಕೂಡ ಕರೀತಾರೆ. ವಂಶಸ್ಥ ಮತ್ತು ಇಂದ್ರವಂಶ ಛಂದಸ್ಸುಗಳ ಮಿಶ್ರಣದಿಂದ, ಹಾಗೆ ಇಂದ್ರವಜ್ರ ಉಪೇಂದ್ರವಜ್ರ ಛಂದಸ್ಸುಗಳ ಮಿಶ್ರಣದಿಂದ ಉಪಜಾತಿ ಅಂತ ಎಲ್ಲ ಛಂದಸ್ಸುಗಳಲ್ಲಿ ತುಂಬ ಸೊಗಸಾಗಿ ಮಳೆಗಾಲದ ವರ್ಣನೆಯನ್ನು ಮಾಡ್ತಾಳೆ. ವಿವಹಂತಿ ವಾತ ಹೃದಯಾವಧಾರಣ ಗರ್ಜಂತ್ಯಮಿ ತೋಯಧರ ಮಹೇಶ್ವರ ಸ್ಫುರಂತಿ ನೀಲಾಭ್ರ ಗಣೇಶು ವಿದ್ಯುತೋ ವಾಸಂತಿ ಕೇಕಾರವಮೇವ ಬರ್ಹಿಣಃ ಪತಂತಿ ಧಾರಾ ಗಗನಾತ್ ಪರಿಚ್ಯುತ ಬಕಾಬಲಕಾಶ್ಚ ಸರಂತಿ ತೋಯದಾನ್ ಕದಂಬ ಸರ್ಜಾರ್ಜುನ ಕೇತಕೀ ದ್ರುಮಾ ಪುಷ್ಪಾಣಿ ಮುಂಚಂತಿ ಸುಮಾರು ತಾಹತಾಹ. ತುಂಬ ಚೆನ್ನಾಗಿ ಸರ್ಜ, ಅರ್ಜುನ, ಕದಂಬ, ನೀಪ ಮೊದಲಾದ ವೃಕ್ಷಗಳು ಹೂವು ಬಿಟ್ಟಿವೆ. ನೇರಳೆ ಮರಗಳು ಫಲಭರಿತವಾಗಿವೆ. ಜೋರಾಗಿ ಗಾಳಿ ಬೀಸ್ತಾ ಇದೆ. ನೀಲಿಯ ಮೋಡಗಳು ಆಕಾಶವನ್ನು ಆವರಿಸಿವೆ. ಸೊಗಸಾಗಿ ಕಾಮನಬಿಲ್ಲು ಕಾಣ್ತಾ ಇದೆ. ಚಾತಕ ಪಕ್ಷಿಗಳು ಬಾಯ್ಬಿಟ್ಟು ಹಾರಾಡ್ತಿವೆ. ನವಿಲುಗಳು ಕುಣಿದಾಡುತ್ತಾ ಇವೆ. ಕಮಲಗಳು ದಳ ಉದುರಿಸಿಕೊಳ್ತಾ ಇವೆ. ಬಲಾಹಕ ಪಕ್ಷಿಗಳು ಆಕಾಶದಲ್ಲಿ ಹಾರ್ತಾ ಇವೆ. ಕಪಿಗಳು, ಮೃಗಗಳು ಉಲ್ಲಾಸದಿಂದ ಇವೆ. ಇಂಥ ಒಂದು ಕಾಲದಲ್ಲಿ ನೀಲಶ್ಚ ಮೇಘಶ್ಚ ಸಮಾವೃತಂ ನಭಃ. ಏನು ಮಾಡೋದು, ಮಳೆಗಾಲ ಬಂದುಬಿಟ್ಟಿದೆಯಲ್ಲ. ಫಲಿಶ್ಚ ಬಿಲ್ವಾ ಪಯಸಾ ತಥಾಪಗಾಹ. ಬಿಲ್ವಾದಿ ವೃಕ್ಷಗಳು ಫಲಭರಿತವಾಗಿವೆ. ಮರಗಿಡಗಳಿಗೆ ಹೊಸ ಸ್ನಾನ ಆದಂತೆ ಇದೆ. ಹೀಗಿರುವಾಗ ಇತೀದೃಶೇ ಶಂಕರ ದುಸ್ಸಹೇದ್ಭುತೆ ಕಾಲೇ ಸುರಾದ್ರೇ ನನು ತೇ ಬ್ರವೀಮಿ ಗೃಹಂ ಕುರುಷ್ವತ್ರ ಮಹಾಚಲುತ್ತಮೆ ಸುನಿರ್ವೃತ ಏನ ಭವಾಮಿ ಶಂಭೋ. ಇನ್ನು ಎಷ್ಟು ದಿವಸ ಮೇರು ಪರ್ವತದ ಮೇಲೆ ಮರಗಳ ಕೆಳಗೆ ಇರೋದು, ಸಂಸಾರವನ್ನು ಸಾಗಿಸೋದು, ಮನೆ ಮಾಡು ಅಂತಾಳೆ. ಆಗ ಶಿವ ಕೇಳಿಬಿಟ್ಟು ಹೇಳ್ತಾನೆ, ಮಮೋಪವೀತಂ ಭುಜಗೇಶ್ವರ ಶುಭೆ ಕರ್ಣೇಪಿ ಪದ್ಮಶ್ಚ ತಥೈವ ಪಿಂಗಲಃ ಕೇಯೂರಮೇಕಂ ಮಮ ಕಂಬರಸ್ತ್ವಹಿ ದ್ವಿತೀಯಮನ್ಯೋ ಭುಜಗೋ ಧನಂಜಯ. ನನಗೆ ಯಜ್ಞೋಪವೀತವೂ ಹಾವಾಗಿದೆ, ಕರ್ಣಕುಂಡಲ ಕಮಲವಾಗಿದೆ, ಉತ್ತರೀಯವಾದರೆ ಗಜಾಜನವಾಗಿದೆ, ಹುಡುಗಿಯಾದರೆ ವ್ಯಾಘ್ರಾಜನವಾಗಿದೆ. ಹೀಗಿರುವಲ್ಲಿ ಹಣೆಯ ಅಲಂಕಾರ ಬೆಂಕಿಯಾಗಿದೆ. ನಾಗಸ್ತತೈವ ಅಶ್ವತರೋಹಿ ಕಂಕಣಂ ಸವ್ಯೇತರೆ ತಕ್ಷಕ ಉತ್ತರೇ ತಥಾ ನೀಲೋಪಿ ನೀಲಾಂಜನ ತುಲ್ಯವರ್ಣ ಶ್ರೋಣೀತಟೆ ರಾಜತಿ ಸುಪ್ರತಿಷ್ಠ. ಬೇರೆ ಬೇರೆ ಸರ್ಪಗಳು ಒಂದು ಬುಡದಾರವಾದರೆ ಒಂದು ಕಂಕಣ, ಒಂದು ತೋಳುಬಂತಿ ಹೀಗಾಗಿಬಿಟ್ಟಿವೆ. ಅದರಿಂದ ನನಗೆ ಮನೆ ಕಟ್ಟುವ ಶಕ್ತಿ ಇಲ್ಲ ಅಂತಾನೆ. ಆಗ ಇತಿ ವಚನ ಮಥೋಗ್ರಂ ಶಂಕರಾತ್ ಸಾ ಮೃಣಾನಿ ಋತಮಪಿ ತದಸತ್ಯಂ ಶ್ರೀಮದಾಕರ್ಣ್ಯ ಭೀತ ಅವನಿತಲಮವೀಕ್ಷ್ಯ ಸ್ವಾಮಿನೋ ವಾಸಕೃಚ್ಛ್ರಾತ್ ಪರಿವದತಿ ಸರೋಷಂ ಲಜ್ಜಯೋಚ್ಛಸ್ಯ ಚೋಷ್ಣಂ. ಕೋಪ ಬಂದವಳು, ಇವನು ಗಂಡ ಸುಳ್ಳು ಹೇಳ್ತಿದ್ದಾನೆ ಅಂತ ಗೊತ್ತು. ಕಥಂ ಹಿ ದೇವದೇವೇಶ ಪ್ರವೃಟ್ಕಾಲೋ ಗಮಿಷ್ಯತಿ ವೃಕ್ಷಮೂಲೆ ಸ್ಥಿತ ಯಾಮೆ ಸುದುಃಖೇನ ವದಾಮ್ಯತಃ. ಇನ್ನು ಹೇಗೆ ಮಳೆಗಾಲ ಕಳೆಯೋದು, ನೀನೇ ಹೇಳು ಅಂತಂತಾಳೆ. ಆಗ ಅವನು ಹೇಳ್ತಾನೆ, ನಾವು ಮೋಡಗಳಿಂದ ಮೇಲಕ್ಕೆ ಹೋಗಿಬಿಡೋಣ ಅಂತ. ಬಹಳ ಒಳ್ಳೆಯ ಸೊಲ್ಯೂಷನ್ನು. ಘನಾವಸ್ಥಿತ ದೇಹ ಯಃ ಪ್ರಾವೃಟ್ಕಾಲ ಪ್ರಯಾಸ್ಥಿತಿ ಯಥಾಂಬುದಾರ ನತವ ನಿಪತಿಷ್ಯಂತಿ ವಿಗ್ರಹೆ ತಥೋ ಹರಸ್ತದ್ಘನಖಂಡ ಮುನ್ನತಂ ಆರುಹ್ಯತಸ್ಥೌ ಸಹದಕ್ಷ ಕನ್ಯೆಯ ತಥೋ ಭವನ್ನಾಮ ಮಹೇಶ್ವರಸ್ಯ ಜೀಮೂತ ಕೇತುಸ್ತ್ವಿತಿ ವಿಶ್ರುತಂ ದಿವಿ.
ಮೋಡಗಳಿಗೂ ಮೇಲಿನ ಹಂತಕ್ಕೆ ಹೋಗಿ ನಿಂತರೆ ಮೋಡಗಳ ಮೇಲೆಯೇ ಸಂಸಾರ ಹೊಡೆದರೆ ಮಳೆ ಬರೋದಿಲ್ಲವಲ್ಲ, ಆ ರೀತಿ ಮಾಡೋಣ ಅಂತಾನೆ. ಹಾಗೆ ಹೋದಂದ್ರಿಂದ ಶಿವನಿಗೆ ಜೀಮೂತ ವಾಹನ, ಜೀಮೂತ ಕೇತು ಅನ್ನುವ ಒಂದು ಹೆಸರು ಬಂತು ಅಂತ ಹೇಳ್ತಾರೆ. ಆಮೇಲೆ ಶರತ್ಕಾಲ ಬರ್ತದೆ. ಶರತ್ಕಾಲದಲ್ಲಿ ತ್ಯಜಂತಿ ನೀಲಾಂಬುಧರ ನಭಸ್ಥಲಂ ವೃಕ್ಷಶ್ಚ ಕಂಕಾ ಸರಿತಸ್ತಟಾನಿ ಪದ್ಮಾಸ್ಸುಗಂಧಂ ಸುಗಂಧಂ ನಿಲಯಾನಿ ವಾಯಸ ರುರುರ್ವಿಷಾಣಂ ಕಲುಷಂ ಜಲಾಶಯ. ಈಗ ಒಂದೇ ಕ್ರಿಯಾಪದದಲ್ಲಿ ಅನೇಕವನ್ನು ಹೇಳುವ ಸಹೋತ್ಯಲಂಕಾರ ಇಲ್ಲಿ ಬರುತ್ತೆ. ಮೋಡಗಳು ಆಕಾಶವನ್ನು ಬಿಟ್ಟವು, ಮತ್ತು ಮರಗಳು ನೀರಿನ ಹನಿಗಳನ್ನು ಬಿಟ್ಟವು, ಹಂಸಗಳು ಮದವನ್ನು ಬಿಟ್ಟವು, ಮಾನಸ ಸರೋವರವನ್ನು ರಾಜಹಂಸಗಳು ಬಿಟ್ಟವು, ಮತ್ತು ಕೊಚ್ಚೆಯನ್ನು ಕಲುಷ ಸ್ವರೂಪವನ್ನು ನದಿಗಳು ಬಿಟ್ಟವು. ಆಮೇಲಿಂದ ತಮ್ಮ ಬುಡದ ಬಳ್ಳಿಯೊಳಗಿದ್ದಂಥ ಜೀವವನ್ನು ಹೊರಗೆ ತೆಗೆದುಕೊಂಡು ಬಂದು ಕಮಲಗಳು ಬಿಟ್ಟವು. ಜಿಂಕೆಗಳು ತಮ್ಮ ಕೊಂಬುಗಳನ್ನು ಕಳಚಿಕೊಂಡವು. ಹೀಗೆ ಶರತ್ಕಾಲ ಬಂದು ಜಗತ್ತೆಲ್ಲ ಬೇರೊಂದು ರೀತಿಯಲ್ಲಿ ಪರಿವರ್ತಿತವಾಯಿತು ಅಂತ ಪುರಾಣದಲ್ಲಿ ಬಹಳ ಚೆನ್ನಾಗಿ ಬರುತ್ತೆ. ತುಂಬ ಸೊಗಸಾದ ವರ್ಣನೆಗಳು ಕೂಡ ಬರ್ತವೆ. ಇರಲಿ, ಹೀಗೆ ಚೆನ್ನಾಗಿರತಕ್ಕಂಥ ಒಂದು ವರ್ಣನೆಗಳ ಮಧ್ಯೆ ಶಿವ ಧನಾಧ್ಯಕ್ಷನಾದಂಥ ಕುಬೇರನ್ನು ಕರೆಸಿ ತಾನು ಈಗ ಕೈಲಾಸದಲ್ಲಿ ನೆಲೆ ಮಾಡಿಕೊಳ್ಳಬೇಕು ಅಂತ ಹೇಳ್ತಾನೆ. ಅಲ್ಲಿಗೆ ಕೈಲಾಸದಲ್ಲಿ ವ್ಯವಸ್ಥೆ ಆಗುವಂಥದ್ದಾಗತ್ತೆ. ಆ ಸಂದರ್ಭದಲ್ಲಿಯೇ ಬ್ರಹ್ಮ ಕಾಣಿಸಿಕೊಳ್ತಾನೆ. ಬ್ರಹ್ಮನಿಗೂ ಶಿವನಿಗೂ ಒಂದು ತಗಾದೆ ಬರುತ್ತೆ. ವಿಷ್ಣು, ಬ್ರಹ್ಮ, ಶಿವ 3 ಜನ ಕಲಿತಾರೆ. ಆಗ ಶಿವ ಪಂಚಮುಖ, ಬ್ರಹ್ಮನೂ ಕೂಡ ಪಂಚಮುಖ. ಈ ಪಂಚಮುಖತ್ವ ತನಗೆ ಇರುವುದು, ಇನ್ನೊಬ್ಬರಿಗೆ ಇರಬಾರದು ಅಂತ. ಬ್ರಹ್ಮ ನನಗೆ ಮಾತ್ರ ಇರಬೇಕಾದದ್ದು, ನಿನಗೆ ಹೇಗೆ ಅಂತಂತಾನೆ. ಆಗ ರಾಜಸಃ ಪಂಚವದನೋ ವೇದ ವೇದಾಂಗಪಾರಗಃ ಸೃಷ್ಟಾ ಚರಾಚರಸ್ಯಾಸ್ಯ ಜಗತಃ ಅದ್ಭುತದರ್ಶನಃ ತಮೋಮಯಸ್ತಥೈವಾನ್ಯಃ ಸಮುದ್ಭೂತಸ್ತ್ರಿಲೋಚನಃ ಶೂಲಪಾಣಿ ಕಪರ್ತಿ ಚ ಅಕ್ಷಮಾಲಾಂಚ ದರ್ಶಯನ್. ನೀನು ತಾಮಸ, ನಾನು ರಾಜಸ, ನನಗಿರಬೇಕು ಹೆಚ್ಚಿನ ತಲೆ, ನಿನಗಲ್ಲ ಅಂತ ಮಾಡಿದಾಗ ಶಿವನಿಗೆ ಕೋಪ ಬಂದು ಅವನು ತನ್ನ ಕಿರುಬೆರಳಿನ ಉಗುರನ್ನು ಬೆಳೆಸಿ ಆ ಮೂಲಕ ಅವನ ತಲೆಯನ್ನು, 5ನೆಯ ತಲೆಯನ್ನು ಕತ್ತರಿಸಿದ ಅಂತ ಬರುತ್ತೆ. ತಚ್ಛ್ರುತ್ವಾ ಕ್ರೋಧಯುಕ್ತೇನ ಶಂಕರೇಣ ಮಹಾತ್ಮನ ನಖಾಗ್ರೇಣ ಶಿರಶ್ಚಿನ್ನಂ ಬ್ರಾಹ್ಮಂ ಪರುಷವಾದಿನಂ. ಆದರೆ ಆ ತಲೆ ಇವನ ಕೈಗೆ ಅಂಟಿಕೊಂಡು ಬಿಡ್ತು. ಬ್ರಹ್ಮನ ತಲೆ ಕಪಾಲವಾಗಿ ಇವನ ಕೈಗೆ ಅಂಟುಕೊಳ್ತು ಅಂತ. ಇದು ಒಂದು ಪ್ರಶ್ನೆ. ಈ ಪುರಾಣಗಳಲ್ಲಿ ಒಂದು ದೇವತೆಯನ್ನು ನೋಡಿದ್ರೆ ಮತ್ತೊಂದು ದೇವತೆಗೆ ಆಗದೇ ಇರುವುದು, ಅವರನ್ನು ಇವರು ಕಚ್ಚಾಡುವುದು, ಗುದ್ದಾಡುವುದು ನಮ್ಮ ರಾಜಕೀಯ ವ್ಯಕ್ತಿಗಳಿಗಿಂತ ಯಾವ ಮಟ್ಟದಲ್ಲಿಯೂ ಕಡಿಮೆ ಇಲ್ಲ, ಇದು ಹೇಗೆ ಅಂತ ಇದನ್ನೇ ಇಟ್ಟುಕೊಂಡು ಕ್ರೈಸ್ತ, ಮುಸಲ್ಮಾನ ಮೊದಲಾದ ಮತಗಳವರು ನಿಮ್ಮ ಪುರಾಣಗಳಲ್ಲಿ ಒಂದು ದೇವತೆಯನ್ನು ಕಂಡ್ರೆ ಮತ್ತೊಂದು ದೇವತೆಗೆ ಆಗುವುದಿಲ್ಲ, ಪರಸ್ಪರ ಆಧಿಕ್ಯಕ್ಕೆ ಪ್ರಯತ್ನ ಮಾಡ್ತಾರೆ ಅಂತೆಲ್ಲ ಹೇಳುವುದುಂಟು. ಆದರೆ ಅದು ಹಾಗಲ್ಲ. ಅಲ್ಲಿರುವಂಥದ್ದು ಬಹಳ ಒಳ್ಳೆಯ ಆಧ್ಯಾತ್ಮಿಕ ಸ್ವಾರಸ್ಯ ಇದೆ. ಅದು ಏನು, ಆ ಕಡೆಗೆ ನಾವೀಗ ಗಮನ ಹರಿಸೋಣ. ಬ್ರಹ್ಮನಿಗೆ ಪಂಚಮ ಮುಖ, 5ನೇ ಮುಖ, ಅದು ಶಿವನಿಂದ ನಿವೃತ್ತವಾಯಿತು. ಅಂದರೆ ಏನಿಲ್ಲ ತಾತ್ಪರ್ಯ, ಶಿವನಿಗೆ 5 ಮುಖ. ಶಿವ ಪಂಚಕೃತ್ಯ ಪರಾಯಣ. ಪಂಚಕೃತ್ಯಗಳು ಯಾವುದು? ನಮಗೆ ಗೊತ್ತಿರುವಂಥದ್ದು ಸೃಷ್ಟಿ, ಸ್ಥಿತಿ, ಲಯ, ಅನುಗ್ರಹ, ತಿರೋಧಾನ ಅಂತ. ಅಂದರೆ ಈ ಸೃಷ್ಟಿ, ಸ್ಥಿತಿ, ಲಯಗಳನ್ನೂ ಕೂಡ ಮಾಡುವ ಪರಮೇಶ್ವರ ಅವನು, ಮತ್ತು ಈ ಲೋಕವನ್ನು ಅನುಗ್ರಹ ಮಾಡಿ ಮೋಕ್ಷವನ್ನು ಕೂಡ ಕೊಡುವಂಥವನು ಅಂತ. ಇದು ಶಿವಾದ್ವೈತದ ವೈಶಿಷ್ಟ್ಯ. ಅದರ ಜೊತೆಗೆ ಪಂಚಭೂತಾತ್ಮಕವಾದದ್ದು ಆತನ ಮುಖ. 5 ಮುಖ ಪಂಚಕ ಸದ್ಯೋಜಾತ, ಅಘೋರ, ವಾಮದೇವ, ಈಶಾನ, ತತ್ಪುರುಷ ಅಂತ ಪ್ರಸಿದ್ಧವಾದದ್ದು ಅಂತ. ಮುಖ ಅನ್ನುವುದು ಅವನ ಕಾರ್ಯವೈಖರಿಗೆ ಸಂಬಂಧಪಟ್ಟಂಥದ್ದು. ಸಾಮಾನ್ಯವಾಗಿ ಮನುಷ್ಯರ ಯೋಗ್ಯತೆಯನ್ನು ಅವ್ರ ಮುಖದಿಂದ ಅಳಿತೀವಿ. ಮುಖ ನೋಡಿದ್ರೆ ಗೊತ್ತಾಗೋಲ್ವೇ ಅವರಿಗೆ ಕೆಲಸ ಮಾಡೋದಕ್ಕೆ ಯೋಗ್ಯತೆ ಇದೆಯಾ ಇಲ್ಲವಾ ಅಂತ. ಬ್ರಹ್ಮ ಮಾಡುವ ಸೃಷ್ಟಿ ಯಾವ ರೀತಿಯಾದದ್ದು? ಹುಟ್ಟಬೇಕು, ಅಲ್ಲಿ 4 ಅವಸ್ಥೆಗಳು ಬ್ರಹ್ಮ ಕೊಡಬೇಕಾದದ್ದು. ನಮಗೆ ಒಟ್ಟು ಇರುವಂಥದ್ದು ಎಷ್ಟು? ಸಾಮಾನ್ಯವಾಗಿ 6 ಅವಸ್ಥೆಗಳು ಅಂತ ಹೇಳ್ಬಿಟ್ಟಂತೀವಿ. ಯಾವುದು? ಶೈಶವ, ಕೌಮಾರ, ಯೌವನ, ಪ್ರೌಢತ್ವ, ಆಮೇಲಿಂದ ವಾರ್ಧಕ, ಮರಣ ಅಂತ. ಇಲ್ಲಿ ವಾರ್ಧಕ, ಮರಣ ಅಳಿಯುವಂಥದ್ದು
ಹೆಚ್ಚಾಗಿ ಶಿವನಿಗೆ ಸಂಬಂಧಪಟ್ಟಿದ್ದೇ ಹೊರತು ಬ್ರಹ್ಮನಿಗೆ ಸಂಬಂಧಪಟ್ಟಿದ್ದಲ್ಲ. ಬ್ರಹ್ಮ 4 ಕೃತ್ಯಗಳು ಮಾಡೋದಕ್ಕೆ 4 ಮುಖ ಬೇಕು. ಸೃಷ್ಟಿಯಲ್ಲಿ ಬೆಳೆದು ಪ್ರೌಢವಾಗಿ ನಿಲ್ಲುವವರೆಗೆ ಸೃಷ್ಟಿಯ ಮುಖ, ಆ ನಿಂತಿದ್ದು ಚೆನ್ನಾಗಿ ಸಲ್ಲುವವರೆಗೆ ಸ್ಥಿತಿಯ ಮುಖ, ಆಮೇಲೆ ಅದು ಅವನತವಾಗಿ ವಿಲೀನವಾಗೋದ್ರೊಳಗೆ ಪ್ರಳಯದ ಲಯದ ಮುಖ. ಹಾಗಾಗಿ 4 ಮುಖ ಅನ್ನುವಂಥದ್ದು ಸೃಷ್ಟಿಗೆ ಬೇಕಾದಂಥ 4 ಅಂಗಗಳನ್ನು ಒಳಗೊಂಡಂಥದ್ದು ಅಂತ. ಮತ್ತು ಇನ್ನೂ ಒಂದು ಸ್ವಾರಸ್ಯ ಏನೆಂದರೆ, ಎಲ್ಲ ಸೃಷ್ಟಿಯು 4 ವೇದ ಪುರಸ್ಸರವಾಗಿ ಆಗುತ್ತದೆ ಅಂತ. ಋಗ್ಯಜು ಸಾಮ ಅಥರ್ವಗಳು 4 ಬ್ರಹ್ಮನ ಬಾಯಿಂದ ಹೊರಬಂದುವು ಅಂತ. ಇದಕ್ಕೆ ಅತಿರಿಕ್ತವಾದರೆ ಅದು ಸೃಷ್ಟಿಯಾಗೋಲ್ಲ, ಲಯದ ಕಡೆ ಹೋಗುತ್ತೆ ಅಂತ. ಅಂಥ ಲಯ ವಿಚಾರ ಮಾಡುವಂಥ ಮುಖ ಇರಬಾರದು ಅಂತ. ಅದು ಇಲ್ಲದಂತೆ ಮಾಡುವುದು ಲಯಕರ್ತನ ಕೆಲಸವಾದ್ದರಿಂದ ಅವನು ಮಾಡಿದ್ದು ಅನ್ನುವಂಥದ್ದು. ಆ ಒಂದು ಭಾವವನ್ನು ಸೊಗಸಾಗಿ ಕಾವ್ಯರೂಪದಲ್ಲಿ ಕಥಾರೂಪವಾಗಿ ಹೇಳೋದಕ್ಕೆ ಈ ಥರ ಮಾಡಿರುವಂಥದ್ದು. ಮತ್ತು ಮಾನವ ಭಾವವನ್ನು ಅಲ್ಲಿ ಆರೋಪ ಮಾಡಿದರೆ ಒಂದು ಸೊಗಸು ಇರುತ್ತದೆ. ಮತ್ತು ಇನ್ನೊಂದು ಏನು, ಶಿವನ ಕೈಗೆ ಅದು ಅಂಟುಕೊಂಡು ಬಿಡ್ತು ಅಂದರೆ ಇವನಿಗೆ ಬಂತಲ್ಲ ಗ್ರಹಚಾರ ಅಂತಂದರೆ ಇಲ್ಲಿ ಇಷ್ಟೇ. ಲಯ ಅನ್ನುವಂಥದ್ದು ಯಾವುದಿದೆ ಅದು ಸೃಷ್ಟಿಯನ್ನು ಅಂಟಿಕೊಂಡೇ ಬರುವಂಥದ್ದು. ಅದಕ್ಕೆ ಪ್ರತ್ಯೇಕವಾದಂಥ ಅಸ್ತಿತ್ವ ಇಲ್ಲ, ಎಲ್ಲ ಒಂದನ್ನೊಂದು ಸಂಬಂಧವಾಗಿ ಇರುವಂಥದ್ದು. ಆ ಬ್ರಹ್ಮಕಪಾಲ ಶಿವನ ಕೈಗೆ ಅಂಟಿಕೊಂಡಿರುವಂಥದ್ದು ಅದರ ಸಂಕೇತ. ಜೊತೆಗೆ ಆ ಬ್ರಹ್ಮಕಪಾಲದಲ್ಲಿ ಹಾಕಿದ್ದೆಲ್ಲ ಎಷ್ಟು ಹಾಕಿದ್ರೂ ತುಂಬುವುದಿಲ್ಲ ಅಂತ. ಅಂದರೆ ಆ ಎಟರ್ನಲ್ ಡೆತ್ ಅಂತ ಯಾವುದಿದೆ, ಆತ್ಯಂತಿಕ ಲಯ ಅಂತ, ಅದಕ್ಕೆ ಏನು ಹಾಕಿದ್ರೂ ತುಂಬುವಂಥದ್ದಲ್ಲ. ಅಂಥದ್ದು ಕಳಚಿಕೊಳ್ಳುವುದು ಎಲ್ಲಿ? ಜ್ಞಾನ ಎಲ್ಲಿ ಸಿದ್ಧವಾಗುತ್ತದೆಯೋ ಅಲ್ಲಿ ಅದು ಕಳಚಿಕೊಳ್ಳುವಂಥದ್ದು ಅಂತ. ಹೀಗಾಗಿ ವೇದಾಂತ ದೃಷ್ಟಿಯಿಂದ ನೋಡಿದಾಗ ಈ ಹುಟ್ಟು, ಬೆಳವಣಿಗೆ, ಸಾವು ಹೇಳ್ತಾರಲ್ಲ ಷಡ್ವಿಕಾರಗಳು ಅಂತ. ಅಸ್ಥಿ, ಜಾಯತೆ, ವರ್ಧತೆ, ಉಪಚೀಯತೆ, ಪರಿಣಮತೆ ಮತ್ತು ಶೀರ್ಯತೆ ಅಂತ ಈ 6 ವಿಕಾರಗಳನ್ನು ಷಡ್ವಿಕಾರಗಳು ಅಂತಲೂ ಹೇಳ್ತಾರೆ. ಇದೆ ಹುಟ್ಟುತ್ತೆ, ಇದೆ ಬೆಳೆಯುತ್ತೆ, ಮೈ ತುಂಬಿಕೊಳ್ಳುತ್ತೆ, ನಿಲ್ಲುತ್ತೆ, ಕಡೆಗೆ ಇಳಿಮುಖವಾಗಿ ಅಳೆಯುತ್ತೆ ಅಂತ. ಈ ರೀತಿಯಾಗಿ ಕಂಡಾಗ ಇದೆಲ್ಲ ಅಜ್ಞಾನದ ಆಯಾಮದಲ್ಲಿ ನಿಲ್ಲುವಂಥದ್ದು. ಜ್ಞಾನ ಬಂದ ಮೇಲೆ ಇವೆಲ್ಲ ಕೂಡ ಬದಲಾವಣೆಗಳು ತೋರಿಕೆಗೆ ಮಾತ್ರವೇ ಹೊರತು ಪರಮಾರ್ಥದಲ್ಲಿ ಏನೂ ಇಲ್ಲ ಅಂತ. ಆಕಾಶದಲ್ಲಿ ಮಳೆ ಮೋಡಗಳು ನಿರ್ಮಾಣವಾಗುತ್ತವೆ, ಮತ್ತು ಮಳೆಯ ರೂಪದಲ್ಲಿ ಇಳಿಯುತ್ತವೆ, ಆಮೇಲೆ ಮತ್ತೆ ಬರುತ್ತವೆ. ಈ ವಿಶ್ವದಲ್ಲಿ ಜಲದ ಪ್ರಮಾಣ ಏನಾದರೂ ವ್ಯತ್ಯಾಸವಾಯಿತೇ? ಇಲ್ಲ. ನಮಗೆ ನೋಡಿದಾಗ ಈ ವರ್ಷ ಮಳೆ ಹೆಚ್ಚು, ಮುಂದಿನ ವರ್ಷ ಮಳೆ ಕಡಿಮೆ ಆಗಬಹುದು, ಅದಕ್ಕೆ ಹಿಂದಿನ ವರ್ಷ ಮಳೆ ತೀರಾ ಕಡಿಮೆ ಇತ್ತು ಅಂತ ಈ ರೀತಿಯಾದದ್ದೆಲ್ಲ ನಮ್ಮ ಸ್ಪೆಕ್ಯುಲೇಷನ್ಸು ಆಗುವಂಥದ್ದು. ವ್ಯಷ್ಟಿ ದೃಷ್ಟಿಯಿಂದ ನೋಡಿದ್ರೆ ವಿಕಾರ, ಸಮಷ್ಟಿ ದೃಷ್ಟಿಯಿಂದ ನೋಡಿದರೆ ಯಾವುದೂ ಇಲ್ಲ ಅಂತ. ಅದು ಬ್ರಹ್ಮಕಪಾಲ ಶಿವನ ಕೈಯಿಂದ ಬಿಡುಗಡೆಯಾದದ್ದರ ಸಂಕೇತ. ಈ ಥರ ಎಷ್ಟು ಕಷ್ಟಗಳ ಸಂಕೇತ ಯಾಕೆ ಮಾಡಬೇಕಾಗಿತ್ತು ಅಂದರೆ, ಸಂಕೇತಗಳು ಕಷ್ಟವಾಗಿದ್ದರಿಂದ ಅದನ್ನು ಸುಲಭವಾದ ಕಥಾರೂಪದಲ್ಲಿ ಮಾಡಿತ್ತು. ಈ ಕಥೆಯನ್ನು ಅಭಿನಯಿಸಿ ತೋರಿದಾಗ ನಮಗೆ ಗೊತ್ತಾಗುತ್ತೆ. ಮತ್ತು ತಮಸ್ಸು ರಜಸ್ಸು ಅನ್ನುವ ಗುಣಗಳ ಸಂಘರ್ಷ ಇದ್ದೇ ಇರುತ್ತೆ. ಆ ಸಂಘರ್ಷವನ್ನು ಕೂಡ ಇಲ್ಲಿ ತೋರಿಸುವಂಥದ್ದಾಗಿದೆ. ತಮಸ್ಸು ರಜಸ್ಸನ್ನು ಸ್ಟ್ಯಾಗ್ನೇಟ್ ಮಾಡುವಂಥ ಪ್ರಯತ್ನ ಮಾಡುತ್ತೆ. ಆ ರೀತಿಯಾದಂಥದ್ದು ಇಲ್ಲಿ ನಡೆಯುವುದು ಅಂತ ಕೂಡ ನಮಗೆ ಗೊತ್ತಾಗುತ್ತೆ. ಆಮೇಲೆ ಅದನ್ನು ಹೇಗೆ ನಾವು ನಿವಾರಿಸಿಕೊಳ್ಳಬೇಕು ಅಂತಂದಾಗ ಮಹಾವಿಷ್ಣುವೇ ಬರ್ತಾನೆ. ಅವನು ಹೇಳ್ತಾನೆ, ಇದನ್ನು ನೀನು ಬೇರೆ ಬೇರೆ ತೀರ್ಥಕ್ಷೇತ್ರಗಳಿಗೆ ತೆಗೆದುಕೊಂಡು ಹೋಗು, ಕಡೆಯಲ್ಲಿ ಅದು ಒಂದಲ್ಲ ಒಂದು ಜಾಗದಲ್ಲಿ ನಿನ್ನ ಕೈ ಬಿಟ್ಟು ಹೋಗುತ್ತೆ ಅಂತ. ಹಲವು ಪುರಾಣಗಳಲ್ಲಿ ಹಲವು ಬಗೆಯಾಗಿ ಈ ಬ್ರಹ್ಮಕಪಾಲದ ಮೋಕ್ಷವನ್ನು ಕುರಿತು ಹೇಳಿದ್ದಾರೆ. ಒಂದು ಪುರಾಣದಲ್ಲಿ ಬರುತ್ತೆ ಒಂದು ಕಥೆ, ಅದು ಆದದ್ದು ನರನಾರಾಯಣರ ಸನ್ನಿಧಿಯಲ್ಲಿ ಅಂತ. ಅಂದರೆ ಯಾರು ಭಿಕ್ಷೆ ಹಾಕಿದ್ರೂ ತುಂಬದೇ ಇರೋದಕ್ಕೆ ಕಡೆಗೆ ಮಹಾಲಕ್ಷ್ಮಿ ಧಾನ್ಯಲಕ್ಷ್ಮಿಯಾಗಿ ಭಿಕ್ಷೆ ಹಾಕಿದಳು, ಆಗ ಅದು ತುಂಬಿತು. ಆವಾಗ ಆ ಒಂದು ಕಪಾಲಕ್ಕೆ ಮೋಕ್ಷವಾಯಿತು. ಅಂದರೆ ಬ್ರಹ್ಮಕಪಾಲ ಯಾವಾಗ ತುಂಬುತ್ತೋ ಆವಾಗ ಅದಕ್ಕೆ ಮೋಕ್ಷ ಅಂತ, ಅದು ಕೈ ಬಿಟ್ಟು ಹೋಗುತ್ತೆ ಅಂತ. ಹಾಗಾಯಿತು. ಮತ್ತು ಇನ್ನೊಂದು ನರನಾರಾಯಣರು ತತ್ವೋಪದೇಶ ಮಾಡಿದರು, ಆಗ ಆ ಪಾತ್ರೆ ಕಳಚಿಕೊಂಡು ಹೋಯಿತು. ಆ ಕಾರಣದಿಂದಲೇ ಬದರಿಕಾಶ್ರಮದಲ್ಲಿ ಇವತ್ತಿಗೂ ಅಲ್ಲಿ ಬ್ರಹ್ಮಕಪಾಲ ಅನ್ನುವ ಜಾಗವನ್ನು ತೋರಿಸ್ತಾರೆ ಅಂತ. ಇನ್ನೊಂದು ಕಾಶಿಯಲ್ಲಿ ಅಂತ, ವಾಮನ ಪುರಾಣ ಕಾಶಿಯಲ್ಲಿ ಅಂತ ಹೇಳುತ್ತೆ. ವಾರಾಣಸಿ, ವರ್ಣ ಮತ್ತು ಅಸಿ ಎನ್ನುವ ನದಿಗಳ ಮಧ್ಯದಲ್ಲಿ ಇರುವಂಥದ್ದು. ಅದರ ವರ್ಣ ಮತ್ತು ಅಸಿ
ನದಿಗಳು ಎರಡೂ ಕೂಡ ಗಂಗಾ ನದಿಗೆ ಉಪನದಿಯಾಗಿವೆ. ಆ ಎರಡು ನದಿಗಳ ಘಟ್ಟ ಅಂತ ಯಾವುದಿದೆ, ಘಾಟ್ ಅಂತ ಕರಿತೀವಲ್ಲ, ವರ್ಣದಿಂದ ಹಸಿಘಾಟ್ವರೆಗೂ ಇರ್ತಕ್ಕಂಥದ್ದೇ ಇಡೀ ದಶಾಶ್ವಮೇಧ, ಮಣಿಕರ್ಣಿಕ, ಹರಿಶ್ಚಂದ್ರಾದಿ ಎಲ್ಲ ಘಾಟಗಳು. ಅಲ್ಲಿ ಆ ಕ್ಷೇತ್ರ ವಾರಾಣಸಿ, ವಾರಣಾಸಿ ಅಂತ ಕಾಶಿ ಅಂತಿರುವುದು. ಕಾಶ್ ಅಂದರೆ ಬೆಳಗುವಿಕೆ, ಲೈಟ್, ಬೆಳಕು ಅನ್ನುವಂಥದ್ದು. ನಮ್ಮ ಪರಿಚಿತರಾದಂತಹ ಗೆಳೆಯರು ಚಂದ್ರಮೌಳಿ ಎನ್ನುವಂಥವರು, ಕೆ ಚಂದ್ರಮೌಳಿ ಎನ್ನುವರು ತುಂಬ ಚೆನ್ನಾಗಿ ವಾರಾಣಸಿ ಬಗ್ಗೆ ಸುಮಾರು 500-600 ಪುಟಗಳ ಬೃಹತ್ ಗ್ರಂಥವನ್ನೇ ಇಂಗ್ಲೀಷ್ನಲ್ಲಿ ಬರೆದಿದ್ದಾರೆ. ಲೂಮಿನಸ್ ಕಾಶಿ ಆ್ಯಂಡ್ ಡಿಲೈಟ್ಫುಲ್ ಬನಾರಸ್ ಅಂತಲೂ ಏನಾದ್ರು ಶೀರ್ಷಿಕೆ ಮರೆತು ಹೋಗ್ತಾ ಇದೆ ನನಗೆ. ಬಹಳ ಚೆನ್ನಾಗಿರುವಂಥ ಪುಸ್ತಕ. ಅಲ್ಲಿ ಕಾಶಿಯ ಎಲ್ಲ ಪ್ರಾಚೀನ ನವೀನ ಇತಿಹಾಸ ವಿಷಯಗಳೆಲ್ಲ ಬರುತ್ತವೆ. ಇರಲಿ, ಅಲ್ಲಿ ಕಾಶಿಯಲ್ಲಿ ಅನ್ನಪೂರ್ಣ ಕ್ಷೇತ್ರ, ಆ ಅನ್ನಪೂರ್ಣೇಶ್ವರಿ ಇವನ ಭಿಕ್ಷಾಪಾತ್ರೆಯನ್ನು ತುಂಬಿದಳು. ಆಗ ಆ ಕಪಾಲ ಅಲ್ಲಿ ಜಾರಿ ಹೋಯಿತು. ಅದು ಆ ಕಾರಣದಿಂದ ಶಿವ ಕಾಶಿಯನ್ನು ತುಂಬ ತನ್ನ ಪ್ರೀತಿಪಾತ್ರವಾದಂಥ ಸ್ಥಳ ಅಂತ ಅಲ್ಲಿ ಇಟ್ಟುಕೊಂಡ ಅಂತಲೂ ಬರುತ್ತೆ. ಏನೇ ಇದ್ದರೂ ಕಡೆಯಲ್ಲಿ ತಾತ್ಪರ್ಯವಿಷ್ಟೇ, ಬ್ರಹ್ಮಕಪಾಲ ಜಾರಬೇಕು ಅಂದರೆ ಅದು ತುಂಬಬೇಕು. ಅದು ತುಂಬುವುದು ಜ್ಞಾನದಿಂದ. ಆ ಜ್ಞಾನದ ಸಾಂಕೇತಿಕವಾದ ರೂಪ ಅನ್ನ. ಅನ್ನದಿಂದ ಆನಂದಕ್ಕೆ ಹೋಗಬೇಕಾದದ್ದಲ್ವೇ ಉಪನಿಷತ್ತಿನ ರೀತಿ. ಹೀಗೆ ಬರುತ್ತೆ. ಆ ಒಂದು ಮಹಾದೇವನ ಬೇರೆ ಬೇರೆ ತೀರ್ಥಕ್ಷೇತ್ರಗಳಿಗೆ ಭ್ರಮಣ, ಅದರ ವರ್ಣನೆ ಕೂಡ ಬರುತ್ತೆ. ಕಾಶಿಯ ಒಂದು ವರ್ಣನೆ ಕೂಡ ಬಹಳ ಚೆನ್ನಾಗಿ ಇಲ್ಲಿ ಬರುವಂಥದ್ದು. ನಮಗೆ ಅದನ್ನೆಲ್ಲ ವಿವರವಾಗಿ ನೋಡುವುದಕ್ಕೆ ಸಮಯವಿಲ್ಲದ ಕಾರಣ ಬೇಗ ಹೋಗಬೇಕಾಗಿದೆ. ತುಂಬ ಚೆನ್ನಾಗಿರುವಂಥ ಕಾವ್ಯಮಯತ್ವ ಉಂಟು. ಒಂದೆರಡು ಪದ್ಯ ಓದಿ ತೋರಿಸುವ ಚಾಪಲ್ಯವಾಗ್ತಾ ಇದೆ. ಭೃಂಗಾಶ್ಚ ಯಸ್ಯಾಂ ಶಶಿಕಾಂತ ಭಿತ್ತೌ ಪ್ರಲೋಭ್ಯಮಾನ ಪ್ರತಿಬಿಂಬಿತೇಷು ಆಲೇಖ್ಯಯೋಷದ್ವಿಮಲಾನನಬ್ಜೇಷು ವಿಮಲಾನನಬ್ಜೇಷು ಭ್ರಮಂತಿ ನಿತ್ಯಂ ಸುಮಕಾತರತ್ವಾತ್. ಭ್ರಮರಗಳು, ಆ ವಾರಾಣಸಿಯ ಗೋಡೆಗಳು ಚಂದ್ರಕಾಂತ ಶಿಲೆಯಿಂದ ನಿರ್ಮಾಣವಾದದ್ದು, ಚಂದ್ರಗಾರೆಯನ್ನು ಮಾಡಿರುವಂಥ ಗೋಡೆಗಳು. ಆ ಗೋಡೆಗಳಲ್ಲಿ ತುಂಬ ಚೆನ್ನಾಗಿ ಸ್ತ್ರೀಯರ ಚಿತ್ರಗಳನ್ನು ಬರೆದಿದ್ದಾರೆ. ಆ ಸ್ತ್ರೀಯರ ಮುಖಗಳನ್ನು ಕಮಲಗಳು ಅಂತ ಭಾವಿಸಿ ಆ ಕಮಲಗಳಲ್ಲಿ ಮಧು ಇದೆಯಾ ಅಂತ ಹೀರೋದಕ್ಕೆ ಹೋಗಿ ಅಲ್ಲಿ ಡಿಕ್ಕಿ ಹೊಡಿತಾ ಇವೆ ಅನ್ನುವಂಥದ್ದೊಂದು ಬರುತ್ತೆ. ತುಂಗಾನಿ ಯಸ್ಯಾಂ ಸುರಮಂದಿರಾಣಿ ರುಂಧಂತಿ ಚಂದ್ರಂ ರಜನೀಮುಖೇಶು ದಿವಾಪಿ ಸೂರ್ಯಂ ಪನಾಪ್ಲೋತಾಭಿ ದೀರ್ಘಾಭಿರೇವಂ ಸುಪತಾಕಿಕಾಭಿ. ಅಲ್ಲಿರುವ ದೇವಮಂದಿರಗಳು ಎಷ್ಟು ಎತ್ತರವಾಗಿವೆ ಅಂದರೆ ಹಗಲು ಹೊತ್ತು ಸೂರ್ಯನನ್ನು, ರಾತ್ರಿ ಹೊತ್ತು ಚಂದ್ರನನ್ನು ತಮ್ಮ ಧ್ವಜ ಪತಾಕೆ ಶಿಖರ ಕಲಶಗಳ ಮೂಲಕ ತಡೆ ಹಿಡಿತಾ ಇವೆ. ಹಾಗಾಗಿ ಕಾಶಿಯಲ್ಲಿ ಹಗಲೂ ಉದ್ದಕ್ಕಿರುತ್ತೆ, ರಾತ್ರಿಯೂ ಉದ್ದಕ್ಕಿರುತ್ತೆ ಅಂತ. ಅವರು ಸಿಕ್ಕಾಕೊಂಡ ಸೂರ್ಯಚಂದ್ರರು ಮುಂದೆಯೇ ಹೋಗೋಕ್ಕಾಗೋದಿಲ್ಲ, ಆ ರೀತಿಯಾಗಿವೆ ಅಂತ. ಆಮೇಲೆ ವ್ರಜತ್ಸು ಯೋಷಿತ್ಸು ಚತುಷ್ಪಥೇಶು ಪದಾನ್ಯಲಕ್ತಾರುಣಿತಾನಿ ದೃಷ್ಟ್ವಾ ಯಯೌ ಶಶಿ ವಿಸ್ಮಯಮೇವ ಯಸ್ಯಾಂ ಕಿಂಚಿತ್ ಪ್ರಯಾತ ಸ್ಥಳಪದ್ಮಿನೀಯಂ. ಮತ್ತು ಅಲ್ಲಿ ಹೆಂಗಸರು ಕಾಲಿಗೆ ಅಲತಿಗೆ ಹಚ್ಚಿಕೊಂಡು ನಿರ್ಮಲವಾದ ವಾರಾಣಸಿಯ ರಸ್ತೆಗಳಲ್ಲಿ, ಪಥಗಳಲ್ಲಿ ಓಡಾಡ್ತಾ ಇದ್ದರೆ ಅವರ ಅಲತಿಗೆ ಅಲ್ಲಿಯ ಚೆನ್ನಾಗಿರುವ ನೆಲಗಳ ಮೇಲೆಲ್ಲ ಅಂಟಿಕೊಂಡು ರಸ್ತೆಯ ಮೇಲೆಲ್ಲ ರಾತ್ರಿ ಹೊತ್ತು ಚಂದ್ರ ಬರ್ತಾ ಇದ್ದಾಗ ಅದನ್ನು ನೋಡಿ ಇದೇನು ಕಮಲಗಳು ನನ್ನ ಕಿರಣ ಬೀರಿದ್ರೂ ಕೂಡ ಮುಚ್ಚಿಕೊಳ್ತಾ ಇಲ್ಲ ಅಂತ ಆಶ್ಚರ್ಯ ಪಡ್ತಾ ಇದ್ದ ಅಂತ ಕೂಡ ಬರುತ್ತೆ. ಅದು ಆ ಕಾಲದ ಕಾಶಿ, ಈ ಕಾಲದ್ದಲ್ಲ. ನಮ್ಮ ವಾರಾಣಸಿಯ ಸೊಗಸು ಕಾವ್ಯಮಯವಾಗಿದೆ, ಈಗ ಕಾಣಿಸೋದಿಲ್ಲವಲ್ಲ ಅಂದರೆ ಬಹುಮಟ್ಟಿಗೆ ಅದಕ್ಕೆ ಕಾರಣ ಮೊಘಲ್ ದೊರೆಗಳು, ವಿಶೇಷತಃ ಔರಂಗಜೇಬ ಬಂದು ವಾರಾಣಸಿಯನ್ನು ಬರ್ಬರವಾದ ರೀತಿಯಲ್ಲಿ ನಾಶ ಮಾಡಿದ. ಅದು ಇತಿಹಾಸದಲ್ಲಿ ಪ್ರಸಿದ್ಧವಾದದ್ದು. ಪ್ರಸಿದ್ಧ ಅನ್ನೋದಕ್ಕಿಂತ ಕುಪ್ರಸಿದ್ಧವಾದದ್ದು ಅಂತ ಹೇಳುವುದು ಮತ್ತೂ ಯೋಗ್ಯವಾಗುತ್ತೆ. ಅಲ್ಲಿ ಇದ್ದ ಬಿಂದು ಮಾಧವ ದೇವಸ್ಥಾನವನ್ನು ಧ್ವಂಸ ಮಾಡಿ ಅಲ್ಲಿಯೇ ದೊಡ್ಡ ಮಸೀದಿಯನ್ನು ಕಟ್ಟಿದ. ಗಂಗಾ ನದಿಯಲ್ಲಿ ನಾವು ಸ್ನಾನ ಮಾಡಿದಾಗ ಮೊದಲು ಕಾಣಿಸುವುದು ಆ ಮಸೀದಿಯ ಮಿನಾರಗಳೇನೆ. ಕಾಶಿಯಲ್ಲಿ ಗ್ರ್ಯಾಂಡ್ ಟ್ರಂಕ್ ರೋಡಿಂದ ಪ್ರವೇಶ ಮಾಡುವಾಗಲೇ ಆ ಗಂಗಾ ನದಿಯ ಒಂದು ಸೇತುವೆಯಿಂದ ಕಾಣಿಸುವುದು ನಮಗೆ ವಾರಾಣಸಿಯಲ್ಲಿ ಮೊದಲು ಮಿನಾರಗಳು. ದೇವಮಂದಿರದ ಗೋಪುರ, ಕಲಶಧ್ವಜಗಳು ಕಾಣಿಸುವಂಥದ್ದಲ್ಲ. ಹಾಗೆ ಮಹಾದೇವನ, ಕಾಶಿ ವಿಶ್ವೇಶ್ವರನ ದೇವಸ್ಥಾನವೂ ಕೂಡ ಧ್ವಂಸವಾಗಿ ಅದು ಜ್ಞಾನವಾಪಿ ಅಂತ ಮಸೀದಿಯಾಗಿದೆ ಅಂತ. ಜ್ಞಾನವಾಪಿನ ಹೆಸರೇ ಗೊತ್ತಾಗುತ್ತೆ. ಅಲ್ಲಿ ಮಸೀದಿಯ ಕಂಬಗಳನ್ನು ನೋಡಿದ್ರೆ, ಗೋಡೆ ನೋಡಿದ್ರೆ ಗೊತ್ತಾಗುತ್ತೆ. 12 ಅಡಿವರೆಗೂ ದೇವಸ್ಥಾನದ
ಕಂಬಗಳು, ದೇವಸ್ಥಾನದ ಬೋದಿಗೆಗಳು, ದೇವಸ್ಥಾನದ ಕಲ್ಲುಗಳೇ ಇರುವಂಥದ್ದು. ಅಲ್ಲಿರುವಂಥ ನಂದಿಗೆಯೂ ಕೂಡ ವಿಶ್ವೇಶ್ವರನ ಈ ಹೊತ್ತಿನ ದೇವಸ್ಥಾನ, ಅದನ್ನು ಅಹಲ್ಯಾಬಾಯಿ ಹೋಳ್ಕರ್ ಕಟ್ಟಿದ್ದು, ಅದಕ್ಕೆ ಅಭಿಮುಖವಾಗಿಲ್ಲ, ಮಸೀದಿಯ ಕಡೆಗೆ ತಿರುಗಿದೆ ಅಂತ ಗೊತ್ತಾಗುತ್ತೆ, ನಮಗೆ ಸ್ಪಷ್ಟವಾಗಿ ಕಾಣುವಂಥದ್ದಾಗಿದೆ. ಇರಲಿ, ಹಾಗಾಗಿ ಕಾಶಿಯಲ್ಲಿ ಪಾಂಡಿತ್ಯದ ಪರಂಪರೆ ಇದ್ದದ್ದೆಲ್ಲ ಗುರುಕುಲಗಳಲ್ಲಿ ವ್ಯಾಪಕವಾಗಿದ್ದದ್ದು ಮನೆಗಳಲ್ಲಿ ತಲೆಮರೆಸಿಕೊಂಡು ಒಬ್ಬರೋ ಇಬ್ಬರೋ ವಿದ್ಯಾರ್ಥಿಗಳಿಗೆ ಪಾಠ ಹೇಳುವಂಥ ರೀತಿಗೆ ಬಂದುಬಿಡ್ತು. ಅದಕ್ಕೆ ಮುಂಚೆ ವಿಸ್ತಾರವಾದಂಥ ವಿದ್ಯಾಲಯಗಳು, ಗುರುಕುಲಗಳು ಎಲ್ಲ ಇದ್ದವು. ಅವನ ಹೊರಗಡೆ ಮಾಡಿಕೊಂಡ್ರೆ ಆಗೋಲ್ಲ ಅಂತ. ವಾರಾಣಸಿಯಲ್ಲಿ ವಿಶೇಷವಾಗಿ ರಾಮಲೀಲಾಗೆ ಪ್ರಖ್ಯಾತಿ ಉಂಟು. ರಾಮಲೀಲಾ ಅನ್ನುವುದು ಬೀದಿ ಬೀದಿಗಳಲ್ಲಿಯೂ ಮಾಡಿಕೊಂಡು ಹೋಗುವಂಥ ಈ ನವರಾತ್ರಾದಿ ಕಾಲ ಬಂದಾಗ ಶರತ್ಕಾಲದಲ್ಲಿ ಮಾಡುವ ಒಂದು ಯಾವುದನ್ನು ನಾವು ವೀಥಿ ನಾಟಕ ಅಂತೀವಿ, ಹಾಗೆ ಬೀದಿ ನಾಟಕದಂತೆ ಇರುವಂಥದ್ದು ಅದ್ಭುತವಾದ ಜಾನಪದೀಯ ಕಲೆ. ಅದಕ್ಕೆ ಅಭಿಜಾತ್ಯ ಕೂಡ ಇದೆ. ಅದು ಬಂದದ್ದಾದರೂ ಹೇಗೆ ಅಂತಂದರೆ, ದೇವಮಂದಿರಗಳು ಧ್ವಂಸವಾದ ಮೇಲೆ ನಮ್ಮ ಇತಿಹಾಸ ಪುರಾಣಗಳನ್ನು ಎಲ್ಲಿ ಉಳಿಸ್ಕೊಳ್ಬೇಕು? ಬೀದಿಯ ಮೇಲೆ ಉಳಿಸ್ಕೊಳ್ಬೇಕು. ಓಡಾಡುವಂಥ ದೇವಮಂದಿರ ಜನ ಆಗಬೇಕು ಅಂತ ಮಾಡಿಕೊಂಡದ್ದು ಸನಾತನ ಧರ್ಮದ ಶಕ್ತಿಯಲ್ಲಿರುವಂಥದ್ದು. ಹಾಗೆಯೇ ಮಥುರಾದಲ್ಲಿ ಪ್ರಸಿದ್ಧವಾಗಿ ಅಷ್ಟಚಾಪ ಕವಿಗಳಿಂದ ಆಚೆಗೆ ಬೆಳವಣಿಗೆಯಾದಂಥ ಕಥನ ಶೈಲಿ, ಹರಿಕತೆ ಯಾವುದು ಉಂಟು ಅದನ್ನು ಕಥಕ್ ಅಂತ ಆಗಿದ್ದು. ಕಥಕ ಅನ್ನುವುದರಿಂದ ಹೇಳುವಂಥವನು ಅನ್ನೋದ್ರಿಂದ ಕಥಕ್ ಅಂತ ಬಂದಿದ್ದು. ಅವರು ಗೀತ ವಾದ್ಯ ನೃತ್ಯಗಳೊಂದಿಗೆ ದೇವಕಥೆಗಳನ್ನು, ಪುರಾಣ ಪುಣ್ಯಕಥೆಗಳನ್ನು ಹೇಳ್ತಾ ಇದ್ದರು. ಆಗ ಅವರು ಯಾವುದೇ ನಮ್ಮಲ್ಲಿ ಮಾಡುವಾಗ ಭಗವತ್ ಸಾನ್ನಿಧ್ಯ ಇರಬೇಕು, ದೇವತೆಯ ವಿಗ್ರಹವೋ ದೇವತೆಯ ಚಿತ್ರವೋ ಇಲ್ಲದೆ ಮಾಡುವಂತೆ ಇಲ್ಲ ಅಂತ. ನೃತ್ಯ ಮಾಡುವಾಗಲೂ ಅಷ್ಟೇ, ಒಂದು ಕಡೆಗೆ ಅಂದರೆ ಅದು ಈಶಾನ್ಯದ ಮೂಲೆಯಲ್ಲಿ ಜರ್ಜರ ಸ್ಥಾಪನೆ ಮಾಡುವ ಹಾಗೆ ಪರಮಾತ್ಮನನ್ನು, ಶಿವನ, ನಟರಾಜನನ್ನು ಅಥವಾ ಒಡಿಸಿ ಮೊದಲಾದಂಥವರು ಜಗನ್ನಾಥ ಸ್ವಾಮಿಯನ್ನು ಇಟ್ಟು ಪೂಜೆ ಮಾಡುವಂಥದ್ದು ರೂಢಿ. ಅಲ್ಲಿಂದ ಆರಂಭ ಮಾಡುವುದು. ಕಥಕ ಮಾಡುವಂಥ ಜನರಿಗೆ ಯಾವ ವಿಗ್ರಹವನ್ನೂ ಇಡಬಾರ್ದು ಅನ್ನುವಂಥ ರೀತಿ ಬಂತು. ಅರಮನೆಗಳಲ್ಲಿ ದೇವರುಗಳನ್ನು ಹೆಸರು ಹೇಳುವಂಥ ರೀತಿಯಲ್ಲಿ ನೃತ್ಯ ಮಾಡಬಾರ್ದು ಅಂತ ಆ ಇಕ್ಕಟ್ಟು ಬಂತು. ಆಗ ಅವರು ಏನು ಮಾಡಿದ್ರು? ಕಥಕ್ನ ಪ್ರಥಮ ಹಸ್ತ ಯಾವುದು ಉಂಟು ಅದನ್ನೇ ದೇವತೆಯ ಚಿತ್ರವಾಗಿ ಮಾಡ್ಕೊಂಡ್ಬಿಟ್ರು. ಅಂದರೆ ಫಸ್ಟ್ ಪಾಶ್ಚರ್ ಅಂತ ಕರಿತೀವಲ್ಲ, ನಮ್ಮಲ್ಲಿ ನೋಡಿ ಒಂದೊಂದು ಪಾಶ್ಚರ್ಸ್ಗೂ ಒಂದೊಂದು ವಿಶೇಷ ಉಂಟು ಅಂತ. ಐಂದ್ರಮಂಡಲ ಸ್ಥಾನ ಅಂತ ಅದನ್ನು ಹೆಚ್ಚಾಗಿ ಈ ಹೊತ್ತು ಭರತನಾಟ್ಯದಲ್ಲಿಯೇ ನಾವು ನೋಡ್ತೀವಿ. ಅಂದರೆ ಸದಿರ್ ಅಂತ ಯಾವುದು ಉಂಟು ಈ ಹೊತ್ತು ಭರತನಾಟ್ಯ ಅಂತ ಕಡೆಯೋದು ತಾಫಾ, ದಾಸಿಯಾಟ್ಟಂ ಅಂತ ತಮಿಳುನಾಡಿಂದು. ಅದು ಕಾಲುಗಳನ್ನು ಡೈಮಂಡ್ ಶೇಪ್ ಅಂತೀವಲ್ಲ, ವಜ್ರಾಕೃತಿಯಲ್ಲಿ ಬೆಂಡ್ ಮಾಡಿಕೊಂಡು ಅದು ಬೇಸಿಕ್ ಪಾಶ್ಚರ್ ಆಗಿ ಮಾಡಿಕೊಂಡಂಥ ಅರಮಂಡಿ ಸ್ಥಾನ ಅಂತಲೂ ಕರೀತಾರೆ. ಅದನ್ನು ನಾಟ್ಯಶಾಸ್ತ್ರದಲ್ಲಿ ಐಂದ್ರಮಂಡಲ ಸ್ಥಾನ ಅಂತ ಕರೀತಾರೆ. ಅದು ಇಂದ್ರ ಜರ್ಜರ ಸ್ಥಾಪನೆ ಮಾಡಿ ನಾಟ್ಯಶಾಸ್ತ್ರವನ್ನು ರಕ್ಷಿಸಿದವನು, ಭರತಮುನಿಯ ನಾಟಕವನ್ನು ರಕ್ಷಣೆ ಮಾಡಿದವನು ಅನ್ನೋ ಗೌರವವಾಗಿ ಅದು ಮಾಡಿಕೊಂಡಿದ್ದು. ಕಥಕಳಿಯಲ್ಲಿ ಅವರು ವೈಶಾಖ ಸ್ಥಾನಕ್ಕೆ ಮಾಡಿಕೊಳ್ತಾರೆ. ವೈಶಾಖ ಸುಬ್ರಹ್ಮಣ್ಯ ಅತಿಶಯವಾಗಿ ಕರಾವಳಿಯಲ್ಲಿ, ದಕ್ಷಿಣ ಭಾರತದಲ್ಲಿ ತುಂಬ ಆರಾಧ್ಯನಾದಂಥ ದೇವತೆ. ಮತ್ತು ಅವನ ಸೋದರ ಗಣಪತಿ ಅವನ ವಿವಾಹಕ್ಕೆ ಆನೆಯ ರೂಪದಲ್ಲಿ ಬಂದು ಸಹಕಾರ ಕೊಟ್ಟಿದ್ದ. ಅದು ಆನೆಗಳ ನಾಡು ಕೂಡ ಹೌದು ಕೇರಳ. ಹಾಗಾಗಿ ಅಲ್ಲಿ ನಡಿಗೆ ಎಲ್ಲ ಕೂಡ ಆನೆಗಳ ನಡಿಗೆಯಂತೆಯೇ ಇರುವಂಥದ್ದು. ಮತ್ತು ಅದರ ಬೇಸಿಕ್ ಪಾಶ್ಚರ್ ಕಥಕಳಿಯಲ್ಲಿ, ಕುಡಿಯಾಟ್ಟಂನಲ್ಲಿ, ಮೋಹಿನಿ ಆಟಮಲ್ಲಿ ಕೂಡ ಆ ಒಂದು ವೈಶಾಖ ಸ್ಥಾನವೇ ಹೆಚ್ಚಾಗಿ ಬರುವಂಥದ್ದು. ಮತ್ತು ನಾವು ಕೂಚಿಪುಡಿಯಲ್ಲಿ ನೋಡಿದ್ರೆ ಅಲ್ಲಿ ವೈಷ್ಣವ ಸ್ಥಾನ ಹೆಚ್ಚಾಗಿ ಕಾಣುವಂಥದ್ದು. ವೈಷ್ಣವ ಸ್ಥಾನ ಅನ್ನೋದು ಹೇಗೆ ಅಂತಂದರೆ, ಮಾಡಿ ತೋರಿಸಬೇಕಾದೀತಷ್ಟೇ. ಒಂದು ಕಾಲನ್ನು, ಎಡಗಾಲನ್ನು ಬಲಗಾಲನ್ನು ಒಂದು ಸ್ವಲ್ಪ ಬೆಂಡ್ ಮಾಡಿ, ಇನ್ನೊಂದು ಕಾಲನ್ನು ಹೆಚ್ಚಾಗಿ ಬೆಂಡ್ ಮಾಡಿ ಸೊಂಟದ ಮೇಲೆ ಕೈ ಇಟ್ಕೊಂಡು ನಿಲ್ಲುವಂಥದ್ದು ಬಹಳ ಸುಂದರವಾದ ಭಂಗಿ. ಆ ಇಂದ್ರಮಂಡಲದ ಒಂದು ತೀರಾ ಲೆಕ್ಕಾಚಾರದ ಶಿಸ್ತಿಗಿಂತ ಲಾಸ್ಯ ಹೆಚ್ಚು ಚೆನ್ನಾಗಿರತಕ್ಕಂಥದ್ದು. ಒಡಿಸ್ಸಿಯವರು ಏನು ಮಾಡ್ತಾರೆ, ಅವರು ಜಗನ್ನಾಥ ಸ್ವಾಮಿ ದಾರುಮಯ ಮೂರ್ತಿ, ಮರದ ಮೂರ್ತಿ, ಆ ಕೈಗಳು ಹೀಗೆ ಮುಂದೆ ಯು ಶೇಪ್ನಲ್ಲಿ ಇಟ್ಕೊಂಡಿರುವಂಥದ್ದು, ಅದನ್ನೇ ಬೇಸಿಕ್ ಪಾಶ್ಚರ್ ಆಗಿ ಮಾಡಿಕೊಂಡು ಅಲ್ಲಿಂದ ನಿರ್ಮಾಣ ಮಾಡಿಕೊಂಡಿದ್ದಾರೆ ತಮ್ಮ ದೇಹಶಿಲ್ಪವನ್ನು, ಕಲಾಶಿಲ್ಪವನ್ನು. ಕಥಕ್ನವರು ಏನು ಮಾಡಿಕೊಂಡ್ರು, ತಲೆಯ ಮೇಲೆ ಈ ಹಂಸಾಸ್ಯ ಮುದ್ರೆ ಅಂತ ಯಾವುದು ಬರುತ್ತೆ ಅದನ್ನು ಹೀಗೆ ತಿರುಗಿಸಿ ನವಿಲುಗರಿಯಾಗಿ ಮಾಡಿ ರಾಧೆಯನ್ನು ಹೀಗೆ ಇಟ್ಟುಕೊಳ್ಳುವಂತೆ ಇದನ್ನು ಕರಿಹಸ್ತ ಅಂತ ಕರೀತಾರಲ್ಲ. ಈ ಕರಿಹಸ್ತ ಡೋಲಾಹಸ್ತವೂ ಆಗುತ್ತೆ, ವಿಸ್ತೃತವಾಗಿ ಡೋಲಾಹಸ್ತ. ಅದನ್ನು ಬೇಸಿಕ್ ಪಾಶ್ಚರ್ ಮಾಡ್ಕೊಂಡು, ಅಂದರೆ ರಾಧೆ ಪಕ್ಕದಲ್ಲಿದ್ದಾಳೆ, ತಲೆ ಮೇಲೆ ನವಿಲುಗರಿ ಇದೆ ಅಂದರೆ ಕೃಷ್ಣ ಅಂತ. ಅಂದರೆ ಮೂರ್ತಿ ಇಲ್ಲದೆ ಅವರೇ ಮೂರ್ತಿ ಆದಂಥದ್ದು. ಈ ರೀತಿಯಾದ ಕಷ್ಟ ನಷ್ಟಗಳನ್ನೆಲ್ಲವನ್ನೂ ಕೂಡ ಅನುಭವಿಸಿಕೊಂಡು ನಮ್ಮ ಕಲೆಗಳನ್ನು ಅವರು ಕಾಪಾಡಿಕೊಂಡು ಬಂದರು. ಉತ್ತರ ಭಾರತದಲ್ಲಂತೂ ಬಹಳ ಕಷ್ಟವಾಯಿತು. ಹಾಗಾಗಿ ಅಲ್ಲಿ ಯಾವ ಪ್ರಾಚೀನ ದೇವಸ್ಥಾನಗಳು ಯಾವುದೂ ಸಿಗೋದಿಲ್ಲ. ನಮ್ಮ ದಕ್ಷಿಣ ಭಾರತದ ದೇವಸ್ಥಾನಗಳ ನಗರಿಯನ್ನು ನೋಡಿದ್ರೆ ಎಲ್ಲ ವ್ಯವಸ್ಥಿತವಾದ ಪ್ಲ್ಯಾನ್ ಕಾಣಿಸುತ್ತೆ. ಈಗ ಉದಾಹರಣೆಗೆ ಶ್ರೀರಂಗವನ್ನು ನೋಡಿ, ಇಡೀ ಊರು ಅಚ್ಚುಕಟ್ಟಾಗಿ ದೇವಸ್ಥಾನದ ಒಳಗೆ ಅಡಕವಾಗಿದೆ.
ಮೀನಾಕ್ಷಿ ದೇವಸ್ಥಾನ ನೋಡಿ, ಬಹಳ ಅಚ್ಚುಕಟ್ಟಾಗಿ ಇಂತಿಂಥ ರಸ್ತೆಯಲ್ಲಿ ಇಂತಿಂಥ ತಿಂಗಳು ಇಂತಿಂಥ ಉತ್ಸವ ಹೋಗಬೇಕು ಅಂತ ಆ ಬೀದಿಗೆ ಆಡಿ ಬೀದಿ, ಪಂಗುನಿ ಬೀದಿ, ಚಿತ್ತರೆ ಬೀದಿ, ತೈ ಬೀದಿ ಅಂತಲೇ ಉಂಟು. ಆಷಾಢ ಮಾಸದ ಬೀದಿ, ಚಿತ್ರ ಮಾಸದ ಬೀದಿ, ಮತ್ತರ್ಗ ಫಾಲ್ಗುಣ ಮಾಸದ ಬೀದಿ, ಹೀಗೆ ಈ ರೀತಿಯಾಗಿ ಆಯಾ ತಿಂಗಳಲ್ಲಿ ಅಲ್ಲಲ್ಲಿ ಉತ್ಸವ ಹೋಗಬೇಕು, ಆಯಾ ಉತ್ಸವಗಳ ರೀತಿ ನೀತಿಗಳು ಹೀಗಿರಬೇಕು ಅಂತೆಲ್ಲ ಬಂದಿದೆ. ಆ ರೀತಿಯಾಗಿ ಉತ್ತರ ಭಾರತದಲ್ಲಿ ಇಲ್ಲದೆ ಇರೋದಕ್ಕೆ ಇಡೀ ಟೆಂಪಲ್ ಟೌನ್ಸನ್ನು ಸರ್ವನಾಶ ಮಾಡಿದ್ದು ಕಾರಣವಾಯಿತು. ಇರಲಿ, ಹಾಗಾಗಿ ನಮಗೆ ಇವನ್ನೆಲ್ಲ ನೋಡಿದ್ರೆ ಕಾಶಿ ಅಂತಂದರೆ ಅಸಹ್ಯ ಬರೆಸುವಂಥ ಜಾಗ ಅಂತ, ಅದು ವಾಟರ್ ಮೊದಲಾದಂಥ ಸಿನಿಮಾ ತೆಗೆದು ಗೇಲಿ ಮಾಡೋದಕ್ಕಿರುವಂಥ ಸ್ಥಳ ಅಂತ ಆಗಿದೆ. ಆದರೆ ಕಾಂತಿಯಿಂದ ಬಂದಂಥದ್ದು ವಾರಾಣಸಿ ಅಂತ. ಮೊದಲಿಗೆ ನಮ್ಮ ಭಾರತೀಯ ಸಂಸ್ಕೃತಿಯ ಕೇಂದ್ರ ಇದ್ದದ್ದು ಸರಸ್ವತಿ ದೃಷದ್ವತಿ ನದಿಗಳ ಮಧ್ಯದ ಈ ಒಂದು ವೇದಭೂಮಿ ಬ್ರಹ್ಮಾವರ್ತ ಕುರುಕ್ಷೇತ್ರ. ಅದಕ್ಕಾಗಿ ಇಡೀ ವಾಮನ ಪುರಾಣದಲ್ಲಿ ಕುರುಕ್ಷೇತ್ರದ ಬಗ್ಗೆ ತುಂಬ ತುಂಬ ದೊಡ್ಡ ಪ್ರಶಂಸೆ ಉಂಟು. ಕುರು ಅಂತ ಹೆಸರು ಒಬ್ಬ ರಾಜನದಿತ್ತು, ಅವನು ಮಾಡಿದ ಅತಿಶಯವಾದಂಥ ಸತ್ಕಾರ್ಯಗಳ ಮೂಲಕ ಅಂತ ಇಲ್ಲಿ ಬರುತ್ತೆ. ಆ ಕಥೆಗಳನ್ನು ಮುಂದೆ ನಾವು ಅವಶ್ಯವಾಗಿ ನೋಡ್ತೀವಿ. ಆ ಒಂದು ಕುರುಕ್ಷೇತ್ರ ಸರಸ್ವತಿ ಬತ್ತು ಹೋದ ಮೇಲಿಂದ ಕಾಶಿಗೆ ಅಂದರೆ ಪ್ರಯಾಗಕ್ಕೆ ಶಿಫ್ಟ್ ಆಯಿತು. ಅಲ್ಲಿ ಸರಸ್ವತಿ ಗುಪ್ತಗಾಮಿನಿಯಾಗಿ ಬಂದಿದೆ ಅಂತ. ಕಾರಣ ಇಷ್ಟೇ, ಸರಸ್ವತಿ ಮೊದಲು ಪ್ರಧಾನವಾದ ನದಿಯಾಗಿ ಹರಿತಾ ಇತ್ತು. ಪ್ಲಕ್ಷ ಅನ್ನುವಂಥ ಆ ಒಂದು ಪ್ರಾಂತದಿಂದ, ಹಿಮಾಲಯದಿಂದ ಮೊದಲುಗೊಂಡು ನೂರಾರು ಪರ್ವತಗಳನ್ನು ಭೇದಿಸಿಕೊಂಡು ಬರುತ್ತೆ ಅಂತ ಇಲ್ಲಿಯೇ ವರ್ಣನೆ ಬರುತ್ತೆ. ಸರಸ್ವತಿ ನದಿ ಮಹಾತ್ಮ್ಯ ಬರುತ್ತೆ. ಅದಕ್ಕೆ ಯಮುನಾ ಮತ್ತು ಇನ್ನೊಂದು ಕಡೆ ಶುತದ್ರು ಅಂದರೆ ಸಟ್ಲೆಜ್, ಇವು ಎರಡೂ ಉಪನದಿಗಳಾಗಿದ್ದವು. ಅದು ಒಂದು ಕಾಲದ ಭೂಸ್ತರಗಳ ವಿಕಾರಗಳಿಂದ ಭೂಮಿ, ಸರಸ್ವತಿಯ ಒಂದು ಪಾತಳಿಯ ಭೂಮಿ ಏನಿತ್ತು ಅದು ಮೇಲಕ್ಕೆ ಎದ್ದು ತನ್ಮೂಲಕ ಸರಸ್ವತಿಯ ನೀರು ಅಗಾಧವಾಗಿ ಬರ್ತಾ ಇದ್ದ ಎರಡು ಮುಖ್ಯ ನದಿಗಳು, ಜೀವ ನದಿಗಳು, ಹಿಮಾಲಯನ್ ಗ್ಲೇಸಿಯರ್ಸಿಂದ ಬರ್ತಾ ಇದ್ದಂಥ ನೀರ್ಗಲ್ಲ ನದಿಗಳಿಂದ ಬರ್ತಾ ಇದ್ದಂಥ ಯಮುನೆ ಪೂರ್ವಕ್ಕೂ ಶುತದ್ರು ಪಶ್ಚಿಮೋತ್ತರಕ್ಕೂ ತಿರುಗಿಬಿಡ್ತು. ಹಾಗಾಗಿ ಬಹಳ ದೊಡ್ಡ ಜಲದ ಆಕಾರ ಇಲ್ಲದೆ ಸರಸ್ವತಿ ಒಣಗಿ ಹೋಗೋದಕ್ಕೆ ಆರಂಭವಾಯಿತು. ಸರಸ್ವತಿ ವಿಷನಸ ಅಂತ ಒಂದು ಜಾಗ ಬರುತ್ತೆ, ಅದು ರಾಜಸ್ಥಾನದ ಹತ್ತಿರ. ಅಲ್ಲಿ ಬತ್ತಿ ಹೋಯಿತು. ಅದು ಮರುಭೂಮಿಯನ್ನು ಪ್ರವೇಶ ಮಾಡಿ ಅಲ್ಲಿ ಕಾಣದಂತೆ ಆಯಿತು, ಅಲ್ಲಿಗೆ ನಿಂತು ಹೋಯಿತು ಅನ್ನುವಂಥ ಒಂದು ಮಾಹಿತಿ ಮಹಾಭಾರತದಲ್ಲಿ, ಪುರಾಣಗಳಲ್ಲಿ ಎಲ್ಲ ಕಡೆ ಎಲ್ಲಿಯೂ ಬರ್ತದೆ. ಆಮೇಲೆ ಅದು ಮತ್ತೆ ಕಾಣಿಸಿಕೊಳ್ಳುತ್ತೆ, ಎಲ್ಲಿಯೋ ಮತ್ತೆ ಅವ್ಯಕ್ತವಾಗದ್ದು ವ್ಯಕ್ತವಾಗುತ್ತೆ ಅಂತ ಬರುತ್ತೆ. ಹಾಗೆ ತುಂಡು ತುಂಡಾಗಿ ಹೋಯಿತು. ಆಗಲೇ ಸಾರಸ್ವತ ಮಹರ್ಷಿ ಬರಗಾಲದಲ್ಲಿ ತುಂಡು ತುಣುಕಾಗಿದ್ದ ಸರಸ್ವತಿಯ ನದಿಯಲ್ಲಿ ಇನ್ನೇನೂ ಸಿಗದೆ, ಯಾವುದೂ ಸಿಗದೆ ಅಲ್ಲಿದ್ದ ಮೀನುಗಳನ್ನೇ ತಿಂದುಕೊಂಡಿದ್ದ. ಹಾಗಾಗಿ ಸಾರಸ್ವತ, ಗೌಡ ಸಾರಸ್ವತ ಬ್ರಾಹ್ಮಣರು ಮತ್ಸ್ಯ ಬ್ರಾಹ್ಮಣರಾದರು ಅಂತಲೂ ಕೂಡ ಕಥೆ ಉಂಟು. ಅವರ ಒಂದು ಪರಂಪರೆಯ ಕಥೆ ಇದೆ. ಇರಲಿ, ಅಂದರೆ ಇವೆಲ್ಲ ಜನಶ್ರುತಿ ಅನ್ನೋದು ಫ್ಯಾಕ್ಟ್ಸ್ ಮೇಲೆ ಬಂದಿರುವಂಥದ್ದು, ಕೇವಲ ಕಲ್ಪನೆ ಅಲ್ಲ ಅಂತ ನಮಗೆ ಗೊತ್ತಾಗುತ್ತೆ. ಹಾಗಾಗಿ ಸರಸ್ವತಿ ಬತ್ತಿ ಹೋದ ತಕ್ಷಣ ಭಾರತೀಯ ಸಂಸ್ಕೃತಿಯೇ ಆ ಒಂದು ಕೇಂದ್ರ ಭಾಗದಿಂದ ಪೂರ್ವದ ಕಡೆಗೆ ತಿರುಗಬೇಕಾಯಿತು. ಎಲ್ಲಿ ಯಮುನಾ ನದಿ ಹೋಯಿತು ಆ ಕಡೆಗೆ, ಎಲ್ಲಿ ಶತದ್ರು ಹೋಯಿತು ಆ ಕಡೆಗೆ. ಶತದ್ರು ಹೋದದ್ದು ಸಿಂಧೂ ನದಿಯನ್ನು ಸೇರಿಕೊಳ್ತು. ಸಿಂಧೂ ಭಾರತಕ್ಕೆ ಪಶ್ಚಿಮದ ಕಡೆಗಿರುವಂಥದ್ದು. ಯಮುನಾ ಗಂಗೆಯನ್ನು ಸೇರಿಕೊಳ್ತು, ಅದು ಭಾರತಕ್ಕೆ ಪೂರ್ವದಲ್ಲಿರ್ತಕ್ಕಂಥದ್ದು. ಹೀಗಾಗಿ ಕೆಲವೊಂದು ಜನ ಪಶ್ಚಿಮದ ಕಡೆಗೆ, ಕೆಲವೊಂದು ಜನ ಪೂರ್ವದ ಕಡೆಗೆ ಹೊರಟೋಗ್ಬಿಟ್ರು. ಹಾಗಾಗಿ ನಮಗೆ ಕುರುಕ್ಷೇತ್ರದ ಪ್ರಾಶಸ್ತ್ಯ ಕಡಿಮೆ ಆಯಿತು. ಮಹಾಭಾರತ ಕಾಲದಿಂದ ಈಚೆಗೆ ಅದರ ಪ್ರಾಶಸ್ತ್ಯ ಕಡಿಮೆ ಆಯಿತು. ಹಾಗಾಗಿ ನಮಗೆಲ್ಲರಿಗೂ ಕೂಡ ಕುರುಪಾಂಚಾಲವೇ ಅತಿಶಯವಾಯಿತು. ಕುರುಪಾಂಚಾಲ ಗಂಗಾ ನದಿಯ ದಕ್ಷಿಣೋತ್ತರ ತೀರಗಳ ಮೇಲೆ ಇರುವಂಥದ್ದಾಯಿತು. ಆಮೇಲೆ ಮೊದಲಿಂದಲೂ ಇದ್ದಂಥ ವಿದೇಹ, ಕೋಸಲ ದೇಶಗಳು ಅವು ಮತ್ತಷ್ಟು ಪೂರ್ವಕ್ಕೆ ಇರುವಂಥವು. ಅವುಗಳ ಒಂದು ಸಾಂದ್ರತೆ ಹೆಚ್ಚಾಗಿ ಬಂತು. ಆ ಕಡೆಗೆ ಹೋದಂಥ ಒಂದು ಸಂಸ್ಕೃತಿ ಏನಾಯಿತು, ಸುಮಾರು ಈಗ 1000 ವರ್ಷದ ಕೆಳಗಿನವರೆಗೂ ತುಂಬ ಚೆನ್ನಾಗಿತ್ತು. ಯಾವಾಗ ಅರಬ್ಬರು ಮುಸಲ್ಮಾನರು ದಾಳಿ ಮಾಡಿದ್ರು ಆಗ ಪಾಕಿಸ್ತಾನ ಇರ್ಬೋದು, ಸಿಂಧ್ ಇರ್ಬೋದು, ಬಲೂಚಿಸ್ತಾನ ಇರ್ಬೋದು, ಅಫ್ಘಾನಿಸ್ತಾನ ಇರ್ಬೋದು, ಅವೆಲ್ಲ ನಷ್ಟವಾದದ್ದು ಗೊತ್ತಿದೆ. ಹಾಗಾಗಿ ಆ ಕಡೆಗೆ ಹೆಚ್ಚು ವ್ಯಾಪಕವಾಗಿದ್ದಂಥ ಅನೇಕ ಸಾಮಶಾಖೆಗಳು, ಹಲವಾರು ಅಥರ್ವ ಶಾಖೆಗಳು ಶಾಶ್ವತವಾಗಿ ನಷ್ಟವಾಗಿಬಿಟ್ವು. ಅಥರ್ವ ಶಾಖೆಯ 8 ಕವಲಗಳು ಅಲ್ಲಿಯೇ ಇದ್ದದ್ದು, ಅವಷ್ಟು ನಾಶವಾದವು. ಈಗ ನಮಗೆ ಉಳಿದಿರುವುದು ಒಂದೇ ಶೌನಕೀಯ ಶಾಖೆ. ಮತ್ತು ಸಾಮವೇದದ 1000 ಶಾಖೆಗಳಲ್ಲಿ ಇವತ್ತು ನಮಗೆ ಉಳಿದಿರುವುದು 3 ಶಾಖೆ. ಅಲ್ಲಿ 2 ಶಾಖೆಗಳು ಕರ್ನಾಟಕದಲ್ಲೇ ಇವೆ. ವ್ಯಾಪಕವಾಗಿ ದಕ್ಷಿಣ ಭಾರತದಲ್ಲಿ ಮಿಕ್ಕ ಶಾಖೆಗಳಿದ್ದರೂ ಕರ್ನಾಟಕದಲ್ಲಿ ಮಾತ್ರ ರಾಣಾಯಣೀಯ ಶಾಖೆ ಉಳಿದಿರುವಂಥದ್ದು. ಮತ್ತು ಜೈಮಿನಿಯ ಶಾಖೆ ಗುಜರಾತ್ನ ಹತ್ತಿರ ಅಲ್ಲಿ ತುಂಡು ತುಣುಕಾಗಿ ಉಳಿದಿರುವಂಥದ್ದು ಕಾಣುತ್ತೆ. ಇರಲಿ,
ಇನ್ನು ಬೇಕಾದಷ್ಟು ಶಾಸ್ತ್ರ ಗ್ರಂಥಗಳು, ಅನೇಕ ಪರಂಪರೆಗಳು ಎಲ್ಲ ನಷ್ಟಪ್ರಾಯವೇ ಆಗಿಬಿಟ್ವು ಆ ಕಡೆಯಿಂದಾಗಿ, ಆ ದಾಳಿಯಿಂದಾಗಿ. ಮತ್ತು ಬೌದ್ಧ ಪಾರಮ್ಯ ಇದ್ದಂಥ ಎಷ್ಟೋ ಜಾಗಗಳು ಕೂಡ ಬಲವಂತವಾಗಿ ಇಸ್ಲಾಮೀಕರಣಕ್ಕೆ ಒಳಗಾದವು. ಕೆಲವರು ಬೌದ್ಧ ಭಿಕ್ಷುಗಳು ಸನಾತನ ಧರ್ಮದ ದ್ವೇಷದಿಂದ ಅವರಿಗೆ ಶಾಮೀಲಾಗಿ ಕಡೆಗೆ ಅವರೂ ನಾಶವಾಗಿ ಇವರೂ ನಾಶವಾದರು. ಆ ಥರ ಆಯಿತು. ಅದೆಲ್ಲ ಇತಿಹಾಸದಲ್ಲಿ ಬರ್ಬರವಾದಂಥ ಆ ಕಥಾನಕ ಇದೆ. ನಿರಲಿ, ಯಾತಕ್ಕೆ ಇದನ್ನು ಹೇಳೋಕ್ಕೆ ಬಂದೆ ಅಂದರೆ, ಕಾಶಿಗೆ ನಮ್ಮ ಎಲ್ಲರ ಕಾನ್ಸಂಟ್ರೇಷನ್ ಹೋಗುವುದಕ್ಕೆ ಇದು ಒಂದು ಜಿಯೋಗ್ರಫಿಕಲ್ ಆದಂಥ ಕಾರಣ ಉಂಟು, ಅಂದರೆ ಭೂಗೋಳೀಯವಾದ ಕಾರಣ ಉಂಟು. ಅದರಿಂದಲೇ ಸರಸ್ವತಿಯಿಂದ ಗಂಗೆಯ ಕಡೆಗೆ ನಮ್ಮದಾಯಿತು. ವೇದಗಳಲ್ಲಿ ಪ್ರಮುಖವಾದಂಥ ನದಿಗಳಲ್ಲಿ ಪೂರ್ವದ ಅತ್ಯಂತ ಪ್ರಮುಖ ನದಿ ಗಂಗೆ ಅಂತ, ಪಶ್ಚಿಮದ ಅತ್ಯಂತ ಪ್ರಮುಖ ನದಿ ಸಿಂಧು ಅಂತ, ಮಧ್ಯದ ಪ್ರಮುಖ ನದಿ ಸರಸ್ವತಿ ಅಂತ. ಸರಸ್ವತಿ ಮಧ್ಯಮಣಿಯಾಗಿ ಸುಮಾರು ಕಡಿಮೆ ಅಂತಂದರೆ 100ಕ್ಕೂ ಹೆಚ್ಚು ಮಂತ್ರಗಳಲ್ಲಿ ಋಗ್ವೇದದಲ್ಲಿ ಪ್ರಶಂಸಿತವಾದದ್ದು ಸರಸ್ವತಿ. ಹಾಗಾಗಿ ಅಖಿಲ ಭಾರತೀಯ ಸಂಸ್ಕೃತಿ ಅಂದರೆ ಸರಸ್ವತಿಯ ಮತ್ತೊಂದು ಹೆಸರು ಭಾರತಿ ಅಂತ, ಭಾರತೀಯ ಮತ್ತೊಂದು ಹೆಸರು ಸರಸ್ವತಿ. ಎಲ್ಲ ಸಾರಸ್ವತವಾದದ್ದು ಅಂತ ಗೊತ್ತಾಗುತ್ತೆ. ಮತ್ತು ಆ ಕಾಶಿಯನ್ನು ಎಷ್ಟು ಮಟ್ಟಿಗೆ ನಮ್ಮ ಕೇಂದ್ರ ಮಾಡಿಕೊಂಡ್ಬಿಟ್ರು, ಪ್ರಯಾಗವನ್ನು ಮಾಡಿಕೊಂಡ್ಬಿಟ್ರು ಅಂತಂದರೆ, ವೇದಗಳಲ್ಲಿ, ಬ್ರಾಹ್ಮಣಗಳಲ್ಲಿ, ಆರಣ್ಯಕಗಳಲ್ಲಿ ವಿಶೇಷವಾಗಿ ಆ ಒಂದು ಆರ್ಯಾವರ್ತ, ಬ್ರಹ್ಮಾವರ್ತ ಅಂತ ಹೆಸರಾದದ್ದು ಸರಸ್ವತಿ ದೃಷದ್ವತಿಗಳ ಮಧ್ಯದ ಭೂಮಿ. ಆರ್ಯಾವರ್ತ ಅಂದರೆ ಸಿಂಧೂ ಮತ್ತು ಗಂಗಾ ನದಿಗಳ ಮಧ್ಯದ ಹಾಗೂ ಹಿಮಾಲಯ ಮತ್ತು ವಿಂಧ್ಯ ಪರ್ವತಗಳ ನಡುವಣ ಭೂಮಿ. ಅದನ್ನು ಇಂಡೋ ಗ್ಯಾಂಜೆಟಿಕ್ ಪ್ಲೇನ್ ಅಂತ ಕರೀತಾರೆ. ಅದು ಬಹಳ ಫಲವತ್ತಾದ ಈ 2 ಮಹಾನದಿಗಳು ತಂದ ಮೆಕ್ಕಲು ಮಣ್ಣಿಂದ ಸಮತಟ್ಟಾಗಿದ್ದು ಕೃಷಿಯೋಗ್ಯವಾದಂಥ ಭೂಮಿ. ಕರ್ಷಣೆ ಎನ್ನುವ ಧಾತುವಿನಿಂದ ಅರ್ಯ ಅಂದರೆ ಕೃಷಿಯೋಗ್ಯವಾದ, ಆರ್ಯ ಅಂದರೆ ಕೃಷಿಯೋಗ್ಯವಾದಂಥ ವರ್ತನೆ ಉಳ್ಳಂಥ ಸಂಸ್ಕೃತಿ ಇರುವ ಭೂಮಿ ಅಂತೆಲ್ಲ ಆಗಿತ್ತು. ಬ್ರಹ್ಮಾವರ್ತ ಅಂದರೆ ವೇದ ಭೂಮಿ ಅಂತ, ಬ್ರಹ್ಮ ಅಂದರೆ ವೇದ ಅನ್ನುವ ಅರ್ಥದಲ್ಲಿ. ಅದು ಇವತ್ತಿನ ಹರಿಯಾಣ, ಅದರ ಕುರುಕ್ಷೇತ್ರ, ಅಲ್ಲಿಯೇ ಋಷಿಗಳು ವೇದಗಳನ್ನು ಕಂಡದ್ದು ಅಂತ. ಅದು ಮರ್ತು ಹೋಗೋದಕ್ಕೆ ಆಗಿ ಅಂದರೆ ಆ ಒಂದು ಜನಜೀವನ ಎಲ್ಲ ಅಸ್ತವ್ಯಸ್ತವಾಗಿ ಬರಗಾಲ ಬಂದು ಸರಸ್ವತಿ ಬತ್ತುತ್ತಾ ಬಂದಂತೆ ನಾವು ಇಡೀ ವೇದಭೂಮಿಯನ್ನೇ ಕಾಶಿಯ ಕಡೆಗೆ ಮಾಡ್ಕೊಂಡ್ಬಿಟ್ವಿ. ಸಾಮಾನ್ಯವಾಗಿ ಯಾವುದಾದ್ರೂ ಒಂದು ಹಳೆಯ ಕ್ಷೇತ್ರ ತುಂಬ ಪ್ರಸಿದ್ಧವಾಗಿದ್ದರೆ ನಮಗದು ದೂರ ಅನಿಸಿದ್ರೆ ಮತ್ತೊಂದು ಕಡೆಗೆ ಏನೋ ಅನನುಕೂಲ ಬಂದರೆ ಮತ್ತೊಂದು ಕಡೆಗೆ ಆ ರೀತಿಯಾದ ಒಂದು ಕ್ಷೇತ್ರ ಮಾಡ್ಕೊಳ್ತೀವಿ. ಆಗ ಅದಕ್ಕೆ ಚಿಕ್ಕ ತಿರುಪತಿ ಅಂತೀವಿ, ಬಂಗಾರ ತಿರುಪತಿ ಅಂತೀವಿ, ಮರಿ ತಿರುಪತಿ ಅಂತೀವಿ, ಏನೇನೋ ಹೆಸರುಗಳೆಲ್ಲ ಇಟ್ಕೊಳ್ತೀವಿ, ದಕ್ಷಿಣ ಕಾಶಿ ಅಂತಂತೀವಿ. ಹಾಗೆ ಈ ವೇದಭೂಮಿ ಪ್ರಯಾಗಕ್ಕೆ ಬಂದುಬಿಡ್ತು. ಪ್ರಯಾಗದಿಂದ ಸ್ವಲ್ಪ ಮುಂದೆನೇ ಕಾಶಿ ಇರುವಂಥದ್ದು. ಪ್ರಯಾಗದಲ್ಲಿ ಗಂಗಾ ಯಮುನಾ ಸಂಗಮವಾಗುತ್ತೆ. ಆ ಯಮುನಾ ನದಿ ಸರಸ್ವತಿ ನದಿಗೆ ಉಪನದಿಯಾಗಿದ್ದು ಇಲ್ಲಿ ಬಂದಿರುವ ಕಾರಣ ಸರಸ್ವತಿಯೂ ಸೇರಿದೆ ಅಂತ. ಸರಸ್ವತಿ ಗುಪ್ತಗಾಮಿನಿಯಾಗಿ ಬಂದಿದೆ ಎನ್ನುವ ನಮ್ಮ ಪರಂಪರೆಗೆ ಅದು ಇರುವಂಥ ಅರ್ಥ. ಆ ಸರಸ್ವತಿಯ ಉಪನದಿಯಾಗಿದ್ದರಿಂದ ಸರಸ್ವತಿಯ ಸಂಪರ್ಕ ಇದೆ. ಆ ಕಾರಣದಿಂದ ಇದು ತ್ರಿವೇಣಿ ಸಂಗಮ ಆಗಿದೆ ಅಂತ. ಯಾವ 2 ನದಿ ಸೇರಿದ್ರೂ ಅದನ್ನು ಪ್ರಯಾಗ ಅಂತ ಕರೀತಾರೆ. ಇದು 3ನೇದಾದ ಒಂದು ನದಿಯ ಅವಶೇಷ, ಅದು ಸೇರಿದೆ ಅಂತ. ಹಾಗಾಗಿ ಅದನ್ನು ತೀರ್ಥರಾಜ ಅಂತಲೂ ಕರೆಯೋದಾಯಿತು. ಅಲ್ಲಿಂದ ಮುಂದಕ್ಕೆ ವಾರಾಣಸಿ. ಕಾರಣ ಪ್ರಯಾಗದಲ್ಲಿ ನೀರಿನ ಸೆಳವು ಹೆಚ್ಚು, ತುಂಬ ಜೋರಾಗಿ ಬರುವಂಥದ್ದು. ಗಂಗೆಯಲ್ಲಿ ತುಂಬ ಪ್ರಶಾಂತ ಮನೋಹರ, ಕಾಶಿಯಲ್ಲಿ ಗಂಗೆ ಹರಿಯುವಂಥದ್ದು ತಣ್ಣಗೆ ಹರಿಯುತ್ತೆ. ಶಿವನ ಮುಂದೆ ಕೊಬ್ಬಿಲ್ಲದೆ, ಹಮ್ಮು ಬಿಂಬಿಲ್ಲದೆ ಹರಿಯಬೇಕು ಅಂತ ಶಾಂತ ಶೈವಲ್ನಿಯಾಗಿದೆ ಅಂತ ಕೂಡ ಪುರಾಣಗಳಲ್ಲಿ ಬರುತ್ತೆ. ಆ ಕಾರಣವಾಗಿ ಅಲ್ಲಿಗೆ ವಾರಾಣಸಿಗೆ ಬಂದು ಎಲ್ಲ ನೆಲೆಸಿದ್ದಾಯಿತು. ಬುದ್ಧನ ಕಾಲದ ಹೊತ್ತಿಗೆ ವಾರಾಣಸಿ ಅತಿಶಯವಾದಂಥ ಖ್ಯಾತಿಯನ್ನು ಪಡೆದಿದ್ದರಿಂದಲೇ ಬುದ್ಧನೂ ಕೂಡ ತನ್ನ ಮೊದಲನೇ ಉಪದೇಶವನ್ನು ಅಲ್ಲಿ ಮಾಡಿದ್ದಾಯಿತು. ಹೀಗಾಗಿ ನಮ್ಮ ಜನ ಅದನ್ನು ಹಳೆಯದನ್ನು ಮರೆಯದೆ ಇಲ್ಲಿಗೆ ತಂದುಕೊಂಡ್ರು. ಆ ಕಾರಣದಿಂದಲೇ ಮತ್ತೆ ದಿವೋದಾಸ ಅನ್ನುವಂಥ ಮಹಾರಾಜ ಅವನು ಕಾಶಿಯನ್ನು ಆಳ್ತಾ ಇದ್ದ. ಕಾಶಿಯಲ್ಲಿದ್ದಂಥ ದಿವೋದಾಸನ ಆ ಒಂದು ಸಾಮ್ರಾಜ್ಯ ಬಹಳ ಮಂಗಳಕಾರಿಯಾಗಿತ್ತು, ಎಲ್ಲರಿಗೂ ಕ್ಷೇಮವನ್ನು ಕೊಡ್ತಾ ಇತ್ತು. ಶಿವನಿಗೆ ಅಲ್ಲಿಗೆ ಬರಬೇಕು ಅಂತ ಆಸೆ ಆಯಿತು. ಅರೆ ದಿವೋದಾಸ, ನನಗೆ ಇಲ್ಲಿ ನನ್ನ ಪ್ರಜೆಗಳಿಗೆ ಬಿಟ್ಟಿನ ಯಾರಿಗೂ ಜಾಗ ಇಲ್ಲ ಅಂತಂದ. ಆಗ ಹೇಗಾದರೂ ಮಾಡಿ ಅದನ್ನು ವಶೀಕರಣ ಮಾಡಿಕೊಳ್ಳಬೇಕು ಅಂತ ಶಿವ ನಾನಾ ವಿಧವಾದ ತಂತ್ರಗಳನ್ನು ಮಾಡಿದ. ವಿಷ್ಣುವನ್ನು ಕಳಿಸಿಕೊಟ್ಟ, ಗಣಪತಿಯನ್ನು ಕಳಿಸಿಕೊಟ್ಟ, ಕಾಲಭೈರವನನ್ನು ಕಳಿಸಿಕೊಟ್ಟ, ದೇವಿಯನ್ನು ಕಳಿಸಿಕೊಟ್ಟ. ಎಲ್ಲರೂ ಅಲ್ಲಿಯೇ ಸೆಟ್ಲಾಗ್ಬಿಟ್ರು. ಹೋದವ್ರು ಯಾರು ಅದನ್ನು ಬಿಡಿಸ್ಕೊಂಡು ಬಂದ್ರಯ್ಯ ಅಂದರೆ ಯಾರೂ ಬರಲೇ ಇಲ್ಲ ಅಂತ. ಕಡೆಗೆ ಹೇಗೋ ಅದು ವಿಷ್ಣುವಿನ ತಂತ್ರದಿಂದ ಕಾಶಿಯ ಜನಕ್ಕೆ ಅಧಾರ್ಮಿಕತೆ ಹೆಚ್ಚಾಗಿ ಆಗ ದಿವೋದಾಸ ಪತನಗೊಂಡ. ಆ ಸಂದರ್ಭದಲ್ಲಿ ಇವನು ಮಹಾದೇವ ಬಂದ ಅಂತ ಬರುತ್ತೆ. ಸ್ಕಾಂದಾದಿ ಅನೇಕ ಪುರಾಣಗಳಲ್ಲಿ ಬರುತ್ತೆ. ಆ ಒಂದು ಪ್ರಸಂಗವನ್ನು ನಾವು ಇನ್ನೊಂದೆಡೆ ವಿಸ್ತಾರವಾಗಿ ನೋಡುವುದಾಗುತ್ತೆ. ವಸ್ತುತಃ ದಿವೋದಾಸ ಸರಸ್ವತಿ ನದಿ ತೀರದಲ್ಲಿದ್ದವನು.
ಅಂದರೆ ಯಾವುದನ್ನು ನಾವು ಬ್ರಹ್ಮಾವರ್ತ ಅಂತ ಕರಿತೀವಿ, ಆಮೇಲೆ ಯಾವುದು ಕುರುಕ್ಷೇತ್ರ ಅಂತ ಆಯಿತು, ಅಲ್ಲಿ ಇದ್ದವನು. ಅವನು ಅಷ್ಟು ದೂರದ, ಏನಿಲ್ಲ ಅಂತಂದರೂ ಈಗ ನೋಡಿ, ಪಂಜಾಬಿನಿಂದ ಕಾಶಿಗೆ ಅಂತಂದರೆ ಕನಿಷ್ಠ ಓವರ್ನೈಟ್ ಜರ್ನಿ ಅಂತಂದರೆ ಒಂದು 600-700 ಕಿಲೋಮೀಟ್ರಿಗೆ, ಕಡಿಮೆ ಇಲ್ಲ 600 ಕಿಲೋಮೀಟ್ರಿಗೆ. ಅಷ್ಟು ದೂರಕ್ಕೆ ಯಾವ ಥರ ಶಿಫ್ಟ್ ಆಯಿತು ಅಂದರೆ ಈ ಒಂದು ಐತಿಹಾಸಿಕವಾದ ಕಾರಣದಿಂದ ಆದದ್ದು. ಹಾಗಾಗಿ ಅದು ಮುಗಿದು ಹೋದ ಮೇಲಿಂದ ಇನ್ನೊಂದನ್ನು ತಂದಿಟ್ಟುಕೊಂಡಿದ್ದು ಮಾಡಿದ್ದು. ನಮ್ಮ ಭಾರತೀಯ ಪರಂಪರೆ ನಿಂತಲ್ಲಿ ಗಂಗೆಯನ್ನು, ಕೂತಲ್ಲಿ ಕಾಶಿಯನ್ನು ಕಾಣುವಂಥದ್ದಲ್ವ. ಹಾಗಾಗಿ ಎಲ್ಲೆಲ್ಲಿಯೂ ಅದನ್ನು ಮೈಗೂಡಿಸಿಕೊಂಡು ಬಂದರು. ಹೇಳುವುದುಂಟು, 3 ಬಾರಿ ತಿರುಪತಿಗೆ ಯಾತ್ರೆ ಮಾಡದೆ 1 ಬಾರಿ ಕಾಶಿಗೆ ಹೋದಷ್ಟು ಪುಣ್ಯ ಅಂತಲ್ಲ. ಈ ಥರದ ಕೋಷ್ಟಕಗಳು, ಈಕ್ವೇಷನ್ಗಳೆಲ್ಲ ಇವೆ. ಯಾಕೆ ಮಾಡಿದ್ದು? ಆ ಮೂಲದ ಸ್ಥಳವನ್ನು ಮರೆಯಬಾರದು ಅಂತ. ಪುರಾಣಗಳಲ್ಲಿ ಈ ರೀತಿಯಾದ ಎಷ್ಟೋ ಒಂದು ಅವಾಂತರ ಅಂದರೆ ಇಂಟರ್ಮೀಡಿಯೇಟ್ ಲಿಂಕ್ಸು ಅಲ್ಲಲ್ಲಿ ಅಡಗಿ ಹೋಗಿವೆ. ಈ ಬಗೆಗೆ ಮತ್ತೂ ಹೆಚ್ಚು ತಿಳಿಯಬೇಕು ಅನ್ನೋರು ಪ್ರಸಿದ್ಧರಾದ ಡೇವಿಡ್ ಫ್ರಾಲಿ, ವಾಮದೇವ ಶಾಸ್ತ್ರಿ ಅವರ ಗ್ರಂಥಗಳನ್ನು ನೋಡೋದು ಮೇಲೆ ಇರಲಿ. ಪ್ರಸ್ತಾವತ್ವೇನ ಬಹಳ ವಿಸ್ತಾರದ ಇತಿಹಾಸದ ಕಡೆಗೆ ನಾವು ಹೋಗುವುದಾಯಿತು. ಕಾಶಿಯಲ್ಲಿ ಬಂದು ಶಿವ ತನ್ನ ಬ್ರಹ್ಮಕಪಾಲದಿಂದ ಮುಕ್ತನಾಗ್ತಾನೆ ಅನ್ನುವುದು ಬರುತ್ತೆ. ಆಮೇಲೆ ಸತೀದೇವಿ ದಾಕ್ಷಾಯಣಿ ದಕ್ಷ ಯಜ್ಞಕ್ಕೆ ಹೋಗಿ ಆತ್ಮಾಹುತಿ ಮಾಡಿಕೊಂಡದ್ದು ಮತ್ತು ಶಿವ ದಕ್ಷ ಯಜ್ಞವನ್ನು ಧ್ವಂಸ ಮಾಡಿದ್ದು ಬರುತ್ತೆ. ಈ ಕಥೆ ಎಲ್ಲರಿಗೂ ಗೊತ್ತಿರುವಂಥದ್ದೇ. ದಕ್ಷ ಪ್ರಜಾಪತಿ ಶಿವನನ್ನು ದೂಷಣೆ ಮಾಡಿದ ಕಾರಣ ಶಿವ ಇವನಿಗೆ ಗೌರವ ಕೊಡಲಿಲ್ಲ. ಯಾವುದೋ ಒಂದು ದೇವತೆಗಳ ಸಭೆಯಲ್ಲಿ ಎಲ್ಲ ದೇವತೆಗಳು ದಕ್ಷ ಪ್ರಜಾಪತಿ ಬಂದಾಗ ಎದ್ದರು. ಆದರೆ ಶಿವ, ಬ್ರಹ್ಮ, ವಿಷ್ಣು ಮೂವರು ಏಳಲಿಲ್ಲ. ಅವರಿಬ್ಬರೂ ಪರವಾಗಿಲ್ಲ, ದೊಡ್ಡವರು. ಬ್ರಹ್ಮ ಸೃಷ್ಟಿಕರ್ತ, ತನಗೂ ಸೃಷ್ಟಿಕರ್ತ, ತಂದೆಯ ಸಮಾನ. ಬ್ರಹ್ಮನನ್ನು ಸೃಷ್ಟಿ ಮಾಡಿದವನು ವಿಷ್ಣು, ಅವನು ಅಜ್ಜನ ಸಮಾನ. ಆದರೆ ಶಿವ ಅಳಿಯ ಮಾವನಿಗೆ ಗೌರವ ಕೊಡಬೇಕು. ಮದುವೆಯಲ್ಲಿ ಮಾತ್ರ ಮಾವ ಅಳಿಯನ ಕಾಲು ತೊಳಿತಾನೆ, ಆಮೇಲೆ ಮಾವನಿಗೆ ಪಾದವಂದನೆ ಮಾಡಬೇಕು ಅಳಿಯ. ಅದನ್ನು ಮಾಡಲಿಲ್ಲ ಶಿವ, ತಪ್ಪು ಅಂತ ಕೋಪ ಮಾಡಿಕೊಂಡ. ಆದರೆ ಅವನು ಗಮನಿಸಲಿಲ್ಲ, ಶಿವ ಕೇವಲ ಇವನ ಅಳಿಯರು ಮಾತ್ರ ಅಲ್ಲ, ಅವನು ಲೋಕೇಶ್ವರ ಅಂತ. ಹಾಗಾಗಿ ನಿರೀಶ್ವರ ಯಾಗವನ್ನು ಮಾಡುವುದಕ್ಕೆ ಸಂಕಲ್ಪ ಮಾಡಿದ. ಆ ಸಂಕಲ್ಪದ ಒಂದು ಉಪಫಲ ಎಂಬಂತೆ ಶಿವನನ್ನು ಕರೆಯಬಾರದು, ಶಿವನ ಕುಟುಂಬವಾದ ತನ್ನ ಪುತ್ರಿಗೂ ಕೂಡ ಸಂದೇಶ ಹೋಗಬಾರದು ಅಂತ ಮಾಡಿದ. ವಿಜಯ ಅನ್ನುವ ಒಬ್ಬ ದೂತಿ ಬಂದು ಇದನ್ನು ಹೇಳಿದಳು ಅಂತ ಇಲ್ಲಿ ಬಂದಿದೆ ಪುರಾಣದಲ್ಲಿ. ಶಿವಪುರಾಣದಲ್ಲೆಲ್ಲ ಪಾರ್ವತಿ ಆಕಾಶ ಮಾರ್ಗದಲ್ಲಿ ಹೋಗ್ತಾ ಇರುವ ದೇವತೆಗಳ ವಿಮಾನಗಳನ್ನೆಲ್ಲ ನೋಡಿ ಎಲ್ಲಿಗೆ ಹೋಗ್ತಾ ಇದ್ದಾರೆ ಇಷ್ಟು ಸಂಭ್ರಮವಾಗಿ, ಆಲ್ ರೋಡ್ಸ್ ಲೀಡ್ ಟು ರೋಮ್ ಅಂತ ಅಂದರೆ ಆಗ ದಕ್ಷ ಪ್ರಜಾಪತಿ ಯಜ್ಞ ಅಂತ ಗೊತ್ತಾಗುತ್ತೆ. ಆ ದಕ್ಷ ಪ್ರಜಾಪತಿ ಪುಷ್ಕರದಲ್ಲಿ ಮಾಡಿದ, ಕುರುಕ್ಷೇತ್ರದಲ್ಲಿ ಮಾಡಿದ ಅಂತ ಬೇರೆ ಬೇರೆ ರೀತಿಯಾದ ಉಲ್ಲೇಖ ಉಂಟು. ಪುಷ್ಕರ ಇವತ್ತು ಗುಜರಾತ್ನಲ್ಲಿ ಇರುವಂಥದ್ದು. ಬ್ರಹ್ಮ ಅಲ್ಲಿ ಯಜ್ಞ ಮಾಡಿದ್ದು. ಅವನ ಯಜ್ಞಕ್ಕೆ ಪತ್ನಿ ಇಲ್ಲದೆ ಯಜ್ಞ ಸಾಗುವಂತೆ ಇಲ್ಲ. ಪತ್ನಿ ಅಂತಂದ್ರೇ ಯಜ್ಞದಲ್ಲಿ ಸಹಭಾಗಿನಿ ಅಂತ ಅರ್ಥ. ಸರಸ್ವತಿಯನ್ನು ಬೇಗ ಬಾ ಸಂಕಲ್ಪ ಮಾಡಬೇಕು ಯಜ್ಞಕ್ಕೆ ಅಂತಂದಾಗ ಅವಳು ತಡ ಮಾಡಿದಳಂತೆ. ಪಾಪ ಏನು ಅಲಂಕಾರದ್ದೋ ಮತ್ತಾವುದೋ ಏನಿತ್ತು ಸಮಸ್ಯೆ. ತತ್ಕ್ಷಣ ಅವನು ಗಾಯತ್ರಿಯನ್ನು ಅಥವಾ ಸಾವಿತ್ರಿಯನ್ನು ಸೃಷ್ಟಿ ಮಾಡಿ ಅವಳ ಜೊತೆಗೆ ಕೂತ್ಕೊಂಡು ಯಜ್ಞ ಸಂಕಲ್ಪ ಮಾಡಿದ. ಆಗ ಸರಸ್ವತಿಗೆ ಕೋಪ ಬಂದು ತಾನು ನದಿ ರೂಪದಿಂದ ಹರಿದು ಇಡೀ ಯಜ್ಞಶಾಲೆಯನ್ನೇ ಕೊಚ್ಚಿ ಹಾಕಿಬಿಟ್ಟಳು ಅಂತ ಕಥೆ ಬರುತ್ತೆ. ಇದೆಲ್ಲ ಏನು ದೇವತೆಗಳ ಗಂಡ ಹೆಂಡತಿಯರ ಜಗಳ ತಗಾದೆ ಅಂತ. ಆದರೆ ಅಲ್ಲಿ ಒಂದು ಸ್ವಾರಸ್ಯ ಇಷ್ಟೇ ಇರುವಂಥದ್ದು. ಬ್ರಹ್ಮ ವೇದದ ಸಾರ ಗಾಯತ್ರಿ. ಆ ಗಾಯತ್ರಿ ಮತ್ತು ವೇದ ಇವು ಅವಿನಾಭಾವದಿಂದ ಯಜ್ಞಕ್ಕೆ ತೊಡಗಿದಾಗ ಜ್ಞಾನ ನದಿ ಅಲ್ಲಿ ಹರಿಯುತ್ತದೆ ಎನ್ನುವುದಷ್ಟೇ. ಸರಸ್ವತಿ ನದಿ ತೀರದಲ್ಲಿ ವೇದಾವಿರ್ಭಾವ ಆದದ್ದು. ಈ ಸರಸ್ವತಿ ವಿಶ್ವಾಮಿತ್ರನಿಗೆ ತುಂಬ ತುಂಬ ಗೌರವನೀಯವಾದಂಥ ನದಿಯಾಗಿತ್ತು. ವಿಶ್ವಾಮಿತ್ರ ಕಂಡಂಥ ಆ ಗಾಯತ್ರಿ ಈ ಸಂಕೇತವನ್ನು ಈ ಥರ ಮಾಡಿರುವಂಥದ್ದಾಗಿದೆ. ಪುಷ್ಕರ ಅತ್ಯಂತ ಪ್ರಾಚೀನ ಭಾರತದ ಪಶ್ಚಿಮದ ಒಂದು ಕೇಂದ್ರಗಳಲ್ಲಿ ಒಂದು. ಅದರಿಂದ ಈಚೆಗೆ ಬಂದ್ರೇ ನಾವು ಕ್ಯಾಂಬೆ ಅಂತ ಏನು ಹೇಳ್ತೀವಿ, ಅದು ಸುಮಾರು ಅಲ್ಲಿ ಈಚೆಗೆ 1-2 ವರ್ಷಗಳ ಕೆಳಗೆ ಪತ್ರಿಕೆಗಳಲ್ಲೆಲ್ಲ ಬಂದಿತ್ತು. ಸುಮಾರು 9,500-10,000 ವರ್ಷಗಳ ಹಿಂದಿನ ಒಂದು ಆರ್ಟಿಫ್ಯಾಕ್ಟ್ಸ್ ಅಂತ ಯಾವುದಿವೆ ಅವು ಸಿಕ್ಕಿವೆ. ಅವಶೇಷಗಳು, ನಾಗರಿಕತೆಯದು, ಸಂಸ್ಕೃತಿಯ ಅವಶೇಷಗಳು ಸಿಕ್ಕಿವೆ ಅಂತೆಲ್ಲ ಪತ್ರಿಕೆಗಳಲ್ಲಿ ಬಂದಿತ್ತು. ಬೇಕಾದಷ್ಟು ದೊಡ್ಡ ಆ ವಿಷಯದಲ್ಲಿ ವ್ಯಾಪಕವಾದ ಪ್ರಚಾರ ಕೂಡ ಸಿಕ್ಕಿತ್ತು. ಅಂದರೆ ವೈದಿಕ ಜನಜೀವನ ಅನ್ನುವುದು ಸಾಮುದ್ರಿಕವಾಗಿತ್ತು. ಅಂದರೆ ಮ್ಯಾರಿಟೈಮ್ ಕಲ್ಚರ್ ಅಂತ ಕರೀತಾರಲ್ಲ, ಹಾಗೆ ಸಮುದ್ರಾಂತರ ದ್ವೀಪಾಂತರ ವಾಣಿಜ್ಯಗಳನ್ನೆಲ್ಲ ಮಾಡ್ತಾ ಇದ್ದದ್ದು ಅವರ ಸರಸ್ವತಿಯ ಮೂಲಕ ಸಮುದ್ರ
ಪ್ರಯಾಣ ಮಾಡಿ ಇಡೀ ದಕ್ಷಿಣ ಭಾರತ, ತಮಿಳುನಾಡು, ಕರ್ನಾಟಕ, ಕೇರಳ, ಈ ಆಂಧ್ರ ಪ್ರದೇಶ, ಹೀಗೆ ಇಡೀ ಕರಾವಳಿಯಲ್ಲೆಲ್ಲ ಓಡಾಡಿ ಅಲ್ಲೆಲ್ಲ ಬೇಕಾದಷ್ಟು ಆ ರೀತಿಯಾದ ಕಾಲನೀಸ್ ಆಗಿತ್ತು ಅಂತ ಈಗ ತುಂಬ ಅವಶೇಷಗಳು ನಮಗೆ ಸಿಗ್ತಾ ಇವೆ. ಅದು ಮಹಾಬಲಿಪುರಂನಲ್ಲಿರ್ಬೋದು, ನಾಗಪಟ್ಟಣಂನಲ್ಲಿರ್ಬೋದು, ವಿಶಾಖಪಟ್ಟಣದಲ್ಲಿರ್ಬೋದು, ಈ ಕಡೆ ಕೂಡ ಪಶ್ಚಿಮ ಕರಾವಳಿಯಲ್ಲಿಯೂ ಅನೇಕ ಕಡೆ ಇರಬಹುದು. ಅದರಿಂದ ದ್ರವಿಡಿಯನ್ ಕಲ್ಚರ್ ಬೇರೆ, ಆರ್ಯನ್ ಕಲ್ಚರ್ ಬೇರೆ ಅನ್ನುವುದೆಲ್ಲ ಈಗ ಅವಿವೇಕ ಅಂತ ಗೊತ್ತಾಗಿದೆ. ಅಖಂಡವಾಗಿ ಎಲ್ಲವೂ ಕೂಡ ಒಂದೇ ಅಂತ ತಿಳಿದಿದೆ. ಈ ಬಗ್ಗೆ ತುಂಬ ಬೇಕಾದಷ್ಟು ಮಾಹಿತಿ ಈಗ ಸಿಗ್ತಾ ಇದೆ, ಇರಲಿ. ಹಾಗೆ ಸರಸ್ವತಿ ಆ ರೀತಿಯಾಗಿ ನದಿಯಾಗಿ ಹರಿದಳು ಅಂತ ಬರುತ್ತೆ. ಇಲ್ಲಿ ದಕ್ಷ ಆ ಒಂದು ಪುಣ್ಯಕ್ಷೇತ್ರಗಳಲ್ಲಿ ಯಜ್ಞ ಮಾಡ್ತಾ ಇದ್ದ. ಪಾರ್ವತಿ ಸತೀದೇವಿ ಅಲ್ಲಿಗೆ ಹೋದಳು. ಪತಿಯ ನಿಂದೆಯನ್ನು ಕೇಳಲಾಗದೆ ಅಗ್ನಿಗೆ ಆತ್ಮಾಹುತಿ ಮಾಡಿಕೊಂಡಳು ಅಂತ ಕಥೆ ಪ್ರಸಿದ್ಧ, ವಿವರಿಸಬೇಕಿಲ್ಲ. ಮತ್ತ್ಯಾಕೆ ಇಲ್ಲಿ ಜಗಳ ಅಂತಂದರೆ ಅಷ್ಟೇ, ಶಿವ ರುದ್ರಸ್ವರೂಪಿ ಅಗ್ನಿ. ಅಗ್ನಿಯ ಶಾಂತ ಘೋರ ರೂಪಗಳು ಎರಡು ಇವೆ. ಯಜ್ಞಶಾಲೆಯನ್ನೆಲ್ಲ ಯಜ್ಞಾಂತದಲ್ಲಿ ಅಗ್ನಿಗೆ ಆಹುತಿ ಮಾಡ್ತಾರೆ. ಆ ಒಂದು ಪ್ರಕ್ರಿಯೆಯನ್ನು ಇಲ್ಲಿ ಸಾಂಕೇತಿಕವಾಗಿ ತೋರಿಸುವಂಥದ್ದಾಗಿದೆ. ಅಂದರೆ ಅಗ್ನಿಗೆ ಪೂರ್ಣ ಭಾಗ ಕೊಡದೆ ಯಜ್ಞ ಮಾಡಬೇಕು ಅಂದರೆ ಆಗುವುದಿಲ್ಲ. ಕಡೆಯಲ್ಲಿ ಯಜ್ಞಶಾಲೆಯೆಲ್ಲ ಕೂಡ ಅಗ್ನಿಗೆ ಆಹುತಿ ಆಗುತ್ತೆ. ಏನಿದರ ಸಂಕೇತ? ಯಾವುದೊಂದು ಕೂಡ ಒಂದು ಪರ್ಮನೆಂಟ್ ಸ್ಟ್ರಕ್ಚರ್ ಅಂತ ಮಾಡಿದ್ರೆ ನಮಗೆ ಪ್ರೀತಿ ಉಂಟಾಗೋಲ್ಲ. ಮತ್ತೆ ಮತ್ತೆ ಹೊಸದಾಗಿ ಮಾಡಬೇಕು. ಪುರಿಯ ಜಗನ್ನಾಥನ ದೇವಸ್ಥಾನದ ಜಗನ್ನಾಥ ರಥದಿಂದ ಮೊದಲುಗೊಂಡು ಇದು ಉಂಟು. ರಥಗಳು ದೇವಸ್ಥಾನದ ಸಂಕೇತಗಳು. ದೇವಸ್ಥಾನ ಸ್ಥಾವರವಾದರೆ ರಥ ಜಂಗಮ. ಇಟ್ಸ್ ಎ ಮೊಬೈಲ್ ಟೆಂಪಲ್ ಅಂತ. ಪ್ರತಿ ವರ್ಷವೂ ನಾವು ತೇರನ್ನು ಕಟ್ತೀವಿ. ಕನಿಷ್ಠ ಪಕ್ಷ ತೇರಿನ ಮೇಲ್ಗಡೆ ಶಿಖರವನ್ನಾದರೂ ನಾವು ಹೊಸದಾಗಿ ಕಟ್ತೀವಿ. ತೇರಿನ ಚಕ್ರ ಯಾವುದಿರುತ್ತೆ, ಅದರ ವೇದಿಕೆ ಯಾವುದಿರುತ್ತೆ, ಅದು ಇದ್ದರೂ ಕೂಡ ಅದರ ಮೇಲೆ ಹೊಸದಾಗಿಯೇ ನಾವು ಮಂಟಪ ಕಟ್ತೀವಿ. ಬಟ್ಟೆಗಳ ನೆರಿಗೆಗಳನ್ನು, ಪತಾಕೆಗಳನ್ನು ಎಲ್ಲ ಮಾಡ್ತೀವಿ. ಹೂಗಳ ಅಲಂಕಾರವನ್ನೆಲ್ಲ ಮಾಡ್ತೀವಿ. ಪ್ರತಿಯೊಂದು ಸೃಷ್ಟಿ ಸ್ಥಿತಿ ಲಯ ಅನ್ನುವ ಆವರ್ತನಶೀಲತೆಯಲ್ಲಿ ಹೋಗಬೇಕಾಗುತ್ತೆ. ಇಟ್ಸ್ ಎ ಸೈಕಲ್ ಅಂತ. ಜಗನ್ನಾಥನ ರಥವನ್ನು ವರ್ಷ ಇಡೀ ಮಾಡ್ತಾರೆ. ಇದೇನು ಹುಚ್ಚು, ಒಮ್ಮೆ ಮಾಡಿ ಇಟ್ಬಿಡಬಾರ್ದ ಅಂತಂದರೆ ಜೀವನದ ಸ್ವಾರಸ್ಯ ಇಲ್ಲ. ಪ್ರತಿದಿನವೂ ಹುಟ್ಟುತ್ತಾ ಇರಬೇಕು, ಪ್ರತಿದಿನವೂ ಬೆಳೀತಾ ಇರಬೇಕು. ಇಂದು ಬೆಳಗ್ಗೆ, ಇವತ್ತು ಶುಕ್ರವಾರವಲ್ವೇ, ನಮ್ಮ ತಾಯಿಯನ್ನು ಮನೆ ಸುತ್ತಲೂ ಇರುವ ರಸ್ತೆಗಳಲ್ಲಿ ವಾಕ್ ಕರ್ಕೊಂಡು ಹೋಗ್ತಾ ಇದ್ದೆ. ಆಗ ಪ್ರತಿಯೊಂದು ಮನೆ ಮುಂದೆನೂ ರಂಗೋಲಿ ಕಂಗೊಳಿಸ್ತಾ ಇತ್ತು. ಎಷ್ಟು ಸಂತೋಷವಾಗ್ತಾ ಇತ್ತು ಅಂತಂದರೆ, ಈಗಲೂ ನಮ್ಮ ನಗರಗಳಲ್ಲಿ ಉಳಿಸಿಕೊಂಡಿದ್ದಾರೆ ಶುಕ್ರವಾರ ಮಂಗಳವಾರ ರಂಗೋಲಿಯನ್ನಂತ. ಎಲ್ಲಿಯೂ ಸ್ಟಿಕ್ಕರ್ ಕಾಣಿಸ್ಲಿಲ್ಲ, ಎಲ್ಲಿಯೂ ಪೇಂಟೆಡ್ ರಂಗೋಲಿ ಕಾಣಿಸ್ಲಿಲ್ಲ. ಅಂಗಳದಲ್ಲಿ ತುಂಬ ಸುಂದರವಾಗಿ ಬಗೆಬಗೆಯಾದಂಥ ರಂಗೋಲಿ ಹಾಕಿದ್ದು. ಆ ರಂಗವಲ್ಲಿಯ ಸೊಗಸೇ ಸೊಗಸು. ದಿನ ದಿನ ಮಾಡಬೇಕು, ದಿನ ದಿನ ಅಳಿಯಬೇಕು. ಹಾಗಲ್ಲದೆ ಒಮ್ಮೆ ಪರ್ಮನೆಂಟಾಗಿ ಮಾಡಿದ್ರೆ ಅದು ಮ್ಯೂಸಿಯಂ ಆಗುತ್ತೆ. ಮ್ಯೂಸಿಯಮ್ಮು ನಿರ್ಜೀವವಾದ ವಸ್ತುಗಳಿಗೆ. ರೆಕಾರ್ಡಿಂಗು, ಡಾಕ್ಯುಮೆಂಟೇಷನ್ ಆಗೋದು ಒಂದು ಸಂಸ್ಕೃತಿ ಸತ್ತ ಮೇಲೆ. ಒಂದು ಸಂಸ್ಕೃತಿ ಬದುಕಿರುವಾಗ ಯಾವುದನ್ನು ಬರೆದಿಡಬಾರದು. ಎಲ್ಲ ಹಾಗಾಗಿ ನಡೀತಾ ಇರಬೇಕು. ಇಂದು ಬೆಳಗ್ಗೆ ಆಂಧ್ರದ ಸಪ್ತಗಿರಿ ಚಾನಲ್ನಲ್ಲಿ ನೋಡ್ತಾ ಇದ್ದೆ, ತೆಲುಗು ನಾಟ್ಯ ರೀತುಲು ಅಂತ ಒಂದು ಕಾರ್ಯಕ್ರಮ ಬರ್ತಾ ಇತ್ತು. ಅಲ್ಲಿ ತೊಗಲಗೊಂಬೆಗಳ ಆಟ, ಚಿಂದು ಯಕ್ಷಗಾನ, ಮಾಲ ಯಕ್ಷಗಾನ, ಪಗಟಿ ವೇಷಗಾಡಲು ಅಂದರೆ ಹಗಲು ವೇಷದವರು, ಇದರದ್ದೆಲ್ಲದು ಕೂಡ ಬರ್ತಾ ಇತ್ತು. ಅಲ್ಲಿಯ ಭಾಷೆ, ಉದಾಹರಣೆಗೆ ಆ ತೊಗಲಗೊಂಬೆಯನ್ನು ಕುಣಿಸ್ತಕ್ಕಂಥವರೆಲ್ಲ ತುಂಬ ಜಾತಿಯ ದೃಷ್ಟಿಯಿಂದ ಹೀನಾತಿಹೀನವಾದ ಹಿನ್ನೆಲೆಯಿಂದ ಇರುವಂಥವರು, ಏನೂ ಸಾಮಾಜಿಕವಾದ ಉನ್ನತಿ ಇಲ್ಲದೇ ಇದ್ದವರು, ಶೈಕ್ಷಣಿಕವಾಗಿ ಆರ್ಥಿಕವಾಗಿ ದೊಡ್ಡ ಅಭಿವೃದ್ಧಿಯನ್ನು ಕಾಣದೇ ಇದ್ದವರು. ಅಲ್ಲಿ ಹಾಡುವವರೆಲ್ಲ ಹೆಂಗಸರು, ಮಕ್ಕಳು. ಕುಣಿಸುವವರೆಲ್ಲ ಗಂಡಸರು, ಮುದುಕರು ಪಾಪ. ಆದರೆ ಆ ಕುಣಿಸುವವರು ಒಂದಿಷ್ಟು ಲಯ ತಪ್ಪುತ್ತಾ ಇರಲಿಲ್ಲ. ತೊಗಲು ಗೊಂಬೆಗಳನ್ನು ಕುಣಿಸುವಲ್ಲಿ ಅದು ಏನು ಅಂಗಶುದ್ಧಿ, ನಮ್ಮ ನರ್ತಕರಿಗೆ ಬಂದರೆ ಎಷ್ಟೋ ಮೇಲು ಅಂತ ಅನಿಸುತ್ತೆ. ಅಷ್ಟು ಸೊಗಸಾಗಿರ್ತಕ್ಕಂಥ ಮುಕ್ತಾಯಗಳು, ತೀರ್ಮಾನಗಳು ಅಷ್ಟು ಸೊಗಸಾಗಿ ಬರ್ತಾ ಇತ್ತು. ಆಮೇಲೆ ಅವರು ಹಾಡುವುದು ಅಷ್ಟೇ ಲಯಶುದ್ಧವಾಗಿ ಹಾಡ್ತಾ ಇದ್ದ ರೀತಿ. ಮತ್ತು ಆ ತೊಗಲು ಗೊಂಬೆಗಳು 1 ಅಡಿಯಿಂದ 6 ಅಡಿಯವರೆಗೂ ಇರುತ್ತವೆ. ಅಷ್ಟು ಚೆನ್ನಾಗಿ ಮಾಡ್ತಾರೆ. ಆ ಚಿತ್ರಗಳಲ್ಲಿ ಕಾಣುವಂಥ ಶೋಭೆ, ವರ್ಚಸ್ಸು, ಅಲಂಕಾರ. ಮತ್ತು ಈ ಚಿತ್ರಗಳು ಪಶ್ಚಿಮದ, ಪೂರ್ವದ, ಅದು ಅತಿಪೂರ್ವ ಅಂತ ಏನು ಕರೀತಾರೆ, ಫಾರ್ ಈಸ್ಟರ್ನ್ ಅಂತ ಹೇಳ್ಬಿಟ್ಟು, ಪ್ರಪ್ರಾಚ್ಯ ಅಂತ, ಇಂಡೋನೇಷಿಯಾ, ಮಲೇಷಿಯಾ, ಫಿಲಿಪೈನ್ಸು ಕಡೆಗೆ ಅದು ಬಂದುಬಿಟ್ಟಿದ್ದು ಜಪಾನಿನವರೆಗೂ ಹತ್ತಿರ ಅವುಗಳ ಒಂದು ಶೈಲಿ ಪ್ರಚಾರವಾಗಿದೆ. ತಾವು ಯಾವುದಾದ್ರೂ ಚಿತ್ರಗಳಲ್ಲಿ ಆದರೂ ಎಲ್ಲಿಯಾದರೂ ಆ ಇಂಡೋನೇಷಿಯಾದ ಪ್ರಾಂಬನನ್ ದೇವಸ್ಥಾನ ಇರಬಹುದು, ಅಥವಾ ಇನ್ನೂ ದೊಡ್ಡದಾದಂಥ ಅತಿಶಯವಾದ ಇಡೀ ಜಗತ್ತಿಗೆ ತುಂಬ ವಿಶೇಷವಾದಂಥ ದೇವಸ್ಥಾನಗಳ ಸಮುಚ್ಚಯ ಅಂತ ಹೆಸರಾಗಿದ್ದಂತಹ ಅಂಗೋರ್ನಾಟ್ ಅಂತ
ಅಲ್ಲಿಯ ದೇವಸ್ಥಾನಗಳ ಒಂದು ಸಮುಚ್ಚಯದ ಶಿಲ್ಪಗಳನ್ನು ನೋಡಿದರೆ, ನಾನು ಚಿತ್ರಗಳಲ್ಲಿ ಮಾತ್ರ ನೋಡಿರುವುದಷ್ಟೇ, ಆ ಒಂದು ಶಿಲ್ಪಗಳ ಶೈಲಿ, ಈ ಒಂದು ತೊಗಲುಗೊಂಬೆಗಳ ರಚನಾ ಶೈಲಿ ತುಂಬ ತುಂಬ ಸಮೀಪವಾಗಿರುವುದು, ನಿಕಟವಾಗಿರುವುದು. ಮತ್ತು ಅವರು ಬಳಸುವ ಬಣ್ಣಗಳು ಕೂಡ ಅಷ್ಟೇ. ನಮ್ಮ ಇತ್ತ ಕರಾವಳಿಯ ಯಕ್ಷಗಾನದ ಬಣ್ಣಗಳಿರ್ಬೋದು, ಅತ್ತ ಕಡೆಯ ಬಣ್ಣಗಳಿರ್ಬೋದು, ಗುಜರಾತ್ ಆ ಕಡೆಯ ಬಣ್ಣಗಳಿರ್ಬೋದು, ಎಲ್ಲ ಏಕರೂಪದ ಬಣ್ಣಗಳು ಬಳಸುವಂಥದ್ದು. ಆ ಬಣ್ಣಗಳು ಮತ್ತು ಆ ರೇಖೆಗಳಲ್ಲಿರ್ತಕ್ಕಂಥ ಸೌಷ್ಠವ ವಿಷ್ಣು ಧರ್ಮೋತ್ತರ ಪುರಾಣದ ಚಿತ್ರಸೂತ್ರಕ್ಕೆ ಸಾಕ್ಷಾತ್ ನಿದರ್ಶನದಂತೆ ತೋರುತ್ತವೆ, ಅಲೌಕಿಕವಾಗಿ ತೋರುತ್ತವೆ. ಆ ಗೊಂಬೆಗಳು ಆ ಒಂದು ಚರ್ಮವನ್ನು ಹದ ಮಾಡಿ ಟ್ರಾನ್ಸ್ಪರೆಂಟ್, ಪಾರದರ್ಶಕವಾಗಿ ಮಾಡುವುದು, ಅದಕ್ಕೆ ಅವರು ಕಷ್ಟಪಡುವಂಥ ರೀತಿ ಮತ್ತು ಅವರು ಬಳಸುವ ಭಾಷೆ ಎಂಥದ್ದು, ಒಳ್ಳೆ ಪ್ರೌಢವಾದದ್ದು. ತೆಲುಗಿನ ಅತ್ಯುತ್ತಮ ರಾಮಾಯಣ ಕಾವ್ಯಗಳು ಯಾವುದಿವೆ, ಅದು ಭಾಸ್ಕರ ರಾಮಾಯಣ ಇರಬಹುದು ಅಥವಾ ರಂಗನಾಥ ರಾಮಾಯಣ ಇರ್ಬೋದು. ಮೊಲ್ಲ ಅನ್ನುವ ಒಬ್ಬ ಕುಂಬಾರರ ಹೆಣ್ಣು ಬರೆದಂಥ ಅತ್ಯಂತ ಸುಂದರವಾದ ಚಂಪು ಕಾವ್ಯ ರಾಮಾಯಣ 7 ದಿವಸಗಳಲ್ಲಿ ಬರೆದದ್ದು. ಅದು ಈ ಎಲ್ಲದರ ಪದ್ಯವನ್ನು ಹೇಳ್ತಾರೆ. ಅಸ್ಖಲಿತವಾಗಿದೆ ಅವರ ಉಚ್ಚಾರ, ಸ್ವಚ್ಛವಾಗಿದೆ ಅವರ ವ್ಯುತ್ಪತ್ತಿ. ಅಂದರೆ ಗ್ರಾಸ್ ರೂಟ್ ಲೆವೆಲ್ವರೆಗೂ ಇದನ್ನೆಲ್ಲ ಮಾಡಿದಂಥದ್ದು ಎಲ್ಲ ನೋಡ್ತಾ ಇದ್ದರೆ ಆಶ್ಚರ್ಯವಾಗ್ತಾ ಇತ್ತು, ನಮ್ಮ ಪರಂಪರೆ ಹೇಗೆ ಉಳಿಸ್ಕೊಂಡಿದೆ ಅಂತ. ಮತ್ತು ಅವರ ಸಂಭಾಷಣೆಗಳಿಗೆ ಯಾವುದಕ್ಕೂ ಬಳಸುವಂಥ ಸಾಹಿತ್ಯಕ್ಕೆ ಸ್ಕ್ರಿಪ್ಟ್ ಇಲ್ಲ, ಪಾರಂಪರಿಕವಾಗಿ ಬಾಯಿಂದ ಬಾಯಿಗೆ ಬಂದದ್ದು. ಗದ್ಯ ಪದ್ಯಾದಿಗಳನ್ನು ಕಂಠಪಾಠ ಮಾಡಿಕೊಂಡಿದ್ದಾರೆ. ಅಂದರೆ ರೆಕಾರ್ಡ್ ಮಾಡಿಸಿದ ತಕ್ಷಣ ಅಲ್ಲಿಗೆ ಅಳಿವು ಅಂತ ಅರ್ಥ. ಒಂದು ಸಂಸ್ಕೃತಿಯ ಇತಿಹಾಸ ಬರೆದು ನಿಲ್ಲಿಸಿದ್ರು ಅಂದರೆ ಅದು ಮುಗಿದು ಹೋಯಿತು ಅಂತ. ಇತಿಹಾಸ ಹೀಗೆ ಇತ್ತು ಅಲ್ವಾ ಅಂತಲೇ ಅದರ ಅರ್ಥ. ಅಂದರೆ ಹೀಗೆ ಇದೆ ಅಂತಲ್ಲ ಅಂತ. ಅದರಲ್ಲೇ ರಾಘವಾಂಕ ಹೇಳ್ತಾನೆ, ನೆಟ್ಟಕಲ್ಲಂತಾಗದೆ ಇಳೆಯೊಳಗೆ ಓಡಾಡುವ ಶಾಸನವಾಗಬೇಕು ತಾನು ಅಂತ. ಎಲ್ಲಿಯೋ ಒಂದು ಕಡೆ ನೆಟ್ಟು ಹೋಗಿರಬಾರದು, ಸರ್ವತ್ರ ಜಂಗಮಶೀಲವಾಗಿ ಸಂಚಾರ ಮಾಡ್ತಾ ಇರಬೇಕು ಅಂತ. ಹಾಗೆ ಕಂಡಾಗ ಈ ಪುರಾಣಗಳು ಕೊಡುವಂಥದ್ದು ಎಷ್ಟೆಷ್ಟೋ ವಿಷಯಗಳು ಸಾಕ್ಷಾತ್ತಾಗಿ ಇರುವಂಥದ್ದಾಗಿವೆ. ಅಲ್ಲಿ ಶಿವ ಇಲ್ಲದೆ ಯಜ್ಞ ನಡೆಯಬೇಕು ಅಂತ ಅನ್ನುವುದು ಹಾಗೆ ಪರ್ಮನೆಂಟ್ ಮಾಡ್ತೀನಿ ಎನ್ನುವಂಥದ್ದು. ಈ ಸೃಷ್ಟಿ ಸ್ಥಿತಿಯ ಲಯಗಳ ಆವರ್ತನ ತಾನಾಗಿ ನಡೀತಾ ಇರಬೇಕು. ಪ್ರಜಾಪತಿಯ ಬಯಕೆ ಏನು, ತನ್ನ ಸೃಷ್ಟಿ ಪರ್ಮನೆಂಟಾಗಿರಬೇಕು ಅಂತ. ಪ್ರವಾಹ ನಿತ್ಯತ್ವ ಉಂಟಷ್ಟೇ ಹೊರತುನುವೆ ಸಾಕ್ಷಾತ್ ನಿತ್ಯತ್ವ ಯಾವುದಕ್ಕೂ ಇಲ್ಲ. ಹುಟ್ಟಿದ್ದು ಸಾಯಲೇಬೇಕು, ಹಠ ಮಾಡಬಾರದು. ರಾಕ್ಷಸರೆಲ್ಲ ಅದನ್ನೇ ಮಾಡಿಕೊಂಡು ನಾಶವಾಗಿದ್ದು. ದಕ್ಷ ಅಂದರೆ ಈ ಸೃಷ್ಟಿಶೀಲತೆಗೆ ಒಂದು ಅಹಂಕಾರ ಇರುತ್ತೆ, ನಾನು ಕ್ರಿಯೇಟ್ ಮಾಡ್ತೀನಿ ಅಂತ. ನಿನ್ನ ಕ್ರಿಯೇಷನ್ಗೊಂದು ಡಿಸ್ಟ್ರಕ್ಷನ್ ಇದೆಯಪ್ಪ ಅಂತ ಹೇಳುವಂಥದ್ದು ಇಲ್ಲಿರುವುದು. ಅದನ್ನು ಅಂಗೀಕರಿಸಿದ್ರೆ ಮತ್ತೊಂದು ವಿಧವಾಗಿ ಚಿಗುತ್ಕೊಳ್ಳುತ್ತೆ, ಬೆಳೆಯುತ್ತೆ. ಅಯ್ಯೋ ಇಷ್ಟೆಲ್ಲ ಇದೆ, ಹೊರಟೋಗ್ಬಿಟ್ರೆ ಗತಿ ಏನು? ಮತ್ತೊಬ್ಬರು ಬರ್ತಾರೆ, ಇನ್ನೊಂದು ಹಾಡ್ತಾರೆ, ಇನ್ನೊಂದು ಮಾಡ್ತಾರೆ. ಅದಕ್ಕೆ ನಾವು ಸಂಕಟ ಪಡಬೇಕಾಗಿಲ್ಲ. ನಮ್ಮ ತಲೆಮಾರಿಗೆ ಅದನ್ನು ಚೆನ್ನಾಗಿ ಉಳಿಸಿಕೊಡುವುದಷ್ಟೇ ನಮ್ಮ ಕರ್ತವ್ಯ. ಅದಕ್ಕೆ ಶಾಶ್ವತೀಕರಣ, ದಾಖಲಾತಿ ಮಾಡಬೇಕಾದಿಲ್ಲ. ಹಾಗಾಗಿ ಶಿವ ಅಲ್ಲಿ ಮಾಡೋಕ್ಕೆ ಹೊರಟದ್ದು ಆ ಯಜ್ಞಧ್ವಂಸ ಅಂದರೆ ಈ ಅರ್ಥದಲ್ಲಿ. ಯಜ್ಞವೂ ಒಂದು ಅದ್ಭುತವಾದ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರಗಳ ಸಂಕೇತವಾಗಿದೆ. ಸೃಷ್ಟಿಸ್ಥಿತಿಗಳು ಮಾತ್ರವೇ ಇದ್ದರೆ ಸಂಪೂರ್ಣತೆ ಬರೋದಿಲ್ಲ. ಇಟ್ಸ್ ಓನ್ಲಿ 2 ಸೈಡ್ಸ್ ಆಫ್ ಎ ಟ್ರಯಾಂಗಲ್. ಇನ್ನೊಂದಾಗಿ ಕಂಪ್ಲೀಟ್ ಆಗಲೇಬೇಕು. ಒಂದು ವಸ್ತುವಿನ ನಿರ್ದೇಶನ ಬೇಕು ಅಂದರೆ ಉದ್ದ, ಅಗಲ, ಆಳ 3 ಇರಬೇಕಲ್ವ. ಲೆಂತ್, ಬ್ರೆಡ್ತ್ ಆ್ಯಂಡ್ ಹೈಟ್. ಅವಿಲ್ಲದೆ ಸಂಕೇತ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಶಿವ ಬಂದು ನಾಶನ ಮಾಡಿದ್ದು ಅಂತಂದರೆ ಯಜ್ಞತಂತ್ರ ಅವಿಚ್ಛಿನ್ನವಾಗಿ ಉಳಿಯಬೇಕು ಅಂತ. ನಾವು ಪಾರ್ಕ್ಗಳಲ್ಲೆಲ್ಲ ಗಿಡ ಮರಗಳನ್ನು ಬೆಳೆಸುವಾಗ ಕೊಂಬೆಗಳನ್ನು ಟ್ರಿಮ್ ಮಾಡೋದನ್ನು ನೋಡ್ತೀವಿ. ಹಾಗೆ ಮಾಡದೇ ಇದ್ದರೆ ಅವು ಚೆನ್ನಾಗಿ ಬೆಳೆಯುವಂಥದ್ದಲ್ಲ. ಒಂದು ಗಾದೆಯೇ ಉಂಟು, ಮಕ್ಕಳನ್ನು ಹೊಡೆದು ಬೆಳೆಸಬೇಕು, ನುಗ್ಗೆಯನ್ನು ಮುರಿದು ಬೆಳೆಸಬೇಕು ಅಂತ. ಅಂದರೆ ಏನು, ಅದನ್ನೇ ತೋರಿಸುವಂಥದ್ದಾಗಿದೆ. ಸಂಗೀತಗಾರ ವೇದಿಕೆ ಮೇಲೆ ಕಲ್ಪನೆಗಳಿಂದಾಗಿ ಆಗಿಂದಾಗಿ ಹಾಡ್ತಾನೆ. ಅವನು ಹಾಡಿದ್ದನ್ನೆಲ್ಲ ಪ್ರತಿಯೊಂದು ಪರ್ಫಾರ್ಮೆನ್ಸನ್ನು ರೆಕಾರ್ಡ್ ಮಾಡ್ತಾ ಹೋದರೆ ಸಂಗೀತ ಉಳಿಯೋದಿಲ್ಲ. ಅವನು ಮನೋಧರ್ಮದಲ್ಲಿ ಹಾಡ್ತಾ ಹೋಗಬೇಕು, ಬಂದ ಸಂಗತಿಗಳು ಹೋಗ್ತಾ ಹೋಗಬೇಕು. ನನ್ನದೇ ಅನುಭವವನ್ನು ಹೇಳ್ತೀನಿ. ನನ್ನ ಮಿತ್ರರಾದಂಥ ಮಂಟಪ ಪ್ರಭಾಕರ್ ಉಪಾಧ್ಯಾಯರ ಅಭಿನಯವನ್ನು ನೋಡ್ತಾ ಈ ಬಾರಿ ಇದು ಹೊಸ್ತು ಬಂತು, ಅದು ಹೊಸ್ತು ಬಂತು, ಇದನ್ನು ಉಳಿಸ್ಕೊಳ್ಳಿ, ಇದನ್ನು ಮಾಡಿ ಅಂತೆಲ್ಲ ಗುರುತು ಮಾಡ್ತಾ ಇದ್ದೆ. ಆಮೇಲೆ ಒಂದು ಹಂತ ಬಂದ ಮೇಲೆ ನೀವು ಮಾಡಿದ್ದು ಮಾಡಿಪ್ಪ, ಬಂದದ್ದು ಬರಲಿ, ಬಿಟ್ಟದ್ದು ಬಿಡಲಿ, ಏನಂತೆ ಈಗ ಅಂತ. ಅಂದರೆ ಅದನ್ನು ಒಂದು ಬಹಿರಾಕಾರದಿಂದ ಬೈ ಮಿಯರ್ ಫ್ಲೆಶ್ ಶಾಶ್ವತತೆ ಮಾಡೋಕ್ಕೆ ಹೋಗುವುದು ಅವಿವೇಕವಾಗುತ್ತೆ. ಬೈ ಸ್ಪಿರಿಟ್, ಅದರ ಹೃದ್ಭಾವ, ಚಿದ್ಭಾವ, ಆನಂದ ಭಾವಗಳಿಂದ ಶಾಶ್ವತ ಮಾಡೋಣ. ಅದರ ಸ್ವರೂಪವೇ ಶಾಶ್ವತವಾದದ್ದು. ರೂಪ ಎಂದೂ ಶಾಶ್ವತವಲ್ಲ, ಸ್ವರೂಪ ಮಾತ್ರ ಶಾಶ್ವತ ಅಂತ. ಇದು ಅಲ್ಲಿ ಕಾಣುವಂಥದ್ದು. ಮತ್ತು ಈ ಒಂದು ತತ್ವ ಗೊತ್ತಾಗದೆ ಪಾಶ್ಚಾತ್ಯರು, ಅವರಿಂದ ಪ್ರೇರಿತರಾದ ನಮ್ಮಲ್ಲಿಯ ಆಧುನಿಕ ದುರ್ಬುದ್ಧಿಜೀವಿಗಳು ಅಂತ ಅನಿಸಿಕೊಂಡವರೆಲ್ಲರೂ ಕೂಡ ಶಿವ ಅನಾರ್ಯ ದೇವತೆ, ಯಜ್ಞವನ್ನು ನಾಶನ ಮಾಡುವುದೇ ಅವನ ಉದ್ದೇಶವಾಗಿತ್ತು ಅಂತ ಮಾಡಿದ್ದಾರೆ. ಖಂಡಿತ ಹಾಗಲ್ಲ. ನಮ್ಮ ಇಡೀ ಪುರಾಣಗಳಲ್ಲಿ ಗೊತ್ತಾಗುವಂತೆ ವೃಷಭ ಧರ್ಮಸ್ವರೂಪ.
ಹಾಗಾಗಿ ಧರ್ಮ ಯಜ್ಞರೂಪಿಯಾದಂಥದ್ದು, ಅವನ ಅದರ ವಾಹನ ಅಂತೆಲ್ಲ, ವೃಷಭ ಶಿವನ ವಾಹನ ಅಂತ ನಮಗೆ ಗೊತ್ತೇ ಇದೆ. ಅದಾದ ಮೇಲೆ ಋಗ್ವೇದಾದಿಗಳಲ್ಲಿ ಯಥೇಷ್ಟವಾಗಿ ರುದ್ರನ ಪ್ರಶಂಸೆ ಇದೆ. ಹಿಂಬಾಗಿಲಿಂದ ಬಂದ ದೇವತೆ ಅಂತ ಇಲ್ಲ. ವಿಷ್ಣುವನ್ನು ಮಾತ್ರ ವೈದಿಕ ದೇವತೆ, ಶಿವನನ್ನು ಅವೈದಿಕ ದೇವತೆ ಅಂತ ಕೆಲವರು ಹೇಳಿದ್ರೆ, ಈ ಶಿವ ವಿಷ್ಣು ಇಬ್ಬರೂ ಅವೈದಿಕ ದೇವತೆಗಳು, ಇಂದ್ರ ವರುಣ ಇವರುಗಳು ಮಾತ್ರ ವೈದಿಕ ದೇವತೆಗಳು ಅಂತೆಲ್ಲ ಹೇಳ್ತಾರೆ. ಅದೆಲ್ಲ ವಿವೇಕವಾದದ್ದು. ಇಡೀ ಋಗ್ವೇದದಲ್ಲಿ ವಿಷ್ಣುವಿನ ಮತ್ತು ರುದ್ರನ ಪ್ರಶಂಸೆಯ ಮಂತ್ರಗಳು ಸಾಕಷ್ಟಿವೆ. ವಿಶೇಷವಾಗಿ ರುದ್ರ ಮಂತ್ರಗಳು ಹೆಚ್ಚಾಗಿವೆ ವಿಷ್ಣು ಮಂತ್ರಗಳಿಗಿಂತ. ಹಾಗಂತ ಹೇಳಿಬಿಟ್ಟಿದ್ರು ವಿಷ್ಣು ಹಿಂಬಾಗಿನಿಂದ ಬಂದಂಥ ದೇವತೆ ಅಂತ ಹೇಳುವುದೇ ಖಂಡಿತ ಸಾಧ್ಯವಿಲ್ಲದ್ದು. ಕಾರಣ ಇಷ್ಟೇ, ಆದಿತ್ಯರಲ್ಲಿ, ದ್ವಾದಶಾದಿತ್ಯರಲ್ಲಿ ಅತ್ಯಂತ ಕಿರಿಯ ವಿಷ್ಣು. ಇಲ್ಲಿ ಕಿರಿಯನಿಗೆ ಪ್ರಧಾನ. ಆದಿತ್ಯರಲ್ಲಿ ಚಿಕ್ಕವನು ಶ್ರೇಷ್ಠ. ರುದ್ರಾದ್ರಲ್ಲಿ 11 ಜನ ರುದ್ರರಲ್ಲಿ ಮಹಾದೇವ ಅವನು ಜ್ಯೇಷ್ಠ, ಅವನು ಶ್ರೇಷ್ಠ ಅಂತ. ನಮ್ಮ ಕಡೆ ಒಂದು ಗಾದೆ ಉಂಟು, ಬ್ರಾಹ್ಮಣರಲ್ಲಿ ಮನೆಯ ಚಿಕ್ಕವನೇ ಎಲ್ಲ ಕೆಲಸ ಮಾಡಬೇಕು, ಶೂದ್ರರಲ್ಲಿ ಮನೆಯ ಹಿರಿಯನೇ ಎಲ್ಲ ಕೆಲಸ ಮಾಡಬೇಕು ಅಂತ ತೆಲುಗಿನದು ಒಂದು ಗಾದೆ ಉಂಟು. ಅಂದರೆ ಏನು, ಒಂದೊಂದು ವರ್ಗದಲ್ಲಿ ಒಂದೊಂದು ರೀತಿಯಾಗಿ. ಇವರು ಆದಿತ್ಯರು ದ್ಯುಲೋಕದಲ್ಲಿರುವಂಥವರು. ದ್ವಾದಶ ಆದಿತ್ಯ, 12ನೇ ಆದಿತ್ಯ ವಿಷ್ಣು ಅಂತ. ಅವನು ಚೆನ್ನಾಗಿ ಬೆಳಗುವಂಥವನು, ಅತ್ಯಂತ ಅತಿಶಯವಾಗಿ ಬೆಳಗುವಂಥವನು ಅಂತ. ಹಾಗೆ ಅಂತರಿಕ್ಷ ಸ್ಥಾನೀಯರಾದವರಲ್ಲಿ ರುದ್ರರು, ಅವರಲ್ಲಿ ಮೊದಲನೆಯ ರುದ್ರ ತುಂಬ ತುಂಬ ವಿಶಿಷ್ಟನಾದವನು ಅಂತ. ಹೀಗೆ ಆ ಥರ ಬಂದಿರುವಂಥದ್ದು. ಅದರ ತಾತ್ಪರ್ಯ ಇಷ್ಟೇ, ಆರಂಭವಾಗೋದು ಅಂತರಿಕ್ಷದಿಂದ, ಮುಗಿಯೋದು ದ್ಯುಲೋಕದಿಂದ. ಆದಿ ಅಂತ್ಯಗಳು ಗಟ್ಟಿಯಾಗಿರಬೇಕು ಅಂತ. ಒಂದು ಧರ್ಮಸ್ವರೂಪ ಮತ್ತೊಂದು ಮೋಕ್ಷ ಸ್ವರೂಪ, ಒಂದು ಜ್ಞಾನ ಸ್ವರೂಪ ಇನ್ನೊಂದು ಆನಂದ ಸ್ವರೂಪ ಅನ್ನುವುದಲ್ಲಿರತಕ್ಕಂಥ ಆಧ್ಯಾತ್ಮಿಕವಾದ ರಹಸ್ಯ ಇರಲಿ. ಹೀಗಾಗಿ ಶಿವವಿಷ್ಣುಗಳು ಸಾಕ್ಷಾತ್ತಾಗಿ ನೋಡಿದ್ರೆ ಇಂದ್ರ ಮತ್ತು ಅಗ್ನಿಗಳ ಅಥವಾ ವಾಯು ಮತ್ತು ವರುಣರ ಸಮಾಹಾರವಾಗಿರುವಂಥವರು ಅಂತ ಗೊತ್ತಾಗುತ್ತದೆ. ಅದೇ ಒಂದು ಪ್ರತ್ಯೇಕವಾದ ವಿಷಯ. ಕೆಲವು ಬಾರಿ ಇಲ್ಲಿ ಹೇಳಿದ್ದು ಉಂಟು, ಹಾಗಾಗಿ ಅಲ್ಲಿಗೆ ಮತ್ತೆ ನಾನು ಹೋಗುವುದಿಲ್ಲ. ಒಟ್ಟಿನಲ್ಲಿ ಇದರ ಸಂಕ್ಷೇಪ ತಾತ್ಪರ್ಯ ಇಷ್ಟು, ಯಜ್ಞಧ್ವಂಸಕ ಶಿವನಾದ ಕಾರಣ ಅನಾರ್ಯ ಅಂತ ಅಲ್ಲ. ಅದೇ ರೀತಿಯಾಗಿ ಇವನು ದಕ್ಷ ಪ್ರಜಾಪತಿ ಶಿವವೈರಿಯಾದವನು, ಶಿವದೂಷಣೆ ಮಾಡಿದವನು, ಹಾಗಾಗಿ ವೈದಿಕತ್ವ ಅಂದರೆ ಶಿವವೈರ ಅಂತಲೂ ಅರ್ಥ ಅಲ್ಲ. ದಕ್ಷ ಪ್ರಜಾಪತಿ ಮಾಡಿದ್ದು ತಪ್ಪು ಅಂತ ಎಲ್ಲ ದೇವತೆಗಳು ಬಂದು ಹೇಳ್ತಾರೆ. ಕಡೆಗೆ ದಕ್ಷನಿಗೆ ಮೇಕೆಯ ತಲೆಯನ್ನು, ಅಜಾಶಿರವನ್ನು ಇಟ್ಟಾಗ ಅವನು ಶಿವನನ್ನು ಪ್ರಾರ್ಥನೆ ಮಾಡಿದ. ಆ ಪ್ರಾರ್ಥನೆಯಿಂದಲೇ ವಿಶೇಷವಾಗಿ ಚಮಕ ಬಂತು ಅಂತ. ಆ ಚಮಕದಲ್ಲಿ ಮೇ 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 ಅಂತೆಲ್ಲ ಬರುತ್ತಲ್ಲ, ಬಹಳ ಮೇಕಾರಗಳು ಬರುತ್ತವೆ. ಆ ಮೇಕೆ ಮೇ ಮೇ ಅಂತ ಹೇಳ್ತಾ ಇರ್ತಲ್ಲ, ಆ ರೀತಿಯಾದಂಥದ್ದು ಅನ್ನುವುದು ಕೂಡ ಅಲ್ಲಿ ಗೊತ್ತಾಗುತ್ತೆ. ಮತ್ತು ಆ ದಕ್ಷನ ಪ್ರಾರ್ಥನೆ ಪ್ರೇಯೋರೂಪವಾದದ್ದು, ಎಲ್ಲ ನನಗೆ 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 ಅಂತ ಹೇಳುವಂಥದ್ದು. ಹಾಗೆ ಮಾಡುವಂಥದ್ದರ ತಲೆ ಕಡಿಯುವುದೇ ಆಗುತ್ತೆ ಎನ್ನುವುದು ಕೂಡ ಅಲ್ಲಿರುವ ಸ್ವಾರಸ್ಯ ಇರಲಿ. ಹೀಗೆ ದಕ್ಷ ಯಜ್ಞದಲ್ಲಿ ಶಿವ ಅಮಂಗಳವಾಗಿದ್ದ ಯಜ್ಞವನ್ನು ನಾಶನ ಮಾಡಿದ, ಮಂಗಳಮಯವಾದಂತಹ ಆವರ್ತನಶೀಲವಾದ ಯಜ್ಞವನ್ನು ಉಳಿಸಿಕೊಟ್ಟ ಅಂತ. ಇಟ್ಸ್ ದಿ ವಿಕ್ಟರಿ ಓವರ್ ಲೀನಿಯಾರಿಟಿ ಅಂತ. ಇಟ್ಸ್ ದಿ ವಿಕ್ಟರಿ ಆಫ್ ಹೆಲಿಕಲ್ ನೇಚರ್ ಆಫ್ ದಿ ವರ್ಲ್ಡ್ ಓವರ್ ಲೀನಿಯಾರಿಟಿ ಆಫ್ ದಿ ವರ್ಲ್ಡ್ ಅಂತ. ಸರಳರೇಖಾತ್ಮಕವಾದಂತಹ ಜಗತ್ಸ್ವರೂಪದ ಮೇಲೆ ವರ್ತುಲಾಕಾರವಾದ ಚಾಕ್ರಿಕವಾದ ಜಗದ್ವ್ಯಾಪಾರದ ಗೆಲ್ಮೆ ಅಂತ ಹೇಳಬೇಕು. ಪಾಶ್ಚಾತ್ಯರದು ಲೀನಿಯರ್ ಆದದ್ದು, ನಮ್ಮದು ಸೈಕ್ಲಿಕಲ್ ಆದದ್ದು, ಆವರ್ತನಶೀಲವಾದದ್ದು, ಅದರ ಜಯ ಅಂತ ಹೇಳಬೇಕು. ಮೆಟೀರಿಯಲಿಸ್ಟಿಕ್ ಪ್ರಪಂಚದ ರೀತಿಯೇ ಲೀನಿಯರ್ ಆದದ್ದು. ಇವತ್ತು ಹೋಗಿದ್ದು ಮತ್ತೆ ನಾಳೆ ಬರೋದಿಲ್ಲ, ಹಾಗಾಗಿ ಬೇಗ ಎಲ್ಲ ದೋಚ್ಕೊಂಡು ಮುಗಿಸ್ಬಿಡೋಣ ಅಂತ. ಇವತ್ತು ನಮಗೆ ಸಿಗದೇ ಇದ್ದರೆ ನಾಳೆ ನಮ್ಮ ಮಕ್ಕಳಿಗೆ ಸಿಗುತ್ತೆ, ಮತ್ತೊಬ್ಬರಿಗೆ ಸಿಗುತ್ತೆ, ನಾವು ಯಾಕೆ ಸಂಕಟ ಪಡಬೇಕು ಅನ್ನುವಂಥ ನೆಮ್ಮದಿ ಸೈಕ್ಲಿಕ್ ಆರ್ಡರ್ನಲ್ಲಿರುವಂಥ ಸ್ವಾರಸ್ಯ ಇರಲಿ. ಆಮೇಲೆ ಮತ್ತೊಂದು ಸ್ವಾರಸ್ಯ ಬರುವಂಥದ್ದು ನಕ್ಷತ್ರ ಪುರುಷ ಪ್ರಸ್ತಾವ. ನಮ್ಮ ಭಾರತೀಯ ಪರಂಪರೆಯಲ್ಲಿ ಪ್ರತಿಯೊಂದನ್ನು ಪುರುಷ ಸ್ವರೂಪಿಯಾಗಿ ನಮ್ಮ ಪಿಂಡಾಂಡದಲ್ಲಿ, ನಮ್ಮ ಶರೀರದೊಳಗೆ ಕಾಣುವಂಥದ್ದು. ಪುರುಷ ಅಂತಂದರೆ ದೇಹದಲ್ಲಿರುವಂಥ ಜೀವ ಅಂತಲೇ ಹೊರತು ಗಂಡಂತ ಪ್ರತ್ಯೇಕವಾದ ಅರ್ಥವಲ್ಲ ಅಂತ ನಮಗೆ ಗೊತ್ತೇ ಇದೆ, ಎಷ್ಟೋ ಬಾರಿ ಹೇಳಿದ್ದೀನಿ ಕೂಡ ಇಲ್ಲಿ. ಅಂಥದ್ದು ನಾವು ಗಮನಿಸಿದಂತೆ ವಾಸ್ತುಪುರುಷ ಇರಬಹುದು, ಕಾವ್ಯ ಪುರುಷ ಇರಬಹುದು, ಪ್ರಬಂಧ ಪುರುಷ ಅಂದರೆ ಸಂಗೀತ ಪುರುಷ ಇರಬಹುದು, ಆಮೇಲಿಂದ ರಾಶಿ ಪುರುಷ ಇರಬಹುದು, ಪುರಾಣ ಪುರುಷ ಅಂತ ಇದೆ. 18 ಪುರಾಣಗಳನ್ನು ಪರಮಪುರುಷನ ದೇಹದ ವಿವಿಧ ಭಾಗಗಳು ಅಂತ ಕೂಡ ಹೇಳೋದುಂಟು. ಬ್ರಹ್ಮಪುರಾಣವನ್ನು ತಲೆಯಿಂದ ಮೊದಲುಗೊಂಡು ಅಗ್ನಿಪುರಾಣಾದಿಗಳ ಪಾದದವರೆಗೆ ಎಲ್ಲ ಪುರಾಣಗಳನ್ನು ಕೂಡ ಪರಮಾತ್ಮನ ದೇಹದ ವಿಭಿನ್ನ ಭಾಗಗಳನ್ನಾಗಿ ಮಾಡಿಕೊಂಡಿರುವುದು ಕಾಣಿಸುತ್ತೆ.
ಅದೇ ರೀತಿಯಾಗಿ ನಾವು ಶಿಲ್ಪ ಪುರುಷನನ್ನು ಕಾಣ್ತೀವಿ, ಲೋಕ ಪುರುಷನನ್ನು ಕಾಣ್ತೀವಿ. ಜೈನ ಬೌದ್ಧರಲ್ಲಿ ಕೂಡ ಈ ರೀತಿಯಾದದ್ದು ಉಂಟು. ಮತ್ತು ದೇಹದ ಬೇರೆ ಬೇರೆ ಸ್ವರೂಪ, ಮತ್ತು ಅದು ಧರ್ಮಕಾಯ ಇರಬಹುದು, ಬೌದ್ಧರು ಹೇಳುವಂಥದ್ದು ಅದು ಆಧ್ಯಾತ್ಮಿಕವಾದ ಶರೀರ ಅಂತ, ಪೂತಿಕಾಯ ಅಂತ ನಾಶವಾಗುವಂಥ ಶರೀರ ಅದರ ಬಗ್ಗೆ ಇರ್ಬೋದು. ಹೀಗೆಲ್ಲ ಹೇಳುವಾಗ ಆ ಪುರುಷ ತತ್ವವೇ ಬರುತ್ತೆ. ಯಜ್ಞ ಪುರುಷ ಅಂತ ಬರುತ್ತೆ ಬ್ರಾಹ್ಮಣಗಳಲ್ಲಿ, ಯಜ್ಞದ ಪರಿಕರಗಳಿಂದಲೇ ನಿರ್ಮಾಣವಾದ ಪುರುಷ. ಇಲ್ಲಿ ನಕ್ಷತ್ರ ಪುರುಷ ಅಂತ ಬರ್ತಾನೆ. 27 ನಕ್ಷತ್ರಗಳು ಹೇಗೆ ನಮ್ಮ ಶರೀರದಲ್ಲಿ ತೋರ್ಕೊಳ್ಳುತ್ತವೆ ಅಂತ. ಅಂದರೆ ಇದೆಲ್ಲ ಯಾಕೆ ಮಾಡಿದ್ರು ಈ ಕಸರತ್ತು? ಕಾರಣ ಇಷ್ಟೇ, ಜಗತ್ತನ್ನು ತನ್ನೊಳಗೆ ಕಂಡಾಗ ಜಗತ್ತು ತನ್ನಿಂದ ದೂರವಾದದ್ದು, ತುಚ್ಛವಾದದ್ದು ಅಂತ ಅದರ ಬಗ್ಗೆ ರಾಗದ್ವೇಷಗಳು ಉಂಟಾಗೋಲ್ಲ. ಹಾಗೆ ತಾನು ಜಗತ್ತಿನ ಎಲ್ಲ ಕಡೆಯಲ್ಲೂ ಇದ್ದೀನಿ, ಅಶ್ವಿನಿಯಲ್ಲಿ ತಾನು ಕಾಣಿಸ್ತೀನಿ, ಮತ್ತೀಗ ಸ್ವಾತಿಯಲ್ಲಿ ತಾನು ಕಾಣಿಸ್ತೀನಿ, ಭರಣಿಯಲ್ಲಿ ತಾನು ಕಾಣಿಸ್ತೀನಿ, ಚಿತ್ರ ಮೃಗಶಿರಾದಿಗಳಲ್ಲಿ ತಾನು ಕಾಣಿಸ್ತೀನಿ ಅಂತಂದರೆ ತಾನು ಎಲ್ಲೆಲ್ಲಿಯೂ ಇರುವುದರಿಂದ ತನಗೆ ನಾಶ ಇಲ್ಲ ಅನ್ನುವಂಥ ಕೃತಕೃತ್ಯತೆಯ ಭಾವ ಕೂಡ ಬರುತ್ತೆ. ಅದರಿಂದಲೇ ಸರ್ವಭೂತಸ್ಥಮಾತ್ಮಾನಂ ಸರ್ವಭೂತಾನಿ ಚಾತ್ಮನಿ ಈಕ್ಷತೆ ಯೋಗಯುಕ್ತಾತ್ಮ ಸರ್ವತ್ರ ಸಮದರ್ಶನ ಅಂತ ತನ್ನೊಳಗೆ ಎಲ್ಲವನ್ನ, ಎಲ್ಲರೊಳಗೆ ತನ್ನನ್ನು ಕಾಣುವಂಥವನ್ನೇ ನಿಜವಾದ ಯೋಗಿ ಅಂತ ಕೃಷ್ಣ ಹೇಳಿದ್ದು. ಅದಕ್ಕಾಗಿ ನಮ್ಮಲ್ಲಿ ಎಲ್ಲ ಸ್ತರಗಳಲ್ಲಿ ಇದನ್ನು ಮಾಡಿಕೊಂಡು ಬಂದಿದ್ದಾರೆ. ಭಗವದ್ಗೀತೆಯಲ್ಲಿ ಬರುವ ವಿಭೂತಿ ಯೋಗ, ವಿಶ್ವರೂಪ ಸಂದರ್ಶನ, ವೇದಗಳಲ್ಲಿ ಕಾಣಿಸ್ತಕ್ಕಂಥ ರುದ್ರಾಧ್ಯಾಯ ಎಲ್ಲ ಇದರ ಬಗೆಯೇ ಇರತಕ್ಕಂಥದ್ದಾಗಿದೆ. ಸ್ವರೂಪಂ ತ್ರಿಪುರಜ್ಞಸ್ಯ ವದಿಷ್ಯೆ ಕಾಲರೂಪಿಣಃ ಏನಾಂಬರಂ ಮುನಿಶ್ರೇಷ್ಠ ವ್ಯಾಪ್ತಂ ಲೋಕಹಿತೇಪ್ಸುನ ಯತ್ರಾಶ್ವಿನೀ ಚ ಭರಣಿ ಕೃತಿಕಾಯಾಸ್ತತಾಂಶಕಃ ಮೇಷೋ ರಾಶಿ ಕುಜಕ್ಷೇತ್ರಂ ತಚ್ಚಿರಃ ಕಾಲರೂಪಿಣಃ ಆಗ್ನೇಯಾಂಶಾಸ್ತ್ರಯೋ ಬ್ರಹ್ಮನ್ ಪ್ರಾಜಾಪತ್ಯಂ ಕವೇರ್ಗೃಹಂ ಸೌಮ್ಯಾರ್ಧಂ ವೃಷನಾಮೇದಂ ವದನಂ ಪರಿಕೀರ್ತಿತಂ ಮೃಗಾರ್ಧಮಾರ್ದ್ರಾದಿತ್ಯಾಂಶಸ್ತ್ರಯಃ ಸೌಮ್ಯಗ್ರಹಂ ತ್ವಿದಂ ಮಿಥುನಂ ಭುಜಯೋಸ್ತಸ್ಯ ಗಗನಸ್ಥಸ್ಯ ಶೂಲಿನಃ ಆದಿತ್ಯಾಂಶಶ್ಚ ಪುಷ್ಯಂಚ ಅಶ್ಲೇಷ ಶಶಿನೋ ಗ್ರಹಂ ರಾಶಿ ಕರ್ಕಟಕೋ ನಾಮ ಪಾರ್ಶ್ವೇ ಮಖವಿನಾಶಿನಃ. ಹೀಗೆ ಹೇಳಿಕೊಂಡು ಬರ್ತಾ ಅಶ್ವಿನಿ, ಭರಣಿ, ಕೃತ್ತಿಕ ಮತ್ತು ಕೃತಿಕೆಯ ಮೊದಲನೇ ಪಾದ ನಮಗೆ ಗೊತ್ತಿದೆ. ಒಂದು ರಾಶಿಯಲ್ಲಿ 2.25 ನಕ್ಷತ್ರಗಳಿರ್ತವೆ ಅಂತ. ಒಂದೊಂದು ನಕ್ಷತ್ರಕ್ಕೆ 4 ಭಾಗ ಮಾಡಿದ್ದಾರೆ, 4 ಪಾದಗಳು ಅಂತ. 27 ನಕ್ಷತ್ರಗಳನ್ನು 12 ರಾಶಿಗಳಲ್ಲಿ ವಿಭಕ್ತ ಮಾಡಬೇಕು ಅಂತಂದರೆ 2.25 ನಕ್ಷತ್ರಗಳು ಒಂದೊಂದು ರಾಶಿ ಆಗ್ತಾ ಬರ್ತವೆ. ಅಶ್ವಿನಿ, ಭರಣಿ, ಕೃತಿಕೆಯ ಪ್ರಥಮ ಪಾದ, ಇದು ಮೇಷರಾಶಿ ಆಗುತ್ತೆ ಅಂತ ಮೇಷರಾಶಿಯನ್ನು ಪರಮಾತ್ಮನ ಶಿರಸ್ಸು ಅಂತ ಕರೀತಾರೆ. ಆಮೇಲಿಂದ ವೃಷಭ ಆತನ ಮುಖ ಅಂತ ಕರೆದಿದ್ದಾರೆ. ಅಲ್ಲಿ ಇನ್ನು 2.25 ನಕ್ಷತ್ರಗಳು ಬರುವಂಥದ್ದಾಗಿದೆ. ಹೀಗೆ ಎಲ್ಲ ಕೇಶಾದಿಪಾದಾಂತವಾಗಿ ಕಟ್ಟಕಡೆಯಲ್ಲಿ ನಮಗೆ ಗೊತ್ತಾಗುತ್ತದೆ. ಧನಿಷ್ಠಾರ್ಧಂ ಶತಭಿಷ ಪ್ರೌಷ್ಠಪದ್ಯಾಂಶಕತ್ರಯಂ ಸೌರೇ ಸದ್ಮ ಪರಮಿದಂ ಕುಂಭೋ ಜಂಘೇ ಚ ವಿಶ್ರುತೆ ಪೌಷ್ಠಪದ್ಯಾಂಶಮೇಕಂತು ಉತ್ತರ ರೇವತಿ ತಥಾ ದ್ವಿತೀಯಂ ಜೀವಸದನಂ ಮೀನಸ್ತು ಚರಣಾವುಭೌ ಅಂತ ಹೇಳಿ, ಮೀನರಾಶಿ ಎಲ್ಲಿ ಉತ್ತರ ಮತ್ತು ಪೌಷ್ಠಪದ ರೇವತಿ ಈ 3 ನಕ್ಷತ್ರಗಳ ಒಟ್ಟು 7 ಪಾದಗಳು ಸೇರಿಕೊಳ್ಳುತ್ತವೋ ಅದು ಪರಮಾತ್ಮನ ಕಾಲು ಅಂತ. ಏವಂ ಕೃತ್ವಾ ಕಾಲರೂಪಂ ತ್ರಿನೇತ್ರೋ ಯಜ್ಞ ಕ್ರೋಧಮಾರ್ಗಣೇರ ಆಜಘಾನ ವಿದ್ಧಶ್ಚಾಸೋ ವೇದನಾ ಬುದ್ಧಿಮುಕ್ತ ಕೇಸಂತ್ರಸ್ತೋ ತಾರಕಾಭಿಚ್ಛಿತಾಂಗ. ಈ ರೀತಿ ಮಹಾದೇವ ತಾನು 12 ರಾಶಿಗಳ ಹಾಗೂ 27 ನಕ್ಷತ್ರಗಳ ರೂಪಿಯಾದ, ಅವನು ಯಜ್ಞಧ್ವಂಸವನ್ನು ಮಾಡದ ಅಂತ. ಕಾಲಸ್ವರೂಪಿಯಾದವನು ದೇಶಸ್ವರೂಪಿಯೂ ಹೌದು. ನಕ್ಷತ್ರಗಳು ಅವು ದೇಶವನ್ನು ಕಾಲವನ್ನು ಎರಡನ್ನೂ ಒಳಗೊಂಡಂಥವು. 12 ರಾಶಿಗಳು 12 ಮಾಸಗಳ ಸಂಕೇತವಾಗಿ ಕಾಲವಾಗಿವೆ. ಅವು ಮತ್ತೆ ಇವನ ದೇಹವಾಗುವ ಮೂಲಕ ದೇಶವೂ ಆಗಿವೆ. ಹೀಗಾಗಿ ಮಹಾಕಾಲ ಮಹಾದೇಶನೂ ಹೌದು. ಅವನು ದಕ್ಷನ ಅನೈತಿಕವಾದಂತಹ ಅವೈದಿಕವಾದ ಯಜ್ಞವನ್ನು ನಾಶನ ಮಾಡ್ದ ಅನ್ನುವಂಥದ್ದು ಬರುತ್ತೆ. ಆಮೇಲೆ ಈ ರಾಶಿಗಳೆಲ್ಲ ಜಗತ್ತಿನಲ್ಲಿ ಬೇರೆ ಬೇರೆ ವಿಧದಿಂದ ಸೇರಿಕೊಂಡವು ಅನ್ನುವುದು ತುಂಬ ಚೆನ್ನಾಗಿರುವಂಥ ಕಲ್ಪನೆಯಾಗಿ ಬರುತ್ತೆ. ಅಂದರೆ ಮೇಷ, ವೃಷಭ ಮೊದಲಾದ ಎಲ್ಲ ರಾಶಿಗಳು ಜಗತ್ತಿನಲ್ಲಿ ಬೇರೆ ಬೇರೆ ಕಾಲಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಸೇರಿಕೊಂಡವು. ಆ ರಾಶಿಗಳ ವಿಶೇಷ ಏನಾಯಿತು ಅಂತ ಬರುತ್ತೆ. ನಮ್ಮಲ್ಲಿ ಹುಟ್ಟಿಗೆ ಇಂಥ ನಕ್ಷತ್ರ, ಇಂಥ ರಾಶಿ ಇಂತೆಲ್ಲ ಮಾಡುವುದುಂಟು. ಜ್ಯೋತಿಷದಲ್ಲಿ ಅದು ವಿಶೇಷವಾಗಿ ಬರುವಂಥದ್ದು. ಅದು ನಿಜವಾಗಿ ಒಬ್ಬನ ಸ್ವಭಾವ ವಿಶೇಷಗಳನ್ನು ಚೆನ್ನಾಗಿ ಬಹುಮಟ್ಟಿಗೆ ಚೆನ್ನಾಗಿ ಹೇಳುವಂಥ ರೀತಿಯಲ್ಲಿ ಬರುತ್ತೆ.
ಎಲ್ಲ ಶಾಸ್ತ್ರಕ್ಕೂ ಒಂದೊಂದು ಚೌಕಟ್ಟಿರುತ್ತೆ, ಒಂದೊಂದು ಮಿತಿ ಇರುತ್ತೆ. ಆ ಮಿತಿಯೊಳಗೆ ಬಹಳ ಚೆನ್ನಾಗಿರುವಂಥದ್ದು ಅಂತ ನನ್ನ ಸ್ವಾನುಭವ ಕೂಡ ಸೇರಿದಂತೆ ಆಪ್ತವಾಕ್ಯ ಶಾಸ್ತ್ರ ಯುಕ್ತಿಗಳು ಕೂಡ ಬರುತ್ತೆ, ಅಲ್ಲಿ ನೋಡಬಹುದು. ಇದಾದ ಮೇಲೆ ನಾವು ಕಾಣುವಂಥದ್ದು ನರನಾರಾಯಣರ ಉತ್ಪತ್ತಿಯನ್ನು. ಹೃದ್ಭವೋ ಬ್ರಹ್ಮಣೋ ಯೋಸೌ ಧರ್ಮೋ ದಿವ್ಯ ವಪುರ್ಮುನೆ ದಾಕ್ಷಾಯಣಿ ತಸ್ಯ ಭಾರ್ಯ ತಸ್ಯಾಮಜನಯತ್ ಸುತಾನ್ ಹರಿಂ ಕೃಷ್ಣಂಚ ದೇವರ್ಷೆ ನಾರಾಯಣ ನರೌ ತಥಾ. ಬ್ರಹ್ಮನ 9 ಪ್ರಜಾಪತಿ ಸಂತಾನದಲ್ಲಿ ಒಬ್ಬ ಧರ್ಮ. ಆತ ದಕ್ಷ ಪ್ರಜಾಪತಿಯ ಪುತ್ರಿಯೊಬ್ಬಳನ್ನು ಮದುವೆಯಾಗಿದ್ದ. ಅವರಿಬ್ಬರ ಸಂತಾನವಾಗಿ ಮಹಾವಿಷ್ಣುವೇ 2 ಅಂಶಗಳಿಂದ ನರ ಮತ್ತು ನಾರಾಯಣ ಎಂಬುದಾಗಿ ಜನ್ಮ ಮಾಡಿದ. ಒಬ್ಬ ಗೌರಾಂಗ ಮತ್ತೊಬ್ಬ ಶ್ಯಾಮಲಾಂಗ. ಕಪ್ಪು ಬಣ್ಣದವನು ನಾರಾಯಣ, ಬಿಳುಪಿನವನು ನರ ಅಂತಾದ ಅಂತ. ಇವರಿಬ್ಬರೇ ಕೃಷ್ಣಾರ್ಜುನರು ಅಂತ ಕೂಡ ಹೇಳುವುದು ಉಂಟು. ಮತ್ತು ಇಲ್ಲಿಯೂ ನಮಗೆ ಕಾಣಿಸುವಂಥದ್ದು ನೋಡಿ, ಆರ್ಯರು ಅಂದರೆ ಬೆಳ್ಳಗಿದ್ದರು, ಕೃಷ್ಣ ನಾರಾಯಣ ಕಪ್ಪು, ಹಾಗಾಗಿ ಈತ ಅನಾರ್ಯ ದೇವತೆ ಅಂತ. ಸರಿಸ್ವಾಮಿ ಶಿವನನ್ನು ಶುದ್ಧ ಸ್ಫಟಿಕ ಬೆಳ್ಳಗಿದ್ದ ಅಂತಾರೆ, ಆ ಶಿವನನ್ನು ನೀವು ಅನಾರ್ಯ ಅಂತೀರಾ, ಅದು ಹೇಗಾಗುತ್ತೆ? ಹಾಗಾಗಿ ಈ ರೀತಿಯಾದ ವಿಭಾಗವಲ್ಲ. ಅದು ಮತ್ತೆ ಏನು ಅಂತಂದರೆ, ಸತ್ವಮೂರ್ತಿ ತಮಸ್ಸೆಂಬಂತೆ ತೋರ್ತಾನೆ, ತಮೋಮೂರ್ತಿ ಸತ್ವವೆಂಬಂತೆ ತೋರ್ತಾನೆ. ತಮಸ್ಸು ಅಂದರೆ ಎಲ್ಲವನ್ನ ಮುಗಿಸುವಂಥದ್ದು, ಸತ್ವ ಅಂದರೆ ಎಲ್ಲವನ್ನ ತಾಳಿಸುವಂಥದ್ದು. ಸತ್ವ ವ್ಯಕ್ತ ಸ್ಥಿತಿ, ತಮಸ್ಸು ಅವ್ಯಕ್ತ ಸ್ಥಿತಿ ಅಂತ. ಇಲ್ಲಿ ತಮಸ್ಸು ಅಂದರೆ ಅಜ್ಞಾನ ಅಂತಲ್ಲ. ನಾ ಸದಾಸೀನ್ನೋ ಸದಾಸೀತ್ ತದಾನೀಂ ತಮ ಆಸೀತ್ ತಮಸಾ ಗುಳ್ಹಮಗ್ರೆ ಅವ್ಯಾಕೃತ ಅನ್ಡಿಫೈನ್ಡ್, ಅದು ಶಿವನ ಒಂದು ತತ್ವ. ಅರೆ ಶಿವ ಡಿಫೈನ್ಡ್ ಆಗಿ, ಲಿಂಗ ಅಂದರೆ ಸಂಕೇತ, ಗುರುತು ತೋರ್ಕೊಳ್ತಾನೆ ಅಂತ, ಸಿಂಬಲ್ನ ಮೂಲಕ ತೋರ್ಕೊಳ್ತಾನೆ ಅಂತ. ವಿಷ್ಣು ಆದರೆ ಅವನು ಡಿಫೈನ್ಡ್ ಆಗಿ ಅವನ ಸ್ಥಿತಿ ಕಾಣುತ್ತೆ ನಮಗೆ. ಆದರೆ ಸ್ಥಿತಿಕರ್ತ ಆತ ನಿಜವಾಗಿ ನೋಡಿದರೆ ತತ್ವರೂಪದಿಂದ ನಿಗೂಢ. ಅದರಿಂದ ವಿಷ್ಣು ಅಂದರೆ ಆಕಾಶ ಅಂತಲೂ ಅರ್ಥ. ಆಕಾಶ ಕಂಡರೂ ಅದು ಕಾಣ್ತಾ ಇರೋದು ಆಕಾಶವಲ್ಲ ಅಂತ. ಈ ಸೃಷ್ಟಿ ಕಂಡರೂ ಸೃಷ್ಟಿಯ ಹಿನ್ನೆಲೆಯಲ್ಲಿರತಕ್ಕಂಥ ಪರಮಾತ್ಮ ಕಾಣದೇ ಇರುವಂಥವನು, ಆ ರೀತಿಯಾದ ಸಂಕೇತ. ಹೀಗೆ ಈ 2 ದೃಷ್ಟಿಯಿಂದಲೂ ಕೂಡ 2 ತತ್ವಗಳು ಅಭಿನ್ನವಾದದ್ದು, ಅದ್ವಿತೀಯವಾದದ್ದು ಅಂತ ನಮಗೆ ಗೊತ್ತಾಗುತ್ತೆ. ಅದನ್ನು ತೋರಿಸೋದಕ್ಕೇ ಇವೆಲ್ಲ ಬಂದಿರುವಂಥದ್ದು. ನರನಾರಾಯಣ ತತ್ವದಲ್ಲಿಯೂ ಅದೇ ಕಾಣಿಸುವಂಥದ್ದು. ಬೆಳಕೇ ಎಲ್ಲವೂ, ಬೆಳಕನ್ನೇ ಹೀರಿಕೊಂಡಂಥದ್ದು. ಎರಡೂ ಕೂಡ ಈ ಬಿಳುಪು ಕಪ್ಪುಗಳಲ್ಲಿ ತೋರುವಂಥ ಸ್ವಾರಸ್ಯ ಇರಲಿ. ಆ ಒಂದು ನರನಾರಾಯಣ ತತ್ವ ಬದರಿಕಾಶ್ರಮದಲ್ಲಿ ನೆಲೆಸಿತು. ನರನಾರಾಯಣರಿಬ್ಬರೂ ಕೂಡ ಬದರಿಕಾಶ್ರಮದಲ್ಲಿ ತಪಸ್ಸು ಮಾಡ್ತಾ ಇದ್ರು. ಅವರು ನೋಡಿ ತಪಸ್ಸು ಮಾಡ್ತಾರೆ, ಆದರೆ ಬತ್ತಳಿಕೆ ಬಾಣ ಬಿಲ್ಲುಗಳು ಅವರ ಜೊತೆಗೆ ಸದಾಕಾಲ ಇರುತ್ತವೆ ಅಂತ. ನಮ್ಮಲ್ಲಿ ಇದು ಉಂಟು. ಕುರುಕ್ಷೇತ್ರ ವೇದಭೂಮಿ, ದೇವಭೂಮಿ, ತೀರ್ಥಭೂಮಿ, ತಪೋಭೂಮಿ, ಅದು ಯುದ್ಧ ಭೂಮಿಯೂ ಹೌದು. ಮಹಾದೇವ ಜ್ಞಾನದ ದೇವತೆ, ಆತನನ್ನು ಜ್ಞಾನಂ ಮಹಾದೇವ ಮಹಾದೇವಾದಿಚ್ಛೇತ್ ಅಂತ ಜ್ಞಾನಕಾರಕನಾದವನು ಮಹಾದೇವ. ಆದರೆ ಆತ ದೇವಸೇನಾಪತಿಯೂ ಹೌದು, ರುದ್ರ ದೇವತೆಗಳ ಸೇನಾಧಿಪತಿ ಅಂತ. ಅವನನ್ನು ವೇದಗಳಲ್ಲಿ ಚಿತ್ರಣ ಮಾಡುವುದೇ ಆಪಾದಮಸ್ತಕ ಕವಚಲಾಂಛಿತನಾಗಿ ಸರ್ವಶಸ್ತ್ರಾಸ್ತ್ರಗಳನ್ನು ಸನ್ನದ್ಧನಾಗಿರಿಸಿಕೊಂಡು ಅವನು ಕೈಯಲ್ಲಿ ಬಿಲ್ಲು ಬಾಣಗಳನ್ನು ಹಿಡ್ಕೊಂಡು ಸದಾಕಾಲ ಜಾಗರೂಕನಾಗಿರ್ತಾನೆ. ಬಿಚ್ಚುಗತ್ತಿಯನ್ನು ಹಿಡಿದು ಹಿರಿದ ಬಾಣದ ಜೊತೆಗೆ ನಿಂತಿರ್ತಾನೆ ಅಂತ ರುದ್ರನ ಕಲ್ಪನೆ ಉಂಟು. ಅಂದರೆ ಅವನ ಮಗ ಸುಬ್ರಹ್ಮಣ್ಯ, ತಂದೆಯಂತೆಯೇ ಅವನು ಕೂಡ ಈ ಯುದ್ಧ ವಿದ್ಯೆಯನ್ನು ಪಡ್ಕೊಂಡ ದೇವಸೇನಾಪತಿ ಅಂತಲೇ ಆದ. ಅವನ ಹೆಂಡತಿ ದೇವಸೇನೆ, ದೇವತೆಗಳ ಸೈನ್ಯವೇ ಅವನ ಹೆಂಡತಿ ದೇವಸೇನ ಅಂತ. ಅವನು ಸುಬ್ರಹ್ಮಣ್ಯ, ಜ್ಞಾನಿಗಳಲ್ಲಿ ಅಗ್ರೇಸರ, ತಪೋಮೂರ್ತಿ, ನಿತ್ಯ ಬ್ರಹ್ಮಚಾರಿಯಾಗಿ ಇರ್ತಾನೆ. ತಂದೆಗೇ ವೇದಾಂತವನ್ನು ಉಪದೇಶ ಮಾಡ್ದ ಅನ್ನುವಷ್ಟು ಅವನ ಪ್ರಸಿದ್ಧಿ ಉಂಟು. ಏನಿದರ ಅರ್ಥ? ಜೊತೆಗೆ ಮಹಾವಿಷ್ಣು ಸತ್ವಮೂರ್ತಿಯಾದಂಥವನು, ಮೋಕ್ಷಸ್ವರೂಪಿಯಾದವನು, ಗೀತಾಚಾರ್ಯನಾಗಿ ವೇದವಿದ್ಯೆಯನ್ನೇ ಕೊಟ್ಟಂಥವನು, ವೇದಾಂತದ ಸಾರಸರ್ವಸ್ವವನ್ನು ಕೊಟ್ಟಂಥವನು. ಆದರೆ ಅವನು ಸದಾ ಕೈಯಲ್ಲಿ ಆಯುಧಗಳನ್ನೇ ಹಿಡ್ಕೊಂಡಿರ್ತಾನೆ. ನಮ್ಮಲ್ಲಿ ಈ ಶಾಂತಿಯದು ಒಂದು, ಕ್ರಾಂತಿಯದು ಒಂದು ಅಂತ ಎರಡು ಕವಲಿಲ್ಲ. ಒಳ್ಳೆಯ ವಿಷಯಕ್ಕೆ ಒಳ್ಳೆಯ ವಿಷಯ, ಕೇಳಲಿಲ್ವೋ ಬಲಿ ಹಾಕೋಕ್ಕೂ ಇರಬೇಕು ಅಂತ. ಅಂದರೆ ಈ ನಾಲೆಡ್ಜ್ ಸೆಂಟರ್ ಮತ್ತು ಪವರ್ ಸೆಂಟರ್ ಎರಡೂ ಬೇರೆ ಅಲ್ಲ, ಎರಡೂ ಒಂದೇ ಅಂತ. ಎರಡೂ ಬೇರೆ ಬೇರೆ ಆದಾಗ ಸದಾ ಒಂದನ್ನು ಇನ್ನೊಂದು ನುಂಗೋದಕ್ಕೆ ಕಾಯ್ತಾನೆ ಇರುತ್ತೆ.
ಅಂದರೆ ಬ್ರಾಹ್ಮ ಕ್ಷಾತ್ರ ಬೇರೆಯಾದಾಗ ಒಂದನ್ನು ಇನ್ನೊಂದು ನುಂಗುವುದಕ್ಕೆ ಕಾಯ್ತಲೇ ಇರುತ್ತೆ. ವಿಶ್ವಾಮಿತ್ರನ ಕಥೆ ಅದೇ ತಾನೆ. ಆಮೇಲೆ ಎರಡೂ ಒಂದೇ ಅಂತ ಗೊತ್ತಾದಾಗ ಈ ರೀತಿಯಾದ ತೊಡಕಿರೋದಿಲ್ಲ. ಆ ಕಾರಣವೇ ವಿವೇಕಾನಂದರು ವೇದಾಂತಾದಿಗಳ ಬಗ್ಗೆ ಅವರಲ್ಲಿ ಪ್ರಶ್ನೆ ಮಾಡಿದ್ರೆ ಮೊದಲು ವ್ಯಾಯಾಮ ಮಾಡು, ಅಂಗ ಸಾಧನೆ ಮಾಡು ಅಂತ ಹೇಳ್ತಾ ಇದ್ರಂತೆ. ಗಟ್ಟಿಯಾದ ಶರೀರ ಉಳಿಸ್ಕೊಳ್ಳದೆ ಇದ್ದವನಿಗೆ ವೇದಾಂತವಲ್ಲ ಅಂತ ಹೇಳ್ಬಿಟ್ಟಂತ ಇದ್ರು. ಕಾರಣ ಇಷ್ಟೇ, ದೇಹವನ್ನು ಪಟುವಾಗಿರಿಸಿಕೊಳ್ಳಬೇಕು, ಅದರೊಳಗಿರುವ ಅಂತಃಕರಣವನ್ನು ಪಟುವಾಗಿರಿಸಿಕೊಳ್ಳಬೇಕು ಅಂತ. ಈ ಬ್ರಹ್ಮಕ್ಷಾತ್ರ ಆ ಕಾರಣವೇ ಕುರುಕ್ಷೇತ್ರದಲ್ಲಿ ಅದು ಕಾಣಿಸುತ್ತೆ. ನಮ್ಮ ಯಜ್ಞಗಳಲ್ಲಿ ದಕ್ಷಿಣೆ ಕೊಡುವಾಗ ನೋಡಿ, ಯಾವ್ಯಾವ ಋತ್ವಿಜರಿಗೆ ಏನೇನು ಕೊಡಬೇಕು ಅನ್ನುವಾಗ ಅನೇಕ ಋತ್ವಿಜರಿಗೆ ಬಿಲ್ಲು ಬಾಣಗಳನ್ನು ಕೊಡಬೇಕು, ಯುದ್ಧಾಶ್ವವನ್ನು ಕೊಡಬೇಕು, ತೂಣೀರವನ್ನು ಕೊಡಬೇಕು, ಬಂಗಾರದ ಹಿಡಿಯಿರುವ ಖಡ್ಗವನ್ನು ಕೊಡಬೇಕು ಅಂತ ಈ ಕಾಲದ ಋತ್ವಿಜರಿಗೆ ಏನು ಮಾಡ್ತಾರೆ, ಅದರೊಳಗೆ ತರಕಾರಿ ಹೆಚ್ಚಬೇಕಾದೀತಷ್ಟೇ. ಆದರೆ ಅಲ್ಲಿದ್ದದ್ದು ಹೀಗೇನೆ. ನಮ್ಮ ಭರದ್ವಾಜ ಆಗಲಿ, ಅಗಸ್ತ್ಯ ಆಗಲಿ, ವಿಶ್ವಾಮಿತ್ರ ಆಗಲಿ, ವಾಮದೇವ ಆಗಲಿ ಯುದ್ಧತಂತ್ರದಲ್ಲಿ ಚೆನ್ನಾಗಿ ನುರಿತಂಥವರು ಅಂತ ಗೊತ್ತಾಗುತ್ತೆ. ಭಾರ್ಗವರಂತೂ ಯಥೇಷ್ಟವಾಗಿ ಯುದ್ಧತಂತ್ರದಲ್ಲಿ ಕೋವಿದರಾಗಿದ್ದರು ಅಂತ ನಮಗೆ ಗೊತ್ತಾಗುತ್ತೆ. ಅದರಿಂದ ತಿಳಿಯುವಂಥದ್ದೇನು, ಎರಡೂ ಕೂಡ ಇರುವಂಥದ್ದು. ಯಾವುದನ್ನು ಫ್ಲೆಶ್ ಮತ್ತು ಇನ್ಯಾವುದನ್ನು ಸೋಲ್ ಅಂತೀವಿ, ಎರಡಕ್ಕೂ ಅಪಚಾರ ಇಲ್ಲದಂತೆ ನಡೆದುಕೊಳ್ಳಬೇಕು ಅನ್ನುವಂಥದ್ದು. ನಾವು ಆ ಪರಂಪರೆಯಲ್ಲಿಯೇ ನಮ್ಮ ಅನೇಕ ಮಹನೀಯರನ್ನು, ಕೌಟಿಲ್ಯಾದಿಗಳನ್ನೆಲ್ಲ ಕಾಣ್ತೀವಿ. ಕೃಷ್ಣನಲ್ಲಿ ಅದೇ ಇದ್ದದ್ದು. ಸೂರ್ಯನನ್ನು ನೋಡಿ ಅಲ್ಲಿಯೂ ಕೂಡ ಅದೇ ಕಾಣುವಂಥದ್ದಾಗಿದೆ. ಈ ರೀತಿಯಾಗಿ ನರನಾರಾಯಣರಿದ್ದರು. ಈ ತತ್ವವನ್ನು ತಿಳ್ಕೊಳ್ಳಲಾಗದೆ ನಮ್ಮಲ್ಲಿ ಎಷ್ಟು ವಿಕಾರಗಳನ್ನು ಮಾಡ್ತಾರೆ ಅಂದರೆ, ಕೆಲವು ದಿವಸಗಳ ಹಿಂದೆ ಡೆಕ್ಕನ್ ಹೆರಾಲ್ಡ್ ಪತ್ರಿಕೆಯಲ್ಲಿ, ಅದು ಅವ್ರ ಹೆಸರೇನೋ ನನಗೆ ಮರ್ತೋಗ್ಬಿಟ್ಟಿದೆ, ಅವರಿಗೆ ಏನೊಂದು ಸರಿಯಾದ ಅದು ಕಾಂಚ ಇಲ್ಲಯ್ಯ ಅಂತಲೂ ಏನೋ ಇರಬೇಕು ಅವ್ರ ಹೆಸರು. ಆ ಮನುಷ್ಯ ಏನು ತಿಳ್ಕೊಂಡಿದ್ದಾರೋ ಗೊತ್ತಿಲ್ಲ, ಭಾರತೀಯ ಸಂಸ್ಕೃತಿ ಮಾತ್ರ ಏನೂ ಗೊತ್ತಿಲ್ಲ ಅನಿಸುತ್ತೆ. ಮೊದಲಿಗೆ ಅವರಿಗೆ ಸಂಪೂರ್ಣವಾಗಿ ಸಂಸ್ಕೃತದ ಅಜ್ಞಾನ, ಸಂಸ್ಕೃತಿಯ ಪರಮ ಅಜ್ಞಾನ ಎರಡೂ ಇರುತ್ತೆ. ಆ ಕಾರಣ ಮನಸ್ವಿ ಬರೀತಾರೆ. ಅವರದೇನೆ ಈ ಕಾಳಿ ಮೊದಲಾದಂಥವರೆಲ್ಲನೂ ಘೋರವಾದಂಥ ದೇವತೆಗಳು, ಶೂದ್ರರನ್ನು ತಿಂದು ತೇಗುವುದಕ್ಕೆ ಬ್ರಾಹ್ಮಣರು ಕೆರಳಿಸಿ ಕಳಿಸಿಕೊಟ್ಟಂಥ ದೇವತೆ ಅಂತೆಲ್ಲ ಬರೆದಿತ್ತು. ವಸ್ತುತಃ ಶೂದ್ರವರ್ಗ ಅಂತ ಹೇಳುವರು ಆರಾಧನೆ ಮಾಡುವಂಥದ್ದು ಗ್ರಾಮ ದೇವತೆಯರಾಗಿ ಉಗ್ರ ದೇವತೆಗಳನ್ನು, ಮಾರಿ, ಮಸಣಿ ಇತ್ಯಾದಿಯನ್ನೆಲ್ಲ ಹಾಗೆ ದಲಿತ ದೇವತೆಗಳು ಅಂತಲೇ ಅವ್ರನ್ನ ಹೇಳ್ತಾರೆ. ಅವರ ದೇವತೆಗಳು ಅವರನ್ನೇ ನುಂಗುವಂಥದ್ದಾಗತ್ತಾ? ಒಂದು ಕಡೆ ಹೇಳ್ತಾರೆ ಇವರೆಲ್ಲ ನಾನ್ ಬ್ರಾಹ್ಮಿನಿಕಲ್ ಗಾಡ್ಸ್ ಅಂತ. ಆದರೆ ನಮಗೇ ಗೊತ್ತಿದೆ, ವೇದಗಳಲ್ಲಿ ಸ್ಪಷ್ಟವಾಗಿ ಬರುತ್ತೆ, ಉಗ್ರತ್ವ ಸೌಮ್ಯತ್ವ ಎರಡೂ ವೇದ ದೇವತೆಗಳಲ್ಲಿ ಇವೆ ಅಂತ. ಮತ್ತೆ ಮತ್ತೆ ಬರುತ್ತೆ, ರುದ್ರನೇ ನಿಮ್ಮ ಬಾಣಗಳಿಂದ ನಮ್ಮನ್ನು ಪ್ರಹರಿಸಬೇಡ, ಅಗ್ನಿಯೇ ನಮ್ಮನ್ನು ಸೌಮ್ಯವಾಗಿ ನೋಡು, ಇಂದ್ರನೇ ನಮ್ಮ ಶತ್ರುಗಳ ಮೇಲೆ ವಜ್ರಾಯುಧ ಪ್ರಯೋಗ ಮಾಡು, ನಮ್ಮ ಮೇಲೆ ಅಲ್ಲ ಅಂತ ಹೇಳುವಾಗ ಉಗ್ರಸ್ವರೂಪ ಎಲ್ಲ ದೇವತೆಗಳಿಗೂ ಇತ್ತು ಅಂತ ಗೊತ್ತಾಗುತ್ತೆ. ಹಾಗಾಗಿ ನಮಗೆ ತಿಳಿಯುವಂಥದ್ದು ಇದು ಈ ಒಂದೇ ಕಾಲದಲ್ಲಿ ಒಂದೇ ತತ್ವದಲ್ಲಿ ಇದ್ದದ್ದು ಅಂತ. ಮತ್ತು ಮಹಿಷಾಸುರಾದಿಗಳನ್ನು ಮರ್ದನ ಮಾಡೋದಕ್ಕಾಗಿ ದೇವತೆಗಳೇ ಈಕೆಯನ್ನು ನಿರ್ಮಾಣ ಮಾಡಿ ನೀನು ಹೋಗಿ ಕೊಲ್ಲು ಅಂತಂದರೆ ಈ ಶೂದ್ರರು ರಾಕ್ಷಸರು ಅಂತಲೇ ಅರ್ಥ? ಖಂಡಿತವಾಗಿ ಅಲ್ಲ. ಹಾಗಿದ್ದರೆ ಇವರು ಯಾತಕ್ಕೆ ಮತ್ತು ವೈದಿಕ ದೇವತೆಗಳನ್ನೇ ಪ್ರಾರ್ಥನೆ ಮಾಡ್ತಾ ಇದ್ರು, ಬ್ರಹ್ಮನನ್ನೇ ಪ್ರಾರ್ಥನೆ ಮಾಡೋದು? ಅವರು ಶೂದ್ರ ದೇವತೆಯಾದಂಥ ಕಾಳಿಯನ್ನು ಪ್ರಾರ್ಥನೆ ಮಾಡ್ತಾ ಇರಲಿಲ್ಲ, ಅಥವಾ ಶೂದ್ರ ದೇವತೆ ಅಂತ ಹೇಳುವ ಶಿವನನ್ನು ಪ್ರಾರ್ಥನೆ ಮಾಡ್ತಾ ಇರಲಿಲ್ಲ. ಅಪ್ಪಟ ಬ್ರಾಹ್ಮಣ ದೇವತೆ ಅಂತ ಹೆಸರಿಂದಲೂ ಗೊತ್ತಾಗುವಂಥ ಬ್ರಹ್ಮನನ್ನೇ ತಪಸ್ಸು ಮಾಡಿ ಅವನಿಂದಲೇ ಎಲ್ಲ ವರಗಳನ್ನು ಪಡ್ಕೊಳ್ತಾ ಇದ್ರು ಅಂತ ಪುರಾಣ ಇತಿಹಾಸಾದಿಗಳಲ್ಲಿ ಸರ್ವತ್ರ ಬರುವಂಥದ್ದು. ಹಾಗಾಗಿ ಇದು ಜನಾಂಗೀಯ ದ್ವೇಷದಿಂದ, ಕಮ್ಯುನಿಸ್ಟಿಕ್ ಅಜೆಂಡಾಯಿಂದ, ಭಾರತೀಯತೆಯ ಜ್ಞಾನವೇ ಇಲ್ಲದೇ ಇರೋದರಿಂದ ಬಂದಂಥದ್ದು ಅಂತ ಗೊತ್ತಾಗುತ್ತೆ. ನರನಾರಾಯಣರ ತಪಶ್ಚರ್ಯೆಯನ್ನು ಅರ್ಥ ಮಾಡಿಕೊಳ್ಳೋಕ್ಕಾಗದೆ ಪ್ರಹ್ಲಾದನೇ ಕೇಳ್ತಾನೆ ಅಂತ ಬರುತ್ತೆ ಇಲ್ಲಿ ಆ ಕಥೆ ನೋಡಿ. ಪ್ರಹ್ಲಾದ ಅಂತಹ ಸಾತ್ವಿಕನಾದವನು, ಹಿರಣ್ಯಕಶಿಪುವಿನ ಮಗನಾದವನು, ಅವನು ಮತ್ತೆ ಬ್ರಾಹ್ಮಣನೇ, ಅವನ ಅಜ್ಜ ಕಶ್ಯಪ ಮುನಿ. ನಮ್ಮ ರಾಕ್ಷಸರೆಲ್ಲ ಬ್ರಾಹ್ಮಣರೇ, ರಾವಣನೂ ಸೇರಿದಂತೆ ಎಲ್ಲರೂ ತ್ರಿಕಾಲ ಸಂಧ್ಯಾ ವಂದನೆ ಆದಿಗಳನ್ನು ಮಾಡ್ತಾ ಇದ್ದವರೇನೇ ಆಗಿದ್ದಾರೆ. ನೋಡಿದರೆ ನಿಜವಾಗಿ ದೇವತೆಗಳಿಗೆ ಕ್ಷಾತ್ರಾಂಶ ಹೆಚ್ಚು ಅಂತ ಬರುತ್ತೆ. ದೇವತೆಗಳಲ್ಲಿ ನಾವು ನಿತ್ಯ ಆರಾಧನೆ ಮಾಡುವಂಥ ಪ್ರತಿಯೊಬ್ಬ ಬ್ರಾಹ್ಮಣನೂ ಆರಾಧನೆ ಮಾಡುವಂಥ ಪೂಷಾ ದೇವತೆ ಯಾವುದು, ಗಾಯತ್ರಿಗೆ ಅಧಿದೇವತೆ ಅಂತ ಪೂಷನನ್ನು ಶೂದ್ರ ಅಂತ ಕರೆದಿದ್ದಾರೆ. ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಪೂಷಾ ಶೂದ್ರ ದೇವತೆ ಅಂತ. ಹಾಗಾಗಿ ದಿವಸವೂ ಬ್ರಾಹ್ಮಣರ ಆರಾಧನೆ ಮಾಡೋದು ಶೂದ್ರ ದೇವತೆಯನ್ನು ಗಾಯತ್ರಿಯ ಮೂಲಕ. ಅಂದರೆ ನಮ್ಮಲ್ಲಿ ಇದು ಮೇಲೂ ಅದು ಕೀಳು ಅನ್ನೋದು ಇದ್ದದ್ದೇ ಅಲ್ಲ ಅಂತ ಗೊತ್ತಾಗುತ್ತೆ. ವ್ಯವಹಾರದ ಅನುಕೂಲತೆಗಾಗಿ ಬಂದ ವಿಭಾಗಗಳನ್ನು ಮೇಲೂ ಕೀಳು ಅಂತ ಯಾರೋ ಸ್ವಾರ್ಥಿಗಳು ಮಾಡಿಕೊಂಡಿದ್ದಾರೆ, ಇಲ್ಲ ಅಂತಲ್ಲ. ಮಾಡಿಕೊಂಡದ್ದು ನಮ್ಮ ಪರಂಪರೆಯ ಸತ್ವವೂ ಅಲ್ಲ, ತತ್ವವೂ ಅಲ್ಲ, ಅದು ನಿಜವಾದ ಸ್ವರೂಪವೂ ಅಲ್ಲ. ಇರಲಿ,
ನರನಾರಾಯಣರು ಬದರಿಕಾಶ್ರಮದಲ್ಲಿ ತಪಸ್ಸು ಮಾಡ್ತಾ ಇದ್ದರೆ ಪ್ರಹ್ಲಾದ ಹೋಗಿ ಆತ ಬಹಳ ಸಾತ್ವಿಕನಾಗಿ ದಿವ್ಯವಾಗಿ ರಾಜ್ಯಭಾರ ಮಾಡ್ತಾ ಇದ್ದಂತ ಆತನ ವರ್ಣನೆ ಎಲ್ಲ ಬರುತ್ತೆ. ಅವನು ನೀವು ಯಾತಕ್ಕೆ ಬಿಲ್ಲು ಬಾಣ ಹಿಡಿದಿದ್ದೀರಿ ಅಂತ, ನಮಗೆ ಭಕ್ತಿಯೂ ಇದೆ ಶಕ್ತಿಯೂ ಇದೆ, ಅದಕ್ಕಾಗಿ ನಾವಿಲ್ಲಿದ್ದೀವಿ ಹಾಗೆ ಅಂತ ಹೇಳ್ಬಿಟ್ಟು ಅಂತಾನೆ. ಇಲ್ಲ, ನೀವು ಇಟ್ಕೊಳ್ಬಾರ್ದು ಇದನ್ನೆಲ್ಲ ಅಂತ. ಪ್ರಹ್ಲಾದ ಪಾಪ ಸ್ವಲ್ಪ ಗಾಂಧಿಯನ್ ಸ್ವರೂಪದವನು ಅಂತ ಅನಿಸುತ್ತೆ. ಇಟ್ಕೊಳ್ಬಾರ್ದು ಆಯುಧಗಳೆಲ್ಲ ಅನ್ನುವಂಥದ್ದು. ಇಲ್ಲ, ನಮಗದು ಭೂಷಣವೇ ಹೊರತು ದೂಷಣವಲ್ಲ ಅಂತ. ಆಗ ಕೇಳೋದಿಲ್ಲ, ಹಾಗಿದ್ರೆ ನಿಮಗೆ ಬಳಸೋಕೆ ಬರ್ತಾ, ನನ್ನ ಜೊತೆ ಯುದ್ಧ ಮಾಡಿ ನೋಡೋಣ, ಆಯ್ತಪ್ಪ ಯುದ್ಧ ಮಾಡ್ತೀವಿ ಅಂತ ಯುದ್ಧಕ್ಕೆ ತೊಡಗಿದಾಗ ಎಷ್ಟು ಯುದ್ಧ ಮಾಡಿದ್ರೂ ನರನಾರಾಯಣರನ್ನು ಗೆಲ್ಲೋಕ್ಕಾಗೋದಿಲ್ಲ. ಇದೇನಿದು, ನನ್ನಂಥ ಪರಾಕ್ರಮಿಗೆ, ನನ್ನಂಥ ಭಾಗವತೋತ್ತಮನಿಗೆ ಗೆಲ್ಲೋಕ್ಕಾಗ್ತಾ ಇಲ್ಲ ಅಂತ ಅವನು ಸಂದೇಹಪಟ್ಟು ಮಹಾದೇವನನ್ನು, ಶಿವನನ್ನು ಪ್ರಾರ್ಥನೆ ಮಾಡಿದಾಗ ಶಿವ ಕಾಣಿಸಿ, ಪ್ರಹ್ಲಾದ ನೀನು ಯುದ್ಧ ಮಾಡ್ತಾ ಇರೋದು ಸಾಕ್ಷಾತ್ ನಿನ್ನ ಇಷ್ಟ ದೈವದ ಜೊತೆಗೆ, ಆತನನ್ನು ಪ್ರಾರ್ಥನೆ ಮಾಡುವಂತ, ಆಗ ಅಪಚಾರವಾಯಿತು ಅಂತ ವಿಷ್ಣು ಸ್ತೋತ್ರವನ್ನು ಮಾಡ್ತಾನೆ. ಹಾಗೆ ವಿಷ್ಣುವಿನ ಸ್ತೋತ್ರವನ್ನು ಮಾಡಿದಾಗ ಅವನು ಅನುಗ್ರಹ ಮಾಡ್ತಾನೆ ಅಂತ ಬರುತ್ತೆ. ಆಗ ಯಾಕೆ ನನಗೆ ಹೀಗಾಯಿತು ಅಂದರೆ, ಏನಿಲ್ಲಪ್ಪ, ನೀನು ಸಾತ್ವಿಕನೇ, ಆದರೆ ಆಳ್ತಾ ಇರೋದು ರಾಕ್ಷಸರನ್ನು. ಪ್ರಜೆಗಳ ಪಾಪ ಒಡೆಯನಿಗೆ ಒಂದಿಷ್ಟು ಅಂಟುಕೊಳ್ಳುತ್ತೆ, ಆ ಅಜ್ಞಾನ ಆಗಿದ್ದು ಅಂತ. ಅಸುರರು ಅಂದರೆ ಯಾರು? ಮಿಟೀರಿಯಲಿಸ್ಟಿಕ್ ಅಂತ ಅರ್ಥ, ಇನ್ನೇನೂ ಅಲ್ಲ. ಯಾರು ಲೋಕವೇ ವಿಶೇಷ ಅಂತ ಭಾವಿಸ್ತಾರೆ, ಲೋಕಾತೀತಕ್ಕೆ ಒಂದಿಷ್ಟು ಬೆಲೆ ಕೊಡದೇ ಇದ್ದಂಥವರು ಅಸುರರು ಅಂತ. ಮೆಟೀರಿಯಲಿಸ್ಟಿಕ್ ಡೆವಲಪ್ಮೆಂಟನ್ನೇ ಗಮನಿಸಿಕೊಂಡಂಥವ್ರು. ಅಂಥ ಜನಗಳನ್ನು ಎಷ್ಟು ಸಾತ್ವಿಕ ಆಳುವಾಗಲೂ ಬೇಡ ಅಂತಂದರೂ ಬಂದುಬಿಡುತ್ತೆ. ಅಂದರೆ ಒಮ್ಮೆ ರಾಳ್ಳಪಲ್ಲಿಯವರು ಬಹಳ ಚೆನ್ನಾಗಿ ಹೇಳಿದರು. ಯಾರೋ ರಾಳ್ಳಪಲ್ಲಿಯವರು ನವೀನ ಕವಿತೆಗಳನ್ನು ಕೂಡ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರನ್ನ ಪರಿಚಯ ಮಾಡಿಸುವಾಗ ಹೇಳಿದ್ರಂತೆ, ಅದು ಪಕ್ಕದ ಮನೆಯವರಿಗೆಲ್ಲ ವಿಷಮಶೀತ ಜ್ವರ ಬಂದಾಗ ನೆರೆಮನೆಯವರು ಕೂಡ ನೆಗಡಿ ಕೆಮ್ಮಿಂದ ಸ್ವಲ್ಪ ಸೀನ್ತಾರೆ, ಕೆಮ್ಮುತ್ತಾರೆ, ಹಾಗೆ ನನಗಾದದ್ದು, ನನ್ನ ಸ್ಥಾಯಿಭಾವ ಅಲ್ಲ ಅಂತ ತಕ್ಷಣವೇ ಕ್ಲಾರಿಫಿಕೇಶನ್ ಕೊಟ್ರಂತೆ. ನಮಗೂ ಮಾಡೋಣ ಅದನ್ನು ಅಂತ ಅನಿಸಿರುತ್ತೆ, ಬೇಡ ಅಂತಂದರೂ ಬಂದಿರುತ್ತೆ. ಅದು ಇಂಗು ಕಟ್ಟಿದ ಬಟ್ಟೆ ಅಂತ ಒಂದು ಗಾದೆ ಉಂಟು. ಆ ಬಟ್ಟೆಯಲ್ಲಿ ಇಂಗಿನ ಒಂದು ಕಣವೂ ಇಲ್ಲ, ಆದರೆ ಇಂಗಿನ ಪರಿಮಳ ಬೇಕಾದಂತೆ ಇರುತ್ತೆ. ಹಾಗೆ ಬೆಳ್ಳುಳ್ಳಿಯ ಒಗ್ಗರಣೆ ಹಾಕಿದ ಪಾತ್ರೆಯಲ್ಲಿ ಪಾಯಸ ಮಾಡಿದ್ರೆ ಅದಕ್ಕೆಷ್ಟು ಏಲಕ್ಕಿ ಕರ್ಪೂರ ಹಾಕಿದ್ರೂ ಕೂಡ ಒಂದು ಎಳೆ ಇದ್ದೇ ಇರುತ್ತೆ. ಹಾಗೆ ಆ ಪ್ರಜೆಗಳ ಪಾಪ ರಾಜನಿಗೆ ಹೋಗುತ್ತೆ, ಹೆಂಡತಿಯ ಪಾಪ ಗಂಡನಿಗೆ ಬರುತ್ತೆ ಅಂತ ಪುರಾಣಗಳಲ್ಲಿ, ಧರ್ಮಶಾಸ್ತ್ರದಲ್ಲಿ ವಿಶೇಷವಾಗಿ ಬರುತ್ತೆ. ಅದು ಪ್ರಹ್ಲಾದನ ಆ ಒಂದು ಕ್ಷಣಕಾಲದ ಅವಿವೇಕಕ್ಕೆ ಕಾರಣ ಅನ್ನುವಂಥದ್ದು ಬರುತ್ತೆ. ಆಮೇಲೆ ನರನಾರಾಯಣರ ತಪೋಭಂಗಕ್ಕಾಗಿ ಇಂದ್ರ ಅಪ್ಸರೆಯರನ್ನ ಕಳಿಸ್ತಾನೆ ಅಂತ. ಇದೇನು ದೇವತೆಗಳಿಗೆ ಕೆಲಸವೇ ಇಲ್ಲವಾ ಅಂದರೆ, ಇಂದ್ರಿಯಾಭಿಮಾನಿ ದೇವತೆ ಇಂದ್ರ, ಆತ ಕಳಿಸಿಕೊಟ್ಟದ್ದು ಅಪ್ಸರೆಯರನ್ನು. ಆ ಅಪ್ಸರೆಯರನ್ನ ಕಳಿಸಿಕೊಡೋದು ಅಂದರೆ ಪ್ರಲೋಭನೆಗಳು ಅಂತಲೇ ಅರ್ಥ. ಆದರೆ ನರನಾರಾಯಣರಿಗೆ ಯಾವ ಪ್ರಲೋಭನೆಯೂ ಏನೂ ಮಾಡೋದಿಲ್ಲ. ಆ ಅಪ್ಸರೆಯರ ಮುಂದೆ ನಿಮ್ಮನ್ನೂ ಮೀರಿಸುವಂಥ ಅಪ್ಸರೆಯನ್ನು ಹುಟ್ಟಿಸ್ತೀವಿ ಅಂತ ಉರ್ವಶಿಯನ್ನು ಹುಟ್ಟಿಸಿ, ಉರುವಿನಿಂದ ತೊಡೆಯಿಂದ ಅಂತ ಒಂದು ಕಥೆ, ತೊಡೆಯ ಮೇಲೆ ಚಿತ್ರ ಬರೆದು ತಟ್ಟಿ ಎಬ್ಬಿಸಿದ ಅಂತ. ಆಗಲೇ ಆಲೇಖ್ಯ ಅನ್ನುವ ಚಿತ್ರ ಸಂಪ್ರದಾಯ ಬಂತು ಅಂತಲೂ ಕಥೆ ಉಂಟು. ಆಮೇಲೆ ಮತ್ತೊಂದು ಕಥೆಯ ಪ್ರಕಾರ ಮಾನಸ ಸೃಷ್ಟಿ ಮಾಡಿದ ಅಂತ, ಅಂದರೆ ನಾನು ಮನಸ್ಸಿನಿಂದಲೇ ನಿಮಗಿಂತ ಸುಂದರಿಯರನ್ನು ಸೃಷ್ಟಿ ಮಾಡಬಲ್ಲೆ ಅಂತ. ಹಾಗೆ ಒಂದು ಅರ್ಥ. ಅದು ವಿಷ್ಣು ಮಾಯೆಯೇ ಹೊರತು ಮತ್ತಿನ್ಯಾವುದೂ ಅಲ್ಲ ಉರ್ವಶಿಯ ಸೃಷ್ಟಿ ಅಂತ. ಮತ್ತು ಅಲ್ಲಿ ಕಾಣುವುದಿಷ್ಟೇ, ಯಾವ ಕಲೆಯೂ ಕೂಡ ಜಿತೇಂದ್ರಿಯರಿಗೆ ವಿಕಾರಕಾರಕವಲ್ಲ ಅಂತ. ಸಾಮಾನ್ಯವಾಗಿ ಹೇಳೋದುಂಟು, ಕಲೆಯೆಲ್ಲ ಗಾಂಧರ್ವ ವೇದದಿಂದ ಬಂದದ್ದು, ಗಂಧರ್ವರಲ್ಲಿ ಈ ರಾಗಾಂಶ ಜಾಸ್ತಿ ಇರುತ್ತೆ, ಹಾಗಾಗಿ ಕಲೆಗಾರರು ಕಾಮುಕರಾಗ್ತಾರೆ ಅಂತ. ಹಾಗೇನಲ್ಲ. ಸಾಮಾನ್ಯವಾಗಿ ಕಲಾವಿದರು ಲೋಕ ಪ್ರಸಿದ್ಧರಾಗುವ ಕಾರಣ ಅವರ ಯಾವ ವಿಕಾರವೂ ಎದ್ದು ಕಾಣುತ್ತೆ ಜಗತ್ತಿಗೆ, ಅದರಿಂದ ಗೊತ್ತಾಗುತ್ತದೆ ಅಂತ. ಮತ್ತು ಇನ್ನೊಂದು, ಕಲಾವಿದರಿಗೆ ಲೋಕ ಸಂಪರ್ಕ ಹೆಚ್ಚಿರುವುದರಿಂದ ಅವರಿಗೆ ಲೋಕದಲ್ಲಿ ಪ್ರಲೋಭನೀಯವಾದದ್ದು ಬೇಗ ಸಿಗುವ ಸಾಧ್ಯತೆ ಉಂಟು ಅಂತಲೂ ಕೂಡ. ಆದರೆ ಯಾರು ಕಲೆಯ ಆಧ್ಯಾತ್ಮಿಕ ಆಯಾಮವನ್ನು ಕಂಡುಕೊಂಡಿದ್ದಾರೆ ಅವರು ತಮ್ಮನ್ನೂ ತಮ್ಮ ಕಲೆಯನ್ನೂ ತಮ್ಮ ಕಲಾಸ್ವಾದಕರನ್ನೂ ಉದ್ಧಾರ ಮಾಡ್ತಾರೆ ಅನ್ನೋದ್ರೊಳಗೆ ಸಂದೇಹವಿಲ್ಲ ಅಂತ ನಾರಾಯಣ ತೋರ್ಪಡಿಸುವಂಥದ್ದು ಅಲ್ಲಿ ಬರುತ್ತೆ ಮಾತುಗಳು. ಈ ಒಂದು ನೃತ್ಯ ಕಲೆ, ಈ ಸ್ವಾರಸ್ಯ, ಇದನ್ನು ಆತ್ಮೋದ್ಧಾರಕ್ಕಾಗಿ ಬಳಸಿಕೊಳ್ಳಿ, ಬೇರೆಯವ್ರನ್ನ ಬೀಳಿಸೋದಕ್ಕಾಗಿ ಅಲ್ಲ ಅಂತ ಹೇಳಿಬಿಟ್ಟು. ಹೀಗಾಗಿ ನಾರಾಯಣ ಕಲೆಯನ್ನು ಸೃಷ್ಟಿ ಮಾಡ್ತಾನೆ, ಕಲಾವಿದರನ್ನು ಸೃಷ್ಟಿ ಮಾಡ್ತಾನೆ, ತನ್ಮೂಲಕ ಉನ್ನತಿಗೆ ಕೂಡ ಕೊಂಡೊಯ್ತಾನೆ ಅನ್ನುವಂಥದ್ದು ಅಲ್ಲಿ ಕಾಣುವುದು. ಅದಾದ ಮೇಲಿಂದ ನಮಗೆ ಅಂಧಕಾಸುರನ ಒಂದು ಕಥೆ ಬರುತ್ತೆ. ಈ ಅಂಧಕಾಸುರನ ಕಥೆ
ಬಹಳ ವಿಸ್ತಾರವಾಗಿ ಇಲ್ಲಿ ಹೋಗುತ್ತೆ. ವಾಮನ ಪುರಾಣದಲ್ಲಿ ಬರುವಂಥ ಅಂಧಕಾಸುರ ಕಥೆಯ ವಿಸ್ತಾರವನ್ನು ಮುಂದೆ ನಾವು ನೋಡಬಹುದು, ಮುಂದಿನ ಅಧ್ಯಾಯಗಳಲ್ಲಿ ಬರುವ ಕಾರಣ. ವಾಮನ ಪುರಾಣದ ಒಂದು ಸ್ವಾರಸ್ಯ ಏನೆಂದರೆ, ಕಥೆ ಆರಂಭವಾಗಿ ಮಧ್ಯದಲ್ಲಿ ಎಷ್ಟೆಷ್ಟೋ ಉಪಕಥೆಗಳಾಗಿ ಕಟ್ಟ ಕಡೆಗೆ ಆ ಕಥೆ ಮುಗಿಯುತ್ತೆ. ಆ ಉಪಕಥೆಗಳನ್ನೆಲ್ಲ ಒತ್ತಟ್ಟಿಗಿಟ್ಟು ನಾನು ಬೇರೆ ಒಂದು ರೀತಿಯಲ್ಲಿ ಹೇಳ್ತಾ ಇದ್ದೀನಿ. ಹಾಗಾಗಿ ಆನುಪೂರ್ವಿಯಲ್ಲಿ ವ್ಯತ್ಯಾಸ ಉಂಟು, ಎಡಿಟಿಂಗ್ ಮಾಡಿ ಕೊಡುವುದಾಗ್ತಾ ಇದೆ. ಬೇರೊಂದು ಪುರಾಣದಲ್ಲಿ, ಶಿವಪುರಾಣದಲ್ಲಿ, ಲಿಂಗಪುರಾಣದಲ್ಲಿ, ಸ್ಕಾಂದದಲ್ಲೆಲ್ಲ ಬರುವಂಥ ಅಂಧಕಾಸುರನ ಕಥೆ ಬಹಳ ಸಾಂಕೇತಿಕವಾದದ್ದು. ಅಂಧಕಾಸುರ ಹಿರಣ್ಯಾಕ್ಷನ ಮಗ ಅಂತ ಕೂಡ ಇಲ್ಲಿ ಬರುತ್ತೆ. ಒಂದು ಪುರಾಣದಲ್ಲಿ ಒಮ್ಮೆ ಪಾರ್ವತಿ ವಿನೋದದಿಂದ ಶಿವನ ಕಣ್ಣು ಮುಚ್ಚಿದಳಂತೆ. ಶಿವನ ಕಣ್ಣು ಮುಚ್ಚಿದರೆ ಅವನಿಗೆ 3 ಕಣ್ಣು, ಸೂರ್ಯ, ಚಂದ್ರ, ಅಗ್ನಿ. ಈ 3 ಕಣ್ಣುಗಳು ಮುಚ್ಚಲ್ಪಟ್ಟವು ಅಂದರೆ ಬೆಳಕೇ ಇಲ್ಲದಂತೆ ಆಗಿ ಜಗತ್ತೆಲ್ಲ ಕತ್ತಲೆ ಆಯಿತಂತೆ. ಆ ಕತ್ತಲೆಯೇ ಒಬ್ಬ ರಾಕ್ಷಸನಾಗಿ ಬಿಟ್ಟದ್ದು ಅಂತ. ತುಂಬ ಅದ್ಭುತವಾದ ಸಂಕೇತ ಇದು. ಅಂದರೆ ಶಿವ ಜ್ಞಾನದೇವತೆ. ಜ್ಞಾನ ಮುಚ್ಚಿಕೊಂಡು ಹೋದಾಗ ಅಜ್ಞಾನವೇ ಸಾಮ್ರಾಜ್ಯವಾಳುತ್ತೆ. ಜ್ಞಾನಕ್ಕೆ ಬೆಳಕನ್ನು, ಅಜ್ಞಾನಕ್ಕೆ ಕತ್ತಲನ್ನು ಸಂಕೇತವಾಗಿ ಹೇಳ್ತೀವಿ. ಈ ಕತ್ತಲು ಏನು ಮಾಡಿತು? ಪಾರ್ವತಿಯನ್ನೇ ಕಾಮಿಸಿತಂತೆ. ಅಂದರೆ ಅಜ್ಞಾನ ಶಕ್ತಿಯನ್ನು ತನ್ನ ವಶ ಮಾಡಿಕೊಳ್ಳಬೇಕು ಅಂತ ಹೋಗುತ್ತೆ. ನಾವು ಶಕ್ತಿಯ ವ್ಯಾಪ್ತಿಯನ್ನು ತಿಳಿದು ಅದನ್ನು ಹಿತಮಿತವಾಗಿ ಲೋಕಕ್ಕೆ ಒಳಿತಾಗುವಂತೆ, ನಮಗೂ ಶ್ರೇಯಸ್ಸಾಗುವಂತೆ ಬಳಸಿಕೊಳ್ಳಬೇಕು. ಅದನ್ನು ಕೊಡುವುದು ಜ್ಞಾನ. ಜ್ಞಾನ ಶಕ್ತಿಯನ್ನು ಯುಕ್ತವಾದ ರೀತಿಯಲ್ಲಿ, ಇಟ್ ವಿಲ್ ನಾಟ್ ಅಬ್ಯೂಸ್ ಪವರ್, ಇಟ್ ವಿಲ್ ಯೂಸ್ ಪವರ್, ಇಟ್ ವಿಲ್ ಎನ್ರಿಚ್ ಪವರ್. ವಿಸ್ಡಮ್ಗೆ ಅದು ಶಕ್ತಿ ಇರುವಂಥದ್ದು, ಅಲ್ಲಿರುವಂಥ ಶೌರ್ಯ, ಅಲ್ಲಿರ್ತಕ್ಕಂಥ ಊರ್ಜೆ ಅದು. ಯಾವನು ಜ್ಞಾನಿ ಅವನು ಎಲ್ಲವನ್ನ ಸರಿಯಾಗಿ ಮಾಡ್ತಾನೆ. ಜ್ಞಾನಿನಾ ಚರಿತುಂ ಶಕ್ಯಂ ಸಮ್ಯಗ್ ರಾಜ್ಯಾದಿ ಲೌಕಿಕಂ ಅಂತ ವಿದ್ಯಾರಣ್ಯರ ಮಾತು ಪ್ರಸಿದ್ಧ. ಗೋಖಲೆ ಸಾರ್ವಜನಿಕ ಸಂಸ್ಥೆಯ ಧ್ಯೇಯವಾಕ್ಯಗಳಲ್ಲಿ ಕೂಡ ಅದು ಒಂದಾಗಿದೆ. ಆದರೆ ಅಜ್ಞಾನಕ್ಕೆ ಅಧಿಕಾರವನ್ನು ಸಂಪಾದಿಸಿಕೊಳ್ಬೇಕು ಅಂತ, ಅಧಿಕಾರಕ್ಕಿರುವಂಥ ಮುಖ್ಯ ಆಕರ ಶಕ್ತಿ. ಇವತ್ತು ರಾಜಕಾರಣಿಗಳಾಗಲಿ, ಬೇರೆ ಬೇರೆ ಬಿಗ್ ಪವರ್ಸ್ ಅನ್ನುವುದಾಗಲಿ, ಅದೊಂದು ಉಳಿಸ್ಕೊಳ್ಬೇಕು ಆ ಪವರ್ ಸೆಂಟರ್ನ ಅಂತ ಎಷ್ಟು ಕ್ಲಿಂಟನ್ನಿಂದ ಮೊದಲುಗೊಂಡು, ಬುಷ್ಷಿಂದ ಮೊದಲುಗೊಂಡು ಎಲ್ಲ ಸಾಮಾನ್ಯದ ಒಬ್ಬ MLA, MP, ಕಾರ್ಪೊರೇಟ್ರ್ವರೆಗೂ ಇದೇ ತಗಾದೆಗಳು ನಡೀತಾ ಇದೆಯಲ್ಲ. ಅಂದರೆ ಏನದು? ಅಜ್ಞಾನದಿಂದಾಗಿ ಶಕ್ತಿಯನ್ನು ಉಳಿಸ್ಕೊಳ್ಬೇಕು ಅಂತ ಹೋಗ್ತಾರೆ. ಆದರೆ ಅದು ಖಂಡಿತ ಆಗೋಲ್ಲ, ಅವರೇ ಆಹುತಿಯಾಗ್ತಾರೆ. ಅಂಧಕಾಸುರ ಪಾರ್ವತಿಯನ್ನೇ ಕಾಮಿಸಿದಂತೆ. ಆಗ ಶಿವ ಅವನನ್ನು ಧ್ವಂಸ ಮಾಡ್ದ, ನಾಶನ ಮಾಡ್ದ ಅಂತ. ಪಾರ್ವತಿಗೆ ಕನಿಕರ, ಅಯ್ಯೋ ಪಾಪಿ, ಯಾತಕ್ಕೆ ಸಾಯುವುದು ಬೇಡ ಅಂತ. ಆದರೆ ಅವಳಿಗೆ ವಿಪತ್ತು ಬಂದಾಗ ನಿರುಪಾಯಳಾಗಿ ಶಿವನನ್ನು ಕೇಳಿದಳಂತೆ, ನನಗೆ ಬಂದ ವಿಪತ್ತು ಇವನಿಂದ, ಇವನನ್ನು ಇಲ್ಲದಂತೆ ಮಾಡು ಅಂತ. ಆಗ ಕತ್ತಲನ್ನು ಕೊಂದ ಅಂದರೆ ಏನು? ಕಣ್ಣು ಬಿಟ್ಟು ನೋಡದ ಅಂತಷ್ಟೇ ಅರ್ಥ. ಕತ್ತಲನ್ನು ಕೊಲ್ಲೋದಕ್ಕೆ ಏನೂ ಮಾಡಬೇಕಾಗಿಲ್ಲ, ಬೆಳಕನ್ನು ತಂದಿಟ್ಟರೆ ಸಾಕಷ್ಟೇ. ಹಾಗಾಗಿ ಶಿವ ಕಣ್ಮುಚ್ಚಿದಾಗ ಅಂಧಕ ಹುಟ್ಟಿದ, ಕಣ್ತೆರೆದಾಗ ಅಂಧಕ ಸತ್ತ ಅನ್ನುವಂಥದ್ದು. ಈ ಒಂದು ಕಥೆಯನ್ನು ಇಟ್ಟುಕೊಂಡು 50 ಸರ್ಗಗಳ ದೊಡ್ಡ ಕಾವ್ಯವಾಗಿ ಕಾಶ್ಮೀರದ ಕವಿ 8ನೇ ಶತಮಾನದಲ್ಲಿದ್ದ ರಾಜಾನಕ ರತ್ನಾಕರ ಹರವಿಜಯ ಅನ್ನುವ ಕಾವ್ಯ ಬರೆದಿದ್ದಾನೆ. ಸಂಸ್ಕೃತದ ಅತಿ ಪ್ರೌಢ ಕಾವ್ಯಗಳಲ್ಲಿ ಒಂದು. ಇರಲಿ, ಈ ಅಂಧಕಾಸುರನ ಕಥೆ ಬೇರೊಂದು ಭಂಗಿಯಿಂದ ಇಲ್ಲಿ ಬರುತ್ತೆ. ಅದು ಸಾಕಷ್ಟು ಸ್ವಾರಸ್ಯಕಾರಿಯಾಗಿದೆ. ಅದನ್ನು ನಾವು ನಾಳೆ ದಿವಸ ನೋಡೋಣ. ಓಂ ತತ್ಸತ್.